ಚಾನೆಲ್ ವ್ಯಾಸ ನೀಟ್. ನಮ್ಮ ಚಾನೆಲ್ ವ್ಯಾಸ ನೀಟ್ಗೆ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು PUC ಸೆಕೆಂಡ್ ಬಯೋ ಮತ್ತು PUC ಫಸ್ಟ್ ಬಯೋ ನೀಟ್ಗೆ ಸಂಬಂಧಪಟ್ಟಂತ ಎಲ್ಲಾ ಚಾಪ್ಟರ್ಗಳನ್ನು ಡೀಟೇಲ್ ಆಗಿ NCERT ಬುಕ್ ನಲ್ಲಿ ಕೊಟ್ಟಂತ ಲೈನ್ ಟು ಲೈನ್ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಹಾಗೆ ಬೋರ್ಡ್ಗೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ಸ್ ಕೂಡ ಇದರಲ್ಲಿ ಬರುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ ಮಕ್ಕಳೇ, ಇನ್ನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ನೀಟ್ ಬಯೋ PUC ಸೆಕೆಂಡ್ ಇಯರ್ದು ಟಾಪಿಕ್ಸ್ ತಗೊಳ್ತಾ ಹೋಗೋಣ. ಓಕೆ, ಫಸ್ಟಿಗೆ PUC ಸೆಕೆಂಡ್ ಇಯರ್. ಎಸ್, ಸೊ ಎವ್ರಿಬಡಿ ನೋಸ್ that it is reproduction in organisms. First chapter, reproduction in organisms, isn't it? Yes. Okay. Children, everybody knows that what is reproduction, isn't it? What is reproduction? Reproduction is it's a biological process. Reproduction is a biological process, okay, wherein production of new offsprings, it's a biological process. Okay, it's a biological process wherein we find new offsprings. Reproduction of new offsprings will be seen in reproduction. Okay, generation to generation it is like reproduced, isn't it? Cow kodutte, okay, cowge cowne huಟ್ಟುತ್ತೆ, dogಗೆ dog, human beings ಗೆ human beings, ಆ ತರ reproduction generation after generation ನಡೀತಾನೆ ಹೋಗುತ್ತೆ. Okay, yes, so let us see the two types of reproduction. What are the two types of the reproduction? So we know it as sexual reproduction and asexual reproduction. See, we are saying that the process of reproduction is the biological process wherein new offsprings are generated, isn't it? So, do all the organisms reproduce by the same method? No, isn't it? Okay, they do not reproduce by the same method. Ella organisms ಒಂದೇ ಮೆಥಡ್ ಇಂದ ಹುಟ್ಟಲ್ಲ. Okay, cow ಹುಟ್ಟೋದು, human beings ಹುಟ್ಟೋದು ಎಲ್ಲ almost it is similar, but there are certain organisms wherein ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಹುಟ್ಟಲ್ಲ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಹುಟ್ಟುತ್ತೆ. ಓಕೆ, ಸೊ ಅದಕ್ಕೆ ಡಿವೈಡ್ ಮಾಡಿದ್ದಾರೆ, ಯಾವುದು ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ. ದೇರ್ ಆರ್ ಟೂ ಟೈಪ್ಸ್, isn't it? ಟೂ ಟೈಪ್ಸ್ ಇದೆ. ಸೊ ವಾಟ್ ಆರ್ ದ ಟೂ ಟೈಪ್ಸ್? ಒನ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್, ದ ಅದರ್ ಒನ್ ಇಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೊ ಈ ಚಾಪ್ಟರ್ ನಲ್ಲಿ ನಾವು ಕಲಿಯೋದು ಅಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಎರಡೇ. ಓಕೆ, so what is the whole theory behind asexual reproduction? What is the theory behind sexual reproduction? Okay, yes. So before going to the broad description of asexual reproduction and sexual reproduction, let us see the other topics. Okay, yes. So ಇದು ನೋಡಿ ಮಕ್ಕಳೇ, ಓಕೆ, ಇದು ಬೋರ್ಡ್ ಬಿ ಅಂತ ಹೇಳಿ ಬರ್ದಿರ್ತೇನಲ್ಲ, ಎಲ್ಲೆಲ್ಲಿ ಬಿ ಅಂತ ಬರ್ದಿದ್ದೀನಿ ಅದೆಲ್ಲ ಬೋರ್ಡಿಗೆ ತುಂಬಾ ಇಂಪಾರ್ಟೆಂಟ್. ಇದು ನಿಮಗೆ 1 ಮಾರ್ಕಿಗೆ ಕೇಳ್ಬೋದು. ಲೈಫ್ ಸ್ಪ್ಯಾನ್, ವಾಟ್ ಈಸ್ ಲೈಫ್ ಸ್ಪ್ಯಾನ್? ಓಕೆ, ಸೊ ನೀಟಿಗೂ ಹಾಗೆ ನೀಟಿಗೂ ಇಂಪಾರ್ಟೆಂಟ್ ಇರುತ್ತೆ, ಬೋರ್ಡಿಗೂ ಇಂಪಾರ್ಟೆಂಟ್ ಇರ್ತದೆ. ಯಾವುದು ಬೋರ್ಡಿಗೆ ಇಂಪಾರ್ಟೆಂಟ್ ಇರ್ತದೆ ಸ್ಪೆಷಲಿ ಹಾಕಿರ್ತೇನೆ ನಾನು ಅದನ್ನ. ಓಕೆ, ಎಸ್. ಸೊ ವಾಟ್ ಈಸ್ ಲೈಫ್ ಸ್ಪ್ಯಾನ್? ದ ಪೀರಿಯಡ್ ಫ್ರಮ್ ದ ಬರ್ತ್ ಟು ದ ನ್ಯಾಚುರಲ್ ಡೆತ್ ಅಂತ ಹೇಳಿದ್ದಾರೆ. ಹೌದಾ, ಎಲ್ಲೋ ಆಕ್ಸಿಡೆಂಟ್ ಆಗಿ ಸತ್ರು ಅಂತಂದ ತಕ್ಷಣ ಲೈಫ್ ಸ್ಪ್ಯಾನ್ ಅಷ್ಟೇ ಇರಲ್ಲ. ಈಗ ನೋಡಿ, ಒಂದು 10 ಜನ ಬಸ್ಸಲ್ಲಿ ಹೋಗ್ತಿರ್ತಾರೆ, ಸಡನ್ಲಿ 10 ಜನ ಆಲ್ಮೋಸ್ಟ್ ಒಂದೇ ಏಜ್ ನಲ್ಲಿ ಇರ್ತಾರಂತ ಅನ್ಕೊಳ್ಳಿ, 40 ಏಜ್. ಓಕೆ, ಅವರೆಲ್ಲ ಹೋದ್ರು. ಸೊ ಅವ್ರ ಲೈಫ್ ಸ್ಪ್ಯಾನ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಲೈಫ್ ಸ್ಪ್ಯಾನ್ 40 ಇಯರ್ಸ್ ಅಂತ ತಿಳ್ಕೋಬಾರ್ದು. ಓಕೆ, ದಟ್ ಈಸ್ ಅನ್ಯಾಚುರಲ್ ಡೆತ್, ಆಕ್ಸಿಡೆಂಟ್ ಅದು. ಹೌದಾ, ಸೊ ಅಲ್ಲಿ ಹ್ಯೂಮನ್ ಬೀಯಿಂಗ್ 40 ಇಯರ್ಸ್ಗೆ ಲೈಫ್ ಸ್ಪ್ಯಾನ್ ಮುಗೀತು ಅಂತ ಹೇಳೋ ಹಾಗಿಲ್ಲ. ಹ್ಯೂಮನ್ ಬೀಯಿಂಗ್ ಸರ್ಟನ್ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಅದು ದಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ದ ಹ್ಯೂಮನ್ ಬೀಯಿಂಗ್. ಸೊ ಪೀರಿಯಡ್ ಆಫ್ ದ ಬರ್ತ್ ಅಂದ್ರೆ ಯಾವಾಗೆ ಹುಟ್ಟಿನಿಂದ ಹಿಡ್ಕೊಂಡು, ಓಕೆ, ಹುಟ್ಟಿನಿಂದ ಹಿಡ್ಕೊಂಡು, ದಟ್ ಈಸ್ ಫ್ರಮ್ ಬರ್ತ್, ರೈಟ್ ಫ್ರಮ್ ದ ಬರ್ತ್ ಟು ದ ನ್ಯಾಚುರಲ್ ಡೆತ್. ಓಕೆ, ನ್ಯಾಚುರಲ್ ಡೆತ್ ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್, ನ್ಯಾಚುರಲ್ ಡೆತ್. ಓಕೆ, ಎಸ್.
ದ ಪೀರಿಯಡ್ ಫ್ರಮ್ ದ ಬರ್ತ್ ಟು ದ ನ್ಯಾಚುರಲ್ ಡೆತ್ ಬರೀಲಿಲ್ಲ ಅಂದ್ರೆ ಹೋಯ್ತು ಅಲ್ಲಿ ಮಾರ್ಕ್ಸ್. ದ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಎನ್ ಆರ್ಗಾನಿಸಮ್ ರಿಪ್ರೆಸೆಂಟ್ಸ್ ಇಟ್ಸ್ ಲೈಫ್ ಸ್ಪ್ಯಾನ್. ಓಕೆ, ಎಸ್. ಸೊ ದಿಸ್ ಇಸ್ ಲೈಫ್ ಸ್ಪ್ಯಾನ್. ಓಕೆ, ನೌ ಸಿ. ಓಕೆ, ಇಲ್ಲಿ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ, ಕ್ವಶನ್ಸು ಎಲ್ಲ ಕೊಟ್ಬಿಟ್ಟಿದ್ದಾರೆ ಈ NCERT ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಅದನ್ನೇ ನಾನು ಎಲಾಬ್ರೇಟ್ ಮಾಡಿ ಹೇಳ್ತಿರೋದು. ಯಾಕಂದ್ರೆ ಸಡನ್ಲಿ NCERT ಬುಕ್ಸ್ ಓದಿದ ತಕ್ಷಣ ಒಂದೊಂದು ಲೈನ್ಗಳು ಅರ್ಥ ಆಗಲ್ಲ. ಓಕೆ, ಅದಕ್ಕೆ ನಾನು ಅದನ್ನ ಅರ್ಥ ಮಾಡಿ ತಿಳಿಸ್ತಿದ್ದೇನೆ ನಿಮಗೆ. ಆರ್ ಲೈಫ್ ಸ್ಪ್ಯಾನ್ಸ್ ಆಫ್ ಆರ್ಗಾನಿಸಮ್ಸ್ ಕೋರಿಲೇಟೆಡ್ ವಿತ್ ದಿಯರ್ ಸೈಜಸ್? ಓಕೆ ಅಂತ ಕೇಳಿದ್ದಾರೆ. ಅಂದ್ರೆ ಎಷ್ಟು ದೊಡ್ಡದಿರ್ತದೆ ಆರ್ಗಾನಿಸಮ್, ಅಷ್ಟು ದೊಡ್ಡ ಸೈಜು ಇತ್ತಂದ್ರೆ ಅಷ್ಟು ದೊಡ್ಡದು ಇರುತ್ತಾ ಅವ್ರಿಗೆ ಲೈಫ್ ಸ್ಪ್ಯಾನು? ಓಕೆ, ಸೊ ಇಲ್ಲ. ಓಕೆ, ಲೈಫ್ ಸ್ಪ್ಯಾನ್ ಆಫ್ ಅನ್ ಆರ್ಗಾನಿಸಮ್ ಇಸ್ ನಾಟ್ ಕೋರಿಲೇಟೆಡ್ ವಿತ್ ದಿಯರ್ ಸೈಜಸ್. ಆನೆ ತುಂಬಾ ದೊಡ್ಡದಿರ್ತದೆ, ಟಾರ್ಟಾಯ್ಸ್ ತುಂಬಾ ಚಿಕ್ಕದು. ಓಕೆ, ಆನೆ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ 100 ಸಿಕ್ತಗೊಂಡ್ರೆ ಟಾರ್ಟಾಯ್ಸ್ ಮೇ ಸ್ಟೇ ಅಪ್ ಟು 140-150 years, isn't it? ಸೊ ಇಲ್ಲಿ ಸೈಜ್ ಮೇಲೆ ಹೋಗಲ್ಲ. ಸಿ ಹಿಯರ್ ಒನ್ ಎಕ್ಸಾಂಪಲ್ ಇಸ್ ಲೈಕ್ ಕ್ರೋ ಅಂಡ್ ಪ್ಯಾರೆಟ್. ಎರಡು ಸೇಮ್ ಸೈಜ್ನೇ. ಕ್ರೋ ಅಂಡ್ ಪ್ಯಾರೆಟ್ ಆರ್ ಆಫ್ ಸೇಮ್ ಸೈಜ್, isn't it? ಪ್ಯಾರೆಟ್ ಇಲ್ಲಿ 140 years ಬದುಕಿದ್ರೆ ಕ್ರೋ ಇಲ್ಲಿ 15 years ಮಾತ್ರ ಬದುಕೋದು. ಹೌದಾ? ಸೊ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ದ ಸೈಜ್. ಇಲ್ಲೊಂದು ಎಕ್ಸಾಂಪಲ್ ಇದೆ. ಹೌದಾ? ನೆಕ್ಸ್ಟ್ ಇಸ್ ಮ್ಯಾಂಗೋ ಟ್ರೀ ಅಂಡ್ ಪೀಪಲ್ ಟ್ರೀ. ಓಕೆ, ಮ್ಯಾಂಗೋ ಟ್ರೀ, ಪೀಪಲ್ ಟ್ರೀ ಇದು ಅಶ್ವತ್ಥ ವೃಕ್ಷ. ಓಕೆ, ಇಲ್ಲಿ ಮ್ಯಾಂಗೋ ಟ್ರೀ ಹ್ಯಾಸ್ ಶಾರ್ಟರ್ ಲೈಫ್ ಸ್ಪ್ಯಾನ್. ಓಕೆ, ಶಾರ್ಟರ್ ಲೈಫ್ ಸ್ಪ್ಯಾನ್ ಅಂದ್ರೆ ಕಡಿಮೆ ಅಂತಿಲ್ಲ. ಕಂಪೇರ್ ಟು ಪೀಪಲ್ ಟ್ರೀ ಇಟ್ ಇಸ್ ಶಾರ್ಟರ್. 1-2 ವರ್ಷದಲ್ಲಿ ಸತ್ತೋಗುತ್ತೆ ಅಂತಲ್ಲ. ಕಂಪೇರ್ ಟು ಪೀಪಲ್ ಟ್ರೀ ಅಂದ್ರೆ ಇಲ್ಲಿ ಮ್ಯಾಂಗೋ ಟ್ರೀ ಮತ್ತು ಪೀಪಲ್ ಟ್ರೀ ಎರಡು ಸೇಮ್ ಸೈಜೇ ಇದೆ, isn't it? ಆಲ್ಮೋಸ್ಟ್ ಸೇಮ್ ಸೈಜೇನೆ ಬರುತ್ತೆ. ಆದ್ರೆ ಪೀಪಲ್ ಟ್ರೀಗಿಂತಾನು ಶಾರ್ಟರ್ ಲೈಫ್ ಸ್ಪ್ಯಾನ್ ಮ್ಯಾಂಗೋ ಟ್ರೀ ಇದೆ. ಓಕೆ, ಸೊ ಅದಕ್ಕೆ life spans of an organisms are not correlated with their sizes. Okay, yes. Next question ಕೇಳಿದ್ದಾರೆ ಇದರಲ್ಲಿ. Is death certain in organisms? ಅಂದ್ರೆ ಹುಟ್ಟಿದ್ದು ಎಲ್ಲಾ ಆರ್ಗಾನಿಸಮ್ಸ್ ಸಾಯುತ್ತಾ? ಸರ್ಟನ್ ಅಂದ್ರೆ ಗ್ಯಾರಂಟಿ ಅಂತ. ಅಂದ್ರೆ ಸತ್ತೇ ಸಾಯುತ್ತಾ ಎಲ್ಲಾ ಆರ್ಗಾನಿಸಮ್ಸ್? ಎಸ್. ಓಕೆ, ನೋ ಇಂಡಿವಿಜುವಲ್ ಇಸ್ ಇಮ್ಮಾರ್ಟಲ್. ಓಕೆ, ಎಕ್ಸೆಪ್ಟ್ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಅಂತ ಹೇಳಿದ್ದಾರೆ. ಓಕೆ, ಅದಿಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಹೇಳ್ತಿದ್ದೀನಿ. ಓಕೆ, ಎಕ್ಸೆಪ್ಟ್ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ಸ್, isn't it? ಏನದು? ಎಕ್ಸೆಪ್ಟ್ ಸಿಂಗಲ್ ಸೆಲ್ಡ್. ಓಕೆ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್. single celled organisms. Okay, ಇಲ್ಲಿ except single celled organisms all will die, they are saying. ಅಂದ್ರೆ single cell organism ಸಾಯೋದೇ ಇಲ್ಲನಾ? ಸಾಯಲ್ಲ ಅಂತಂದ್ರೆ ಅದಕ್ಕೆ ನ್ಯಾಚುರಲ್ ಸಾವಿಲ್ಲ, ನ್ಯಾಚುರಲ್ ಡೆತ್ ಇಲ್ಲ. ಸಾಯ್ತವೆ, ಅವು ಸಾಯ್ತವೆ, ಬಟ್ ನ್ಯಾಚುರಲ್ ಡೆತ್ ಇಲ್ಲ. ಈಗ ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ನ್ಯಾಚುರಲ್ ಡೆತ್ ಇದೆ, ಕೌಗೆ ನ್ಯಾಚುರಲ್ ಡೆತ್ ಇದೆ, ಆ ತರ ಸಿಂಗಲ್ ಸೆಲ್ ಆರ್ಗಾನಿಸಮ್ಸ್ಗೆ ನ್ಯಾಚುರಲ್ ಡೆತ್ ಇಲ್ಲ. ಓಕೆ, ಸಿ ಈಸ್ ಡೆತ್ ಸರ್ಟನ್ ಇನ್ ಆರ್ಗಾನಿಸಮ್ಸ್ ಅಂದಾಗೆ ಎಸ್, ನೋ ಇಂಡಿವಿಜುವಲ್ ಇಸ್ ಇಮ್ಮಾರ್ಟಲ್ ಎಕ್ಸೆಪ್ಟ್ ಸಿಂಗಲ್ ಸೆಲ್ ಆರ್ಗಾನಿಸಮ್. ಇಲ್ಲಿ ಬರಬೇಕು. ಓಕೆ, ಎಕ್ಸೆಪ್ಟ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಅಂತ. ವೈ ಡು ವಿ ಸೇ ದಟ್ ದೇರ್ ಇಸ್ ನೋ ನ್ಯಾಚುರಲ್ ಡೆತ್ ಇನ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್? ಯಾಕೆ ಇಲ್ಲ ಅಂತ ಹೇಳೋದು? ಸಿ, ಬಿಕಾಸ್, ಓಕೆ, ಈ ತರ ಚುಕ್ಕಿ ಹಾಕಿದ್ರೆ ಬಿಕಾಸ್ ಬಿಫೋರ್ ಡೆತ್ ಅಂದ್ರೆ ಈ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಸಾಯೋಕ್ಕಿಂತ ಮುಂಚೆನೆ ದೇ ಡಿವೈಡ್. ಓಕೆ, ದೇ ಡಿವೈಡ್. ಅದಕ್ಕೆ ಓಕೆ ಇಲ್ಲ, ಅದಕ್ಕೆ ಡೆತ್ ಇಲ್ಲ, ನ್ಯಾಚುರಲ್ ಡೆತ್ ಇಲ್ಲ. ನಿಮಗೆ ತೋರಿಸ್ತೇನೆ ನಾನು ಎಲ್ಲಿ. ಒನ್ ಸೆಕೆಂಡ್. ಸಿ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅಂದ್ರೆ ಅಮೀಬಾ. ಓಕೆ, ವಿ ಹ್ಯಾವ್ ಟೇಕನ್, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅಮೀಬಾ. ಓಕೆ, ಅಮೀಬಾದಲ್ಲಿ ಏನಾಗುತ್ತೆ ನೋಡಿ, ಅಮೀಬಾ ಡಿವೈಡ್ಸ್ ಇಂಟು 2. ಅಂದ್ರೆ ಇಲ್ಲಿ ಏನಾಗುತ್ತೆ, ಪೇರೆಂಟ್ ಓನ್ಲಿ ಡಿವೈಡ್ಸ್ ಇಂಟು 2, isn't it? ಪೇರೆಂಟ್ ಇಲ್ಲಿ ಪೇರೆಂಟ್ ಓನ್ಲಿ, ಇಟ್ಸ್ ಅನ್ asexual, isn't it? ಸೊ ಇಲ್ಲಿ 2 gametes are not there or 2 parents are not involved, isn't it? ಸೊ ಒಂದೇ ಪೇರೆಂಟ್ ಇರೋದು.
ಒಂದೇ ಪೇರೆಂಟೇ ಡಿವೈಡ್ ಆಗ್ಬಿಡುತ್ತೆ ಇಲ್ಲಿ ಎರಡಕ್ಕೆ, isn't it? ಸೊ ದಿಸ್ ಬಿಕಮ್ಸ್ ಅ ಪೇರೆಂಟ್ ಅಗೇನ್. ಡಾಟರ್ ಸೆಲ್ಸ್ ಏನಾಗುತ್ತೆ, ಇದೇ ಪೇರೆಂಟ್ ಆಗಿ ಮತ್ತೆ ಇದೇ ಡಿವೈಡ್ ಆಗುತ್ತೆ, isn't it? ಸೊ ಈಗ ಹ್ಯೂಮನ್ ಬೀಯಿಂಗ್ ನಲ್ಲಿ ಆ ಥರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, isn't it? ಸೊ ಈಗ ಹ್ಯೂಮನ್ ಬೀಯಿಂಗ್ ಇಸ್ ದೇರ್, isn't it? One male is there, one female is there, isn't it? ಮೇಲ್ ಡಿವೈಡ್ ಆಗ್ಬಿಡುತ್ತಾ, ಫಿಮೇಲ್ ಡಿವೈಡ್ ಆಗ್ಬಿಟ್ಟು ಇಟ್ ಗಿವ್ಸ್ ಚಿಲ್ಡ್ರನ್? ನೋ, isn't it? ಬಟ್ ಅಮೀಬಾ ಕಂಡೀಷನ್ ನಲ್ಲಿ ಇಟ್ ಡಿವೈಡ್ಸ್, ಓಕೆ, ಥಿಂಗ್ ಡಿವೈಡ್ಸ್, ದಟ್ ಇಸ್ ದ ಸೆಲ್ ಇಟ್ ಸೆಲ್ಫ್ ಡಿವೈಡ್ಸ್ ಅಂಡ್ ದಿಸ್ ಹೋಲ್ ಥಿಂಗ್ ಬಿಕಮ್ಸ್ ಅ ಪೇರೆಂಟ್. ಅಂದ್ರೆ ಪೇರೆಂಟ್ನೇ ಡಿವೈಡ್ ಆಗೋದ್ರಿಂದ ಇಲ್ಲೇನು ದೆರ್ ಇಸ್ ನೋ ನ್ಯಾಚುರಲ್ ಡೆತ್. ಓಕೆ, ಬಿಫೋರ್ ದ ಡೆತ್ ಆಫ್ ಅ ಸಿಂಗಲ್ ಸೆಲ್ಲರ್ ಆರ್ಗಾನಿಸಮ್, ಇದು ಸಾಯೋಕ್ಕಿಂತ ಮುಂಚೆನೆ ಡಿವೈಡ್ ಆಗ್ಬಿಡ್ತದೆ ಇಲ್ಲಿ, ಅದಕ್ಕೆ ಸಾವೇ ಇಲ್ಲ, ಯಾಕಂದ್ರೆ ಇದೇ ಫರ್ದರ್ ಇಟ್ ಡಿವೈಡ್ಸ್, isn't it? this divides into daughter, isn't it? ಸೊ ಆ ತರ ಇರೋದ್ರಿಂದ, ಸೊ ವಾಟ್ ಇಸ್ ದರ್, ಯು ಡೋಂಟ್ ಫೈಂಡ್ ಎನಿ ಡೆತ್, ಓಕೆ, ಇನ್ ಅ ಸಿಂಗಲ್ ಸೆಲ್ಲರ್ ಆರ್ಗಾನಿಸಮ್. ಅದೇ ಕಾರಣ, ಓಕೆ, ಬಿಫೋರ್ ಡೆತ್ ದ ಸಿಂಗಲ್ ಸೆಲ್ಲರ್ ಆರ್ಗಾನಿಸಮ್ ಡಿವೈಡ್ಸ್ ಅಷ್ಟೇ. ಅರ್ಥಾತ್ ಕೊಡ್ತಿದ್ದೇನೆ, ಹೌದಾ? ವಿಚ್ ಇಸ್ ದ ಪ್ರಾಸೆಸ್ ಇನ್ ದ ಲಿವಿಂಗ್ ಆರ್ಗಾನಿಸಮ್ ದಟ್ ಎನ್ಶೂರ್ಸ್ ಕಂಟಿನ್ಯೂಟಿ. ಓಕೆ, ನಾವೇನ್ ಹೇಳ್ತೀವಿ, ರಿಪ್ರೊಡಕ್ಷನ್ ಎನೇಬಲ್ಸ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಷೀಸ್ ಜನರೇಷನ್ ಆಫ್ಟರ್ ಜನರೇಷನ್ ಅಂತ ಹೇಳ್ತೇವಾ? ಅಂದ್ರೆ ರಿಪ್ರೊಡಕ್ಷನ್ನೇ ಅಲ್ಲಿ ಕಂಟಿನ್ಯೂಟಿ ತರೋದು ರಿಪ್ರೊಡಕ್ಷನ್. ರಿಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಹೌದಾ? ಹ್ಯೂಮನ್ ಬೀಯಿಂಗ್ ಮತ್ತೆ ರಿಪ್ರೊಡ್ಯೂಸ್ ಮಾಡ್ತಾನೆ, ಮತ್ತೆ ರಿಪ್ರೊಡ್ಯೂಸ್. ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಸ್ಪೀಷೀಸ್ ಏನದೆ ಅದಕ್ಕೆ ಎಂಡ್ ಇಲ್ಲ, ಬಿಕಾಸ್ ಇಟ್ ಗೋಸ್ ಆನ್ ರಿಪ್ರೊಡ್ಯೂಸಿಂಗ್. ಕೌ mammals, ಎಲ್ಲದಕ್ಕೂ reproduction, it enables the continuity of the species generation after generation. Okay, so which is that process? The process is reproduction is the process, okay, which enables the continuity of the species generation after generation. ಎಷ್ಟೇ ಜನರೇಷನ್ ಹೋದ್ರೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಆಗಿ ಹುಟ್ಟೋದು, ಕೌವೇ ಆಗಿ ಹುಟ್ಟುತ್ತದೆ, ಡಾಗೇ ಆಗಿ ಹುಟ್ಟೋದು. Okay, so this is that process which brings continuity. Okay, ನೆಕ್ಸ್ಟ್ ಡಿಫೈನ್ ರಿಪ್ರೊಡಕ್ಷನ್. ಓಕೆ, ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ ಡಿಫೈನ್ ರಿಪ್ರೊಡಕ್ಷನ್, ಇದು ಬೋರ್ಡಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ರಿಪ್ರೊಡಕ್ಷನ್ ಇಸ್ ಡಿಫೈನ್ಡ್ as a biological process in which an organisms give rise to young ones similar to itself. Okay, reproduction is defined as a biological process in which an organism give rise to young ones ಕೊಡುತ್ತೆ, ಹೌದಾ? it gives rise to young ones similar to itself. ಈಗ similar to itself ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ರಿಪ್ರೊಡ್ಯೂಸ್ ಮಾಡಿದಾಗೆ ಹ್ಯೂಮನ್ ಬೀಯಿಂಗ್ ಥರಾನೇ ಇರುತ್ತೆ. ಓಕೆ, ಇಟ್ ಮೇ ನಾಟ್ ಲುಕ್ ಸಿಮಿಲರ್, ಅಂದ್ರೆ ಆ ಫೇಸ್ ಎಲ್ಲ ಸೇಮ್ ಇರ್ಲಿಕ್ಕೆ ಆಗಲ್ಲ. ಇವನ್ ದೋ ದ ಪೇರೆಂಟ್ಸ್, ಇವನ್ ದೋ ದ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ದ ಪ್ಯಾರೆಂಟ್ಸ್, isn't it? ಆದ್ರೂ ಕೂಡ ಪೇರೆಂಟ್ಸ್ ಥರ ಕಂಪ್ಲೀಟ್ಲಿ ದೇ ಡೋಂಟ್ ಅಪಿಯರ್ ಲೈಕ್ ಪೇರೆಂಟ್ಸ್, ಬಟ್ ಅದೇ ಎರಡು ಕೈ, ಅದೇ ಎರಡು ಕಾಲು, ಒಂದು ತಲೆ, ಅದೆಲ್ಲ ಸಿಮಿಲರ್ ಇರ್ತದೆ, ಅದಕ್ಕೆ ಸಿಮಿಲರ್ ಟು ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಓಕೆ, ಬಟ್ ಅಸೆಕ್ಷುವಲ್ ನಲ್ಲಿ we'll see later on how it is. Okay, similar to itself and exact copies ಇರುತ್ತದೆ, ಅದು ಜೆರಾಕ್ಸ್ ಕಾಪಿ ಇದ್ದಂಗೆ ಇರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ ನಲ್ಲಿ ಅಥವಾ ಮ್ಯಾಮಲ್ಸ್ ನಲ್ಲೆಲ್ಲ ಜೆರಾಕ್ಸ್ ಕಾಪಿ ಇರಲ್ಲ. ಓಕೆ, ವಿ ಕ್ಯಾನ್ ಐಡೆಂಟಿಫೈ, ಅಂದ್ರೆ ಡಿಫ್ರೆನ್ಶಿಯೇಷನ್ ಮಾಡಬಹುದು ನಾವು. ಓಕೆ, ಬಟ್ ಅಸೆಕ್ಷುವಲಿ ರಿಪ್ರೊಡ್ಯೂಸ್ಡ್ ಆರ್ಗಾನಿಸಮ್ಸ್ ಇರುತ್ತಲ್ಲ, ಅದರಲ್ಲಿ ವಿ ಕೆನಾಟ್ ಡಿಸ್ಟಿಂಗ್ವಿಶ್ ಇದು ಯಾವುದು ಅಂತ ಹೇಳಿ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆಗಲ್ಲ. ಎಸ್, ವೈ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್? Why do they reproduce? ಇದೆಲ್ಲ ನೀಟಿಗೆ ಕೇಳ್ಬೋದು. ಓಕೆ, ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಈ ತರ ಕೊಟ್ಟು ದೇ ಮೇ ಗಿವ್ ಸಮ್ 3-4 ಚಾಯ್ಸಸ್ ಕೊಡ್ತಾರೆ. ಸೊ ಅದರಲ್ಲಿ ಟು ಮೇಂಟೈನ್ ಲೈಫ್ ಆನ್ ದ ಪ್ಲಾನೆಟ್ ಅಂಡ್ ಟು ಮೇಂಟೈನ್ ಕಂಟಿನ್ಯೂಟಿ ಆಫ್ ಸ್ಪೀಷೀಸ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಟು ಮೇಂಟೈನ್ ಲೈಫ್ ಆನ್ ದ ಪ್ಲಾನೆಟ್ ಅಂಡ್ ಟು ಮೇಂಟೈನ್ ಕಂಟಿನ್ಯೂಟಿ ಆಫ್ ಸ್ಪೀಷೀಸ್ ಇದೆ. ವೈ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್? ಯಾಕೆ ರಿಪ್ರೊಡ್ಯೂಸ್ ಮಾಡ್ತವೆ ಆರ್ಗ್ಯಾನಿಸಮ್ಸ್? ಓಕೆ, ಇಟ್ ಇಸ್ ಟು ಮೇಂಟೈನ್ ಲೈಫ್ ಆನ್ ದ ಪ್ಲಾನೆಟ್. ಪ್ಲಾನೆಟ್ ಅಂದ್ರೆ ಯಾವ್ದಿಲ್ಲಿ? ಅರ್ತ್. ಓಕೆ, to maintain life on earth, to maintain continuity of a species. Okay, ಅದೇ ಸ್ಪೀಷೀಸ್ ಅನ್ನ ಕಂಟಿನ್ಯೂಟಿ ಕೊಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ದ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ಎಲ್ಲ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಆಗ್ತವೆ ಟು ಕಂಟಿನ್ಯೂ ದಿಯರ್ ಸ್ಪೀಷೀಸ್. ಓಕೆ, ಹ್ಯೂಮನ್ ಬೀಯಿಂಗ್ಸ್ ರಿಪ್ರೊಡ್ಯೂಸ್ ಟು ಕಂಟಿನ್ಯೂ ಹ್ಯೂಮನ್ ಬೀಯಿಂಗ್ಸ್, ಡಾಗ್ ರಿಪ್ರೊಡ್ಯೂಸ್ ಟು ಕಂಟಿನ್ಯೂ ಡಾಗ್ಸ್, ಅಮೀಬಾ ರಿಪ್ರೊಡ್ಯೂಸಸ್ ಟು ಕಂಟಿನ್ಯೂ ಅಮೀಬಾ. ಓಕೆ, ಆ ತರ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ಹೌ ದ ಆರ್ಗನ್ಸ್ ರಿಪ್ರೊಡ್ಯೂಸ್? ಓಕೆ, ಹೌ ದ ಆರ್ಗನ್ಸ್ ರಿಪ್ರೊಡ್ಯೂಸ್, ಹೇಗೆ ರಿಪ್ರೊಡ್ಯೂಸ್ ಮಾಡ್ತವೆ ಆರ್ಗನ್ಸು ಅನ್ನೋದಕ್ಕೆ ವಾಟ್ ಆರ್ ದ ಫ್ಯಾಕ್ಟರ್ಸ್?
ಫ್ಯಾಕ್ಟರ್ಸ್ ಯಾವ್ದ್ಯಾವುದು? ಓಕೆ, ಎಸ್. ನಾವು NCERT ಬುಕ್ ನಲ್ಲಿ ಕೊಟ್ಟಿರೋ ಪ್ರಕಾರ ದ ಆರ್ಗ್ಯಾನಿಸಮ್ಸ್ ಹ್ಯಾಬಿಟಾಟ್. ಓಕೆ, ಫ್ಯಾಕ್ಟರ್ಸ್ ಅಂತಂದ್ರೆ ಯಾವ ತರ ರಿಪ್ರೊಡ್ಯೂಸ್ ಮಾಡ್ತವೆ, ಆರ್ಗ್ಯಾನಿಸಮ್ಸ್ ಯಾವ ತರ ರಿಪ್ರೊಡ್ಯೂಸ್ ಮಾಡ್ತವೆ ಅನ್ನೋದು ಒಂದು ಹ್ಯಾಬಿಟಾಟ್. ಹ್ಯಾಬಿಟಾಟ್ ಅಂದ್ರೆ ಅವು ಎಲ್ಲಿ ಇರ್ತವೆ, ಪ್ಲೇಸ್. ಓಕೆ, ಇಟ್ಸ್ ಹ್ಯಾಬಿಟಾಟ್, ಪ್ಲೇಸ್. ಅಂಡ್ ಇಟ್ಸ್ ಇಂಟರ್ನಲ್ ಫಿಸಿಯಾಲಜಿ, ಯಾವ ತರ ಇಂಟರ್ನಲ್ ಫಿಸಿಯಾಲಜಿ ಇದೆ. ಓಕೆ, ಇಂಟರ್ನಲ್ ಫಿಸಿಯಾಲಜಿ ಅಂತಂದ್ರೆ ಮತ್ತೆ ಇಲ್ಲೇ ನಾವು ಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ತಗೊಳ್ಬಹುದು. ಓಕೆ, ಯಾಕಂದ್ರೆ ಅಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ನಲ್ಲಿ ಸಿಂಪಲ್ ಇರ್ತದೆ, ಆರ್ಗ್ಯಾನಿಸಮ್ಸ್ ಇದೆಲ್ಲ ಸಿಂಪಲ್ ಇರ್ತದೆ, ಏನೂ ಇರಲ್ಲ ಅವ್ರಿಗೆ. ಡಿಫ್ರೆನ್ಶಿಯೇಷನ್ ಆಫ್ ಆರ್ಗನ್ ಸಿಸ್ಟಮ್ ಅನ್ನೋದು ಇರಲ್ಲ. ಈ ರಿಪ್ರೊಡಕ್ಟಿವ್ ಆರ್ಗನ್ಸ್ ಸಪರೇಟ್ ಆಗಿ, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಸಪರೇಟ್ ಆಗಿ, ಸರ್ಕ್ಯುಲೇಟರಿ ಸಿಸ್ಟಮ್ ಅದೆಲ್ಲ ಸಪರೇಟ್ ಇರಲ್ಲ. ದೇ ಆರ್ ವೆರಿ ಸಿಂಪಲ್ ಆರ್ಗ್ಯಾನಿಸಮ್ಸ್. ಓಕೆ, ಇಂಟರ್ನಲ್ ಫಿಸಿಯಾಲಜಿ ಅಂದ್ರೆ ಸಿಂಪಲ್ ಆರ್ಗ್ಯಾನಿಸಮ್ಸ್, ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತ ಬರುತ್ತೆ. ಈಗ ವಿ ಮ್ಯಾಮಲ್ಸ್, ಓಕೆ, ವಿ ಆರ್ ಮ್ಯಾಮಲ್ಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ನಮ್ಮಲ್ಲಿ ವಿ ಹ್ಯಾವ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಅಂದ್ರೆ ನಮ್ಗೆ ಎಲ್ಲದಕ್ಕೂ ಒಂದು ನರ್ವಸ್ ಸಿಸ್ಟಮ್ ಬೇರೆ, ಸರ್ಕ್ಯುಲೇಟರಿ ಸಿಸ್ಟಮ್ ಬೇರೆ, ರಿಪ್ರೊಡಕ್ಟಿವ್ ಸಿಸ್ಟಮ್ ಬೇರೆ, ರೆಸ್ಪಿರೇಟರಿ ಸಿಸ್ಟಮ್ ಬೇರೆ, ಡೈಜೆಸ್ಟಿವ್ ಬೇರೆ, ಯೂರಿನರಿ ಬೇರೆ, ಎಲ್ಲ ಬೇರೆ 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 ಸಿಸ್ಟಮ್ಸ್ ಇರೋದ್ರಿಂದ ಅವರ್ ಬಾಡಿ ಈಸ್ ಕಾಂಪ್ಲೆಕ್ಸ್. ಓಕೆ, ಸೊ ಇಲ್ಲಿ ಎರಡು ಫ್ಯಾಕ್ಟರ್ ಯಾವ್ದು ಅಂತಂದ್ರೆ ಒಂದು ಆರ್ಗ್ಯಾನಿಸಮ್ಸ್ ಹ್ಯಾಬಿಟಾಟ್ ಅಂತ ಪ್ಲೇಸ್. ಓಕೆ, ಅಂಡ್ ಅದರ್ ಥಿಂಗ್ ಇಸ್ ದ ಇಂಟರ್ನಲ್ ಫಿಸಿಯಾಲಜಿ. ಓಕೆ, ಎಸ್, ಇದು 2 ಫ್ಯಾಕ್ಟರ್ಸ್ NCERT ಬುಕ್ ನಲ್ಲಿ ಕೊಟ್ಟಿರುವಂತ ಫ್ಯಾಕ್ಟರ್ಸ್. ಓಕೆ, ಬಿಕಾಸ್ ವಿ ಆರ್ ಗೋಯಿಂಗ್ ಓನ್ಲಿ ಟುವರ್ಡ್ಸ್ NCERT, ನಾಟ್ ಅಪಾರ್ಟ್ ಫ್ರಮ್ ದಟ್. ಓಕೆ, ಡಿಫೈನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದೆಲ್ಲ ಮತ್ತೆ ಬೋರ್ಡಿಗೆ ಇಂಪಾರ್ಟೆಂಟ್ ಇದೆ. ಎಸ್, ನೀಟಿಗೂ ಯಾವ್ದು ಬೋರ್ಡಿಗೆ ಇಂಪಾರ್ಟೆಂಟ್ ಇರ್ತದೆ ಅದು ನೀಟಿಗೆ ಇಂಪಾರ್ಟೆಂಟ್ ಇರ್ತದೆ. ಯಾವ್ದು ನಾನು ಬೋರ್ಡ್ ಅಂತ ಹಾಕಿಲ್ಲ ಅದೆಲ್ಲ ನೀಟಿಗೆ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಓದ್ಕೊಂಬಿಡಿ, ಎಲ್ಲ ಒಂದ್ಸಲ ಓದ್ಕೊಂಬಿಡಿ. Define asexual reproduction. Asexual reproduction is defined as a reproduction in which offspring is produced by single parent. Okay, ಅದು ಇಂಪಾರ್ಟೆಂಟ್. ಇಲ್ಲಿ ಸಿಂಗಲ್ ಪೇರೆಂಟ್ ವಿತ್ ಆರ್ ವಿದೌಟ್ ದ ಇನ್ವಾಲ್ವ್ಮೆಂಟ್ ಆಫ್ ಗ್ಯಾಮೆಟ್ ಫಾರ್ಮೇಶನ್. ಗ್ಯಾಮೆಟ್ ಫಾರ್ಮೇಶನ್ ಆದ್ರೂ ಆಗ್ಬೋದು, ಆಗ್ಲಿಕ್ಕೂ ಇಲ್ಲ. ಓಕೆ, ಸೊ ಹಿಯರ್ ಬಟ್ ಸಿಂಗಲ್ ಪೇರೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ದಿಸ್ ಲೈನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಗಲ್ ಪೇರೆಂಟ್ ವಿತ್ ಆರ್ ವಿದೌಟ್ ದ ಇನ್ವಾಲ್ವ್ಮೆಂಟ್ ಆಫ್ ಗ್ಯಾಮೆಟ್ ಫಾರ್ಮೇಶನ್. Define sexual reproduction. Sexual reproduction is defined as a reproduction in which two parents, that is opposite sex. Okay, yeah, two parents. ಯಾಕಂದ್ರೆ ಇಲ್ಲಿ sexual reproduction ಅಲ್ಲಿ ಮತ್ತೆ hermaphrodites ಬೇರೆ ಬರ್ತದೆ. Okay, ಅದು ಇದರಲ್ಲಿ ಬರಲ್ಲ. Okay, so here we have to use the word opposite sex, participate in the reproductive process and also involves fusion of male and female gametes. Okay, yes. So here, sexual reproduction is defined as a reproduction in which two parents of opposite sex participate in the reproductive process and also involve fusion of male and female gametes. Okay, which produces zygote. Okay, ಇದು definition. You have to by heart the definition for boards. Next, difference between sexual and asexual reproduction. ಈ ತರ definition ನಿಮಗೆ ಕೊಡ್ಬೋದು. What is sexual reproduction, name anything like they may give. Okay, so ಇಲ್ಲಿ examples ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಇಲ್ಲ ಅಂದ್ರೆ directly they may go for difference between sexual and asexual reproduction. 3 marks ಗೆ ಕೇಳ್ಬೋದು. Okay, yes. So asexual reproduction, sexual reproduction difference ನೋಡೋಣ. The offsprings are produced from one parent. Okay, ಇಲ್ಲಿ offsprings are produced from one parent. ಯಾಕಂದ್ರೆ involvement of one parent ಅನ್ನೋದೇ asexual reproduction ಅಲ್ಲಿ ಇರೋದು. Okay, yes, gamete production irutte athwa iralla. Okay, but union of gametes is not there. Okay, the offsprings are produced from two parents, that is opposite sex. There is no union of gametes. Union of gametes iralla. Production of gametes irbodu, but there is no union of gametes. It involves union of gametes to form zygote. Okay, union of gametes irutte, adrinda zygote formation agutte. All offsprings are morphologically and genetically similar or identical to the parent and among themselves. This is very important. Okay, so, asexual reproduction alli idu very important. All offsprings are morphologically and genetically similar. ಇದಕ್ಕೆ ನಾವು ಕ್ಲೋನ್ಸ್ ಕೂಡ
ಹೇಳ್ತೇವೆ ಹೌದಾ ಕ್ಲೋನ್ ಡೆಫಿನೇಷನ್ ಅಲ್ಲಿ ಮತ್ತೆ ಇದೇ ಬರ್ತದೆ ಸೊ ಆಲ್ ಆಫ್ ಸ್ಪ್ರಿಂಗ್ಸ್ are morphologically and genetically similar or identical to the parent and among themselves. Offsprings produced are not identical to their parents or among themselves. Okay. Next, common in organisms which have relatively simple organization. ಹೇಳಿದ್ನಲ್ಲ ನಾನು ಅವಾಗ simple organization. Asexually reproduce ಆಗುವಂತ organisms. Examples ಇವೆಲ್ಲ algae, fungi ಓಕೆ ತಗೊಂಡಾಗೆ ಓಕೆ ಸಪರೇಟ್ ಆರ್ಗನ್ ಸಿಸ್ಟಮ್ ಅನ್ನೋದು ಇಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಸಪರೇಟು ನರ್ವಸ್ ಸಿಸ್ಟಮ್ ಸಪರೇಟು ರಿಪ್ರೊಡಕ್ಟಿವ್ ಸಿಸ್ಟಮ್ ಸಪರೇಟ್ ಅನ್ನೋದು ಇಲ್ಲ ಓಕೆ ದೇ ಆರ್ ಕಾಮನ್ ಅಂದ್ರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಎಲ್ಲಾಗುತ್ತೆ ಇಟ್ ಇಸ್ ಕಾಮನ್ ಇನ್ ಆರ್ಗಾನಿಸಮ್ಸ್ ವಿಚ್ ಹ್ಯಾವ್ ರಿಲೇಟಿವ್ಲಿ ಸಿಂಪಲ್ ಆರ್ಗನೈಸೇಷನ್ ಇರುತ್ತೆ ಬೇರೆ ಏನೂ ಇರಲ್ಲ ಸೆಲ್ ಒಂದೇ ಓಕೆ ಎಸ್ ಹಿಯರ್ ಇಟ್ ಇಸ್ ಸೀನ್ ಇನ್ ಆರ್ಗಾನಿಸಮ್ಸ್ ವಿಚ್ ಹ್ಯಾವ್ ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಓಕೆ yes this is a fast process very fast cell division agbidutte mitosis finished okay already another organism is produced it's a fast process here it is a slow process yake illi first gamete formation agbeku okay so gamete formation agbeku gamete union agbeku union admele zygote form agbeku development agbeku so the process is slow compared to that of asexual. Example is algae, fungi, etc. Okay. Here the examples are mammals, etc. Right. What are clones? ಹೇಳಿದ್ನಲ್ಲ ಇದು same thing will be written as clones. Okay. Clone. ಕೇಳಿರ್ತೀರಾ ನೀವು ಈ word it is very familiar to you, isn't it? Clones ಅಂದ್ರೆ ಏನು? Similar, almost. Xerox copy ಇದ್ದಂಗೆನೆ. Exactly. Yeah. Clones are morphologically and genetically similar individuals of or offsprings. Okay, similar individuals or offsprings that are not only identical to one another but are also the exact copies of their parent. Exact copies irtade. So you cannot even differentiate which one is original. Okay, ಆತರ ಅಷ್ಟು exact copies ಇರುತ್ತೆ. They are called as clones. Okay, there is a note here. Okay. ನೋಟ್ ಇವೆಲ್ಲ ನೋಟ್ಗಳು ನೀಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇನ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ನಲ್ಲಿ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಇಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ಸೊ ನಾನು ಹೇಳಿದ್ನಲ್ಲ ಅಲ್ಲಿ ಯಾವುದು ಸ್ಪೆಷಲ್ ಫೀಚರ್ಸ್ ಇರಲ್ಲ ಸ್ಪೆಷಲ್ ಆರ್ಗನ್ಸ್ ಇರಲ್ಲ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಇಸ್ ದ ಮೋಡ್ ಆಫ್ ರಿಪ್ರೊಡಕ್ಷನ್ ನಾನು ಹೇಳಿದೆ ನಿಮಗೆ ಸೆಲ್ ಡಿವಿಷನ್ ಹೇಗಿರುತ್ತೆ ಅಂತ ಹೌದಾ ಸೊ ಯಾವ ತರ ಇರುತ್ತೆ ವಿ ಹ್ಯಾವ್ ಸೀನ್ ದಟ್ ಅದೇ ಅಮೀಬಾ ಸೇಮ್ ಓಕೆ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಅಲ್ಲ amoeba it divides into two isn't it divides into two okay so this again grows separately this again grows separately ee tara single celled organisms nalli cell division ne mode of reproduction bere ಏನು ಇಲ್ಲ organs illa reproductive organs illa so what they do they just divide mitosis ಇಂದ divide ಆಗುತ್ತೆ divide ಆಗಿ that itself is the mode of reproduction okay example like protista moneras okay like ಇದು amoeba paramecium so they are all the examples okay examples are amoeba paramecium euglena bacteria yes ಇದೆಲ್ಲ 11th ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿರ್ತೀರಾ ನೀವು ಹೌದಾ ಮೊನೆರಾನ್ಸ್ protista ಇವೆಲ್ಲ ಕಲ್ತಿರ್ತೀರಾ so we have seen that cell division itself is the mode of reproduction ಬೇರೆ mode of reproduction ಇಲ್ಲ okay yes in all the above organisms that is a single celled organisms the parent cell divides by mitosis ಹೌದಾ so we have shown here this is the parent cell it divides by mitosis okay finished that itself mitosis ಗೆ end ಆಯ್ತು ಇಲ್ಲಿ ಮತ್ತೊಂದು ಹೊಸ ಆರ್ಗಾನಿಸಮ್ ಬಂದ್ಬಿಟ್ಟಿತ್ತು ಇಲ್ಲಿ ಓಕೆ ಆರ್ಗಾನಿಸಮ್ ದಟ್ ಇಸ್ ಅಮೀಬಾ ಇಲ್ಲಿ ತಗೊಂಡಿದ್ದೇವೆ ಮೈಟೋಸಿಸ್ ಆಯಿತು ಇಲ್ಲಿ ಹೊಸ ಅಮೀಬಾ ಬಂದಾಯಿತು ಸೊ ಹಿಯರ್ ವಿ ಆರ್ ಸೀಯಿಂಗ್ isn't it this is the amoeba ಆಯ್ತು ಇಲ್ಲಿ ಸೆಲ್ ಡಿವಿಷನ್ ಆಯಿತು ಹೊಸ ಅಮೀಬಾ ಬಂದ್ಬಿಟ್ಟಿದೆ ಓಕೆ ಎಸ್ ಸೊ ಹಿಯರ್ ಸೆಲ್ ಡಿವಿಷನ್ itself is the mode of reproduction next method of reproduction in asexual organisms that is single celled organisms
Yes. So what are the method of reproduction? Nodi, initially what we have said that all organisms do not reproduce by the same method, isn't it? ಅಲ್ಲಿ major two divisions ತಗೊಂಡ್ವಿ ನಾವು. ಒಂದು asexual reproduction, the other one is sexual reproduction, isn't it? But in asexual reproduction ನಲ್ಲೂ ಕೂಡ what we are saying that cell division is the only mode of reproduction ಅಂತ ಹೇಳ್ತಿದ್ದೇವೆ. So cell division ಕೂಡ ಎಲ್ಲ ಆರ್ಗಾನಿಸಮ್, ಎಲ್ಲ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ನಲ್ಲಿ ಒಂದೇ ತರ ಇರಲ್ಲ. ಓಕೆ, ಸಿ ಹಿಯರ್ ಆಲ್ಸೋ ಈ ಸಿಂಗಲ್ ಸೆಲ್ಡ್ ದಟ್ ಇಸ್ ಸೆಲ್ ಡಿವಿಷನ್ ಏನು ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ನಲ್ಲಿ ಆಗ್ತಾ ಇದೆ, ದಿಸ್ ಸೆಲ್ ಡಿವಿಷನ್ ಇಟ್ ಸೆಲ್ಫ್ ಹ್ಯಾಸ್ ಮೆನಿ ನೇಮ್ಸ್. ಓಕೆ, ಯಾವ್ಯಾವ್ದ್ರಲ್ಲಿ ಯಾವ್ಯಾವ ತರ ಬೈನರಿ ಫಿಷನ್. ಓಕೆ, ಫಿಷನ್ ಅಂದ್ರೆ ಟು ಡಿವೈಡ್. ಓಕೆ, ಬೈನರಿ ಡಿವಿಷನ್ ಅಂತ ತಗೊಳ್ಬಹುದು. ಬೈನರಿ ಅಂದ್ರೆ ಏನು? ಟು, isn't it? Cell divides into two halves, two equal halves ಆಗಿ ಡಿವೈಡ್ ಆಗುತ್ತೆ ಅದು. Okay, you have seen here two equal halves. Okay, example is amoeba. This is amoeba. Example amoeba ತೋರಿಸ್ತಿದ್ದೇನೆ. Okay, cell divides into two equal halves. amoeba paramecium ನಲ್ಲೆಲ್ಲ two equal halves ಆಗಿ ಡಿವೈಡ್ ಆಗಿಬಿಡುತ್ತೆ. Okay, budding in yeast. Okay, budding ಅಂದ ತಕ್ಷಣ ಈಸ್ಟ್ ನೆನ್ಪಿಟ್ಕೊಳ್ಬೇಕು. Okay, budding in yeast. Binary fission in amoeba paramecium. Amoeba paramecium binary fission. Binary fission amoeba paramecium. Budding yeast, yeast budding ಅಷ್ಟೇ. ಓಕೆ, ಎಸ್. ಹೈಡ್ರಾ ಕೂಡ ಇದೆ budding. ಓಕೆ, ಐ ಡೋಂಟ್ ಸೇ ದಟ್ ಓನ್ಲಿ ಈಸ್ಟ್, ಹೈಡ್ರಾ ಆಲ್ಸೋ budding ಇಂದ ಆಗುತ್ತೆ. ಸರಿ, cell divides unequally and small buds are produced that remain attached initially to the parent cell, which slowly gets separated and matures into new yeast. ಈಗ ನೋಡಿ, ಒಂದು ಬೈನರಿ ಫಿಷನ್ ನೋಡಿದ್ವಿ ನಾವು, ಟೂ ಈಕ್ವಲ್ ಹಾಫ್ಸ್ ನಲ್ಲಿ ಡಿವೈಡ್ ಆಯಿತು, ಹೌದಾ? ಅಮೀಬಾ ಎಕ್ಸಾಕ್ಟ್ಲಿ ಟೂ ಈಕ್ವಲ್ ಹಾಫ್, ಸಿಮಿಲರ್. ಎಸ್, ಇದು ಸಿ ದಿಸ್ ಇಸ್ ಬಡ್ಡಿಂಗ್, ಬಡ್ಡಿಂಗ್ ಇನ್ ಈಸ್ಟ್. ಓಕೆ, ದಿಸ್ ಇಸ್ ಅ ಪೇರೆಂಟ್ ಸೆಲ್. ಪೇರೆಂಟ್ಸ್ ಇಲ್ಲಿ ಡಿವಿಷನ್ ಆಯಿತು. ವಾಟ್ ವಿ ಆರ್ ಸೇಯಿಂಗ್ ಹಿಯರ್, ಸಿ ಸೆಲ್ ಡಿವೈಡ್ಸ್ ಅನ್ಈಕ್ವಲಿ, ಹೌದಾ? ಸಿ ಹಿಯರ್ ಇದು ದೊಡ್ಡ ಪಾರ್ಟ್ ಇದೆ, ಇದು ಸಣ್ಣ ಪಾರ್ಟ್ ಇದೆ, ಅನ್ಈಕ್ವಲಿ ಡಿವೈಡ್ ಆಯ್ತಾ? ಎಸ್. ಅಂಡ್ ಸ್ಮಾಲ್ ಬಡ್ಸ್ ಆರ್ ಪ್ರೊಡ್ಯೂಸ್ಡ್, ಇದೆ ಸ್ಮಾಲ್ ಬಡ್ಸ್. ಸೊ ಸಿ ದೀಸ್ ಆರ್ ಆಲ್ ವಾಟ್ ಎವರ್ ಐ ಸೆಡ್, ಸ್ಮಾಲ್ ಬಡ್ಸ್ ಆರ್ ಪ್ರೊಡ್ಯೂಸ್ಡ್ ದಟ್ ರಿಮೇನ್ ಅಟ್ಯಾಚ್ಡ್ ಇನಿಷಿಯಲಿ ಟು ದ ಪೇರೆಂಟ್ ಸೆಲ್. ಇದು ಪೇರೆಂಟ್ ಸೆಲ್, ಇದು ದೇ ಆರ್ ಅಟ್ಯಾಚ್ಡ್ ಟು ದ ಪೇರೆಂಟ್ ಸೆಲ್. Later on what happens, they get separated and mature into new yeast. ಇದು ಡಿಟ್ಯಾಚ್ ಆಗಿಬಿಡುತ್ತದೆ, ದೊಡ್ಡದಾಗುತ್ತೆ, ಡಿಟ್ಯಾಚ್ ಆಗಿಬಿಟ್ಟು ಪೇರೆಂಟ್ ಸೆಲ್ ಇಂದ ಡಿಟ್ಯಾಚ್ ಆಗಿಬಿಡುತ್ತದೆ. ಇಟ್ ಗ್ರೋಸ್ ಇನ್ ಟು ನ್ಯೂ ಈಸ್ಟ್. ಓಕೆ, ಎಸ್. ನೆಕ್ಸ್ಟ್ ಇಸ್ ಫ್ರಾಗ್ಮೆಂಟೇಷನ್. ಇಟ್ಸ್ ಅ ಮೋಡ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್ ದ ಬಾಡಿ ಆಫ್ ಅನ್ ಆರ್ಗಾನಿಸಮ್ ಬ್ರೇಕ್ಸ್ ಇನ್ ಟು ಡಿಸ್ಟಿಂಕ್ಟ್ ಪೀಸಸ್. ಫ್ರಾಗ್ಮೆಂಟ್ಸ್ ಆಗಿ ಬ್ರೇಕ್ ಆಗುತ್ತೆ. ಓಕೆ, each fragment grows into an adult capable of producing offsprings. Example is hydra. hydra ನೋಡಿದ್ದೀರಾ ನೀವು, ಹೌದಾ? ಆಲ್ಮೋಸ್ಟ್ ಇದು ಬಡ್ಡಿಂಗ್ ತರಾನೇ ಇರ್ತದೆ. ಅದು ಕೂಡ ಅದು ಇಟ್ ಗೆಟ್ಸ್ ಕಟ್ ಇಂಟು ಪೀಸಸ್, ತುಂಬಾ ಫ್ರಾಗ್ಮೆಂಟ್ಸ್ ಆಗಿ ಕಟ್ ಆಗುತ್ತೆ. ಕಟ್ ಆಗಿಬಿಟ್ಟು ದೆನ್ ಇಟ್ ಪ್ರೊಡ್ಯೂಸಸ್ ಆಫ್ಸ್ಪ್ರಿಂಗ್ಸ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಪ್ಲೆನೇರಿಯಾ ಕೂಡ ಇದೆ. ಓಕೆ, ಪ್ಲೆನೇರಿಯಾ ಆಲ್ಸೋ ಇಸ್ ಟು ಫ್ರಾಗ್ಮೆಂಟೇಷನ್. ಬರ್ಕೊಳ್ಳಿಬೇಕಂದ್ರೆ. ಓಕೆ, ಒಂದು ಫ್ರಾಗ್ಮೆಂಟೇಷನ್ ಹೈಡ್ರಾ ಒಂದು. ಓಕೆ, ಐಲ್ ರೈಟ್ ಹಿಯರ್ ಹೈಡ್ರಾ ಅಂಡ್ ಪ್ಲೆನೇರಿಯಾ. ಓಕೆ, plenaria. Okay, right. So these are the three mode of or methods of reproduction in asexual organism. Okay, ಇವೆಲ್ಲ ಸೆಲ್ ಡಿವಿಷನ್ ಅಂಡ್ ಮೆಥಡ್ಸ್. ಬೋರ್ಡಿಗೆ ಕೂಡ ಕೇಳ್ಬೋದು, ರೈಟ್ ದ ಮೆಥಡ್ಸ್ ಆಫ್ ಸೆಲ್ ಡಿವಿಷನ್ ಅಂತ ಕೇಳಿದಾಗೆ ಯು ಕ್ಯಾನ್ ರೈಟ್ ಬೈನರಿ ಫಿಷನ್, ಬಡ್ಡಿಂಗ್ ಇನ್ ಈಸ್ಟ್, ಫ್ರಾಗ್ಮೆಂಟೇಷನ್. ಓಕೆ, ಇದೆಲ್ಲ ಬರಿಬೋದು, ಎಕ್ಸಾಂಪಲ್ಸ್ ಬರಿಬೋದು ಒಂದೊಂದಕ್ಕೆ. ಓಕೆ, ಎಸ್. ಓಕೆ, ನಾವು ಲೆಟ್ ಅಸ್ ಸಿ
asexual reproductive structures. ಈಗ asexual reproductive structures ಯಾವ್ಯಾವುದು? Okay, as you all know, that these are the asexual reproductive structures. Okay, zoospores, conidia, buds, gemmules. Okay, ಬರೋಣ ಈ ಪಾಯಿಂಟಿಗೂ ಬರೋಣ. Let us see what is encystation. Okay, ಇದು ಬೋರ್ಡಿಗೆ ಕೇಳ್ಬೋದು. Under unfavorable condition, the amoeba withdraws its pseudopodia and secretes a 3-layered hard covering or a cyst around itself. Okay, this condition is called as encystation. Amoeba ಏನು ಮಾಡುತ್ತೆ? Unfavorable condition ಬರುತ್ತೆ. Okay, ತುಂಬಾ ಜಾಸ್ತಿ ಅದಕ್ಕೆ ಅಂದ್ರೆ ಕಂಡೀಷನ್ಸ್ ಲೈಕ್ a lot of climatic change ಬಂತು. Okay, ಅವಾಗ ಏನು ಮಾಡುತ್ತೆ ಅಮೀಬಾ? ಅದು ಭಯ, ಅದೆಲ್ಲಿ ಸತ್ತು ಹೋಗ್ಬಿಡ್ತದೆ ಅಂತ ಅನ್ಕೊಂಡ್ಬಿಟ್ಟು ವಾಟ್ ಇಟ್ ಡಸ್, ಇಟ್ ವಿಡ್ರಾಸ್ ಇಟ್ಸ್ ಸೂಡೋಪೋಡಿಯಾ, ಆ ಫಾಲ್ಸ್ ಫೂಟ್ ಏನಿದೆಯಲ್ಲ ಅದನ್ನ ಒಳಗೆ ಹಾಕೊಂಡ್ಬಿಡ್ತದೆ. ಹಾಕೊಂಡ್ಬಿಟ್ಟು 3-layered ಹಾರ್ಡ್ ಕವರಿಂಗ್ ಸಿಸ್ಟ್ ತನ್ನ ಸುತ್ತ ಮಾಡ್ಕೊಂಡ್ಬಿಡ್ತದೆ. ಓಕೆ, ಅದು ತನ್ನ ಸುತ್ತ ಆ ತರ ಮಾಡ್ಕೊಂಡಾಗೆ ಇಟ್ ಇಸ್ ಸೇಫ್ ಇನ್ಸೈಡ್. ಯಾಕಂದ್ರೆ ಸಿಸ್ಟ್ ಏನಿರುತ್ತದೆ, ಸಿಸ್ಟ್ ಪ್ರೊಟೆಕ್ಟ್ಸ್ ಇಟ್ ಇನ್ ಆಲ್ ದ ಅನ್ಫೇವರಬಲ್ ಕಂಡೀಷನ್ಸ್. ಎಷ್ಟೇ ಮಳಿ ಬರಲಿ, ಎಷ್ಟೇ ಗಾಳಿ ಬರಲಿ, ಎಷ್ಟೇ ಚಳಿ ಬರಲಿ, ಎಷ್ಟೇ ಬಿಸಿಲು ಇರಲಿ, ಆ ಸಿಸ್ಟ್ ಆ ಒಳಗಿರೋ ಅಮೀಬಾನ ಕಾಪಾಡುತ್ತೆ. ಓಕೆ, ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಎನ್ಸಿಸ್ಟೇಷನ್. ಅಂದ್ರೆ ಎನ್ಸಿಸ್ಟ್ ಆಗ್ಬಿಡ್ತದೆ, ಸಿಸ್ಟ್ ಹಾಕೊಂಡ್ಬಿಡ್ತದೆ ತನ್ನ ಸುತ್ತ. ಎಸ್. ದೆನ್ ಸ್ಪೋರುಲೇಷನ್ ಅಂದ್ರೇನು? ಸೊ ಇದು ಎನ್ಸಿಸ್ಟೇಷನ್ ಅದ ನೆಕ್ಸ್ಟ್ ಸ್ಟೇಜ್ ಸ್ಪೋರುಲೇಷನ್. ಈಗ ಫೇವರಬಲ್ ಕಂಡೀಷನ್ ಮತ್ತೆ ರಿಟರ್ನ್ ಆಯಿತು, ಅಂದ್ರೆ ಅನ್ಫೇವರಬಲ್ ಕಂಡೀಷನ್ ಹೋಯ್ತು. ಅಡ್ವರ್ಸ್ ಕ್ಲೈಮೇಟು ಇಲ್ಲ, ಈಗ ಅತಿ ಬಿಸಿಲಿಲ್ಲ, ಅತಿ ಮಳಿ ಇಲ್ಲ, ಅತಿ ಚಳಿ ಇಲ್ಲ, ಯಾವುದೂ ಇಲ್ಲ. ಓಕೆ, ಫೇವರಬಲ್ ಕಂಡೀಷನ್ಗೆ ರಿಟರ್ನ್ ಆಯಿತು. ಮತ್ತೆ ನಾರ್ಮಲ್ ಚಳಿ, ನಾರ್ಮಲ್ ಬಿಸಿಲು, ನಾರ್ಮಲ್ ಮಳಿ, ಆ ಥರ. ಸೊ ಫೇವರಬಲ್ ಕಂಡೀಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ವೆನ್ ಫೇವರಬಲ್ ಕಂಡೀಷನ್ಸ್ ರಿಟರ್ನ್, ದ ಎನ್ಸಿಸ್ಟೆಡ್ ಅಮೀಬಾ ಅಂದ್ರೆ ಏನು ತನ್ನ ಸುತ್ತ ಸಿಸ್ಟ್ ಮಾಡ್ಕೊಂಡಿರ್ತದೆ ಆ ಅಮೀಬಾ, ಇಟ್ ಡಿವೈಡ್ಸ್ ಬೈ ಮಲ್ಟಿಪಲ್ ಫಿಷನ್. ಓಕೆ, ಮಲ್ಟಿಪಲ್ ಫಿಷನ್ ಇಂದ ಅದು ಡಿವೈಡ್ ಆಗುತ್ತೆ. ಸೊ ನಾವು ಬೈನರಿ ಫಿಷನ್ ನೋಡಿದ್ದೇವೆ, ಅಂದ್ರೆ 2 ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಆಗೋದು. ಸೊ ಮಲ್ಟಿಪಲ್ ಫಿಷನ್ ನಲ್ಲಿ ಏನಾಗುತ್ತೆ, 2 ಈಕ್ವಲ್ ಹಾಫ್ಸ್ ನಲ್ಲೇ ಡಿವೈಡ್ ಆಗೋದು, ಬಟ್ ಅಲ್ಲಿ 2 2 2 2 2 ಅಂತ ಮಲ್ಟಿಪಲ್ ಫಿಷನ್ ಇಂದ ಡಿವೈಡ್ ಆಗ್ಬಿಟ್ಟು ಇಟ್ ಪ್ರೊಡ್ಯೂಸಸ್ ಮೆನಿ ಮೈನ್ಯೂಟ್ ಅಮೀಬಾ. ಸಣ್ಣ 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 ಅಮೀಬಾ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆರ್ ಸೂಡೋ ಪೊಡಿಯೋ ಸ್ಪೋರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಅದಕ್ಕೆ ಸ್ಪೋರುಲೇಷನ್, ಸ್ಪೋರ್ಸ್ ಆಗುತ್ತೆ. ಓಕೆ, ದ ಸಿಸ್ಟ್ ವಾಲ್ ಬರ್ಸ್ಟ್, ಅಷ್ಟೊಂದು ಅಮೀಬಾ ಆದ ತಕ್ಷಣ ಏನಾಗ್ಬಿಡ್ತದೆ, ಸಿಸ್ಟ್ ವಾಲ್ ಬರ್ಸ್ಟ್ ಆಗ್ಬಿಡ್ತದೆ. ಓಕೆ, ಅಂಡ್ ದ ಸ್ಪೋರ್ಸ್ ಆರ್ ಲಿಬರೇಟೆಡ್ ಇನ್ ದ ಸರೌಂಡಿಂಗ್ ಮೀಡಿಯಂ. ಇಲ್ಲಿ ಸರೌಂಡಿಂಗ್ ನಲ್ಲಿ, ಐದರ್ ಆನ್ ದ ಲ್ಯಾಂಡ್ ಆರ್ ಇನ್ ದ ವಾಟರ್, ವೆರೆವರ್ ಇಟ್ ಇಸ್. ಓಕೆ, ಇಟ್ ಗ್ರೋಸ್ ಇನ್ ಟು ಮೆನಿ ಅಮೀಬಾ. ಅಷ್ಟೊಂದು ಅಮೀಬಾಗಳು ಹುಟ್ಟುಬಿಡ್ತದೆ. ಓಕೆ, ಸೊ ದಿಸ್ ಆಲ್ಸೋ ಇಸ್ ಒನ್ ಆಫ್ ದ ಮೆಥಡ್ ಆಫ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಓಕೆ, ಎಸ್, ಅದಕ್ಕೆ ಇದರಲ್ಲಿ ಇನ್ವಾಲ್ವ್ ಮಾಡಿರೋದು ಈ ಟಾಪಿಕ್ನ. ಎಸ್. ಸೊ ಆದ್ರೆ ಎಕ್ಸಾಮ್ಸ್ ನಲ್ಲಿ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಕೇಳ್ತಾರೆ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಕೇಳಿದಾಗ ನೀವು ಸ್ಪೋರುಲೇಷನ್, ಎನ್ಸಿಸ್ಟೇಷನ್ ಬರೀಬಾರ್ದು. ಓಕೆ, ವಾಟ್ ಈಸ್ ಎನ್ಸಿಸ್ಟೇಷನ್, ವಾಟ್ ಈಸ್ ಸ್ಪೋರುಲೇಷನ್ ಅಂತ ಕೇಳಿದಾಗ ಮಾತ್ರ ಬರೀಬೇಕು. ಯು ಹ್ಯಾವ್ ಟು ಓನ್ಲಿ ರೈಟ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತಂದ್ರೆ ಝೂಸ್ಪೋರ್ಸ್, ಕೊನಿಡಿಯಾ, ಬಡ್ಸ್, ಜೆಮ್ಯೂಲ್ಸ್ ಅಂತ ಬರೀಬೇಕು. ಓಕೆ, ಸೊ ಎಲ್ಲೆಲ್ಲಿ ನಿಮ್ಗೆ ಕಾಣುತ್ತೆ ಇದು? ಕ್ಲಾಮಿಡೋಮೋನಾಸ್ ನಲ್ಲಿ ಝೂಸ್ಪೋರ್ಸ್. ಓಕೆ, ಝೂಸ್ಪೋರ್ಸ್ ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದು ನೀಟ್ ನಲ್ಲಿ ಕೇಳ್ಬೋದು. ಓಕೆ, ಸೊ ವಿಚ್ ಒನ್ ಇಸ್ ದ ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತಂದ್ರೆ ಇಟ್ ಇಸ್ ಝೂಸ್ಪೋರ್ಸ್. ಓಕೆ, ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇಸ್ ಝೂಸ್ಪೋರ್ಸ್. ನೀಟಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಕೊನಿಡಿಯಾ, ಪೆನ್ಸಿಲಿಯಂ, ಪೆನ್ಸಿಲಿಯಂ ನಲ್ಲಿ ನಿಮ್ಗೆ ಕೊನಿಡಿಯಾ ಕಾಣುತ್ತೆ. ಓಕೆ, ಕೊನಿಡಿಯಾ. ಬಡ್ಸ್, ಹೈಡ್ರಾ, ಇಲ್ಲಿದೆ ನೋಡಿ. ಓಕೆ, ಬಡ್ಸ್, ಹೈಡ್ರಾ. ದೆನ್ ಜೆಮ್ಯೂಲ್ಸ್, ಸ್ಪಾಂಜ್ ನಲ್ಲಿ ನಿಮ್ಗೆ ಜೆಮ್ಯೂಲ್ಸ್ ಕಾಣುತ್ತೆ. ಓಕೆ, ಇದು ಸ್ಪಾಂಜ್ ಅಲ್ಲಿ ಜೆಮ್ಯೂಲ್ಸ್. ದಿಸ್ ಇಸ್ ಯರ್ ಝೂಸ್ಪೋರ್ಸ್. ಓಕೆ, ಝೂಸ್ಪೋರ್ಸ್. ಇದು ಪೆನ್ಸಿಲಿಯಂ, ಕೊನಿಡಿಯಾ, ಕೊನಿಡಿಯಾ ಕಾಣುತ್ತೆ ಪೆನ್ಸಿಲಿಯಂ ನಲ್ಲಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್. ಓಕೆ ಚಿಲ್ಡ್ರನ್, ಎಸ್, ಐ ಹ್ಯಾವ್ ಗಿವನ್ ದ ಕ್ವಶನ್ಸ್. ಆ ಕ್ವಶನ್ಸ್ ನಲ್ಲಿ ಇವೆಲ್ಲ ಆನ್ಸರ್ಸ್ ಇದು ಕೊಡ್ತೇನೆ. ಇವನ್ನೆಲ್ಲ ಸಪರೇಟ್ ಆಗಿ ನಾನು ನಿಮಗೆ ಆ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ಕೂಡ ನಾನು ಕೊಡ್ತೇನೆ ನಿಮಗೆ. ಓಕೆ, ವಾಟ್ ಈಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂಡ್ ರೈಟ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ಸಮ್ angiosperms. Okay, this also is very very important for boards.
Vegetative reproduction is an asexual reproduction in animals in which the units of vegetative reproduction or propagation are capable of giving rise to new offsprings. Okay. So what is vegetative reproduction ಅಂತ ಕೇಳಿದಾಗೆ vegetative reproduction the definition ಇದು. Vegetative reproduction is an asexual reproduction. ಹೌದಾ ಗೊತ್ತು ನಿಮಗೆ. In animals in which the units of vegetative yes okay ಇದು plants ಮಾಡ್ಕೊಂಡ್ಬಿಡಿ. Okay, plants ಮಾಡ್ಕೊಳ್ಳಿ ಇದನ್ನ. In which the units of vegetative reproduction or vegetative propagation are capable of giving rise to new offsprings. Some of the vegetative propagules in angiosperms are. Okay, yeah. Children, make this as plants. Okay, not animals. I'm so sorry. Yes, some of the vegetative propagules in angiosperms are eyes of potato, rhizome of ginger, bulbil of agave, leaf buds of bryophyllum, offset of water hyacinth. Okay, ಇಲ್ಲಿ ನಿಮಗಿದೆ. Okay, eye of potato ಇದೆ, rhizome of ginger ಇದೆ, bulbil of agave ಇದೆ, leaf buds of bryophyllum ಇದೆ, offset of water hyacinth ಇದೆ. Okay, yes, this is very very important, very very important. Make this as plants. Right. Vegetative propagules ಅಂದ್ರೆ ಏನು? Okay, vegetative propagation ಅಂತ ಹೇಳಿದೇವಲ್ಲ, vegetative propagules ಅಂದ್ರೆ ಏನು? ಇವೆ ಐಸ್, ರೈಸೋಮ್, ಬಲ್ಬಿಲ್, ಲೀಫ್ ಬಡ್ಸ್, ಆಫ್ಸೆಟ್ ಏನಿದೆಲ್ಲ ಇದೆಲ್ಲ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಇದು. ಓಕೆ, ದಿ ಯೂನಿಟ್ಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ವಾಟ್ ಆರ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್? ಇದೆಲ್ಲ 1 ಮಾರ್ಕಿಗೆ ಕೇಳ್ಬೋದು. ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್, ದಿ ಯೂನಿಟ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್ ದಟ್ ಆರ್ capable of giving rise to new offsprings are called as vegetative propagules. ಈಗ ಆಲೂಗಡ್ಡೆ ಮನೆಯಲ್ಲಿ ಇರ್ತದೆ, ನೋಡಿರ್ತೀರಾ, ಈ ತರ ಕಣ್ಣು ತರ ಬಂದಿರ್ತದೆ, ವೈಟ್ ವೈಟ್, isn't it? ಈ ತರ ಎಲ್ಲ ಆಲೂಗಡ್ಡೆ ಮೇಲೆ ಬಂದಿರ್ತದೆ. ಅದನ್ನ ತೆಗೆದ್ಬಿಟ್ಟು ಅದನ್ನಷ್ಟ ಕಟ್ ಮಾಡಿಬಿಟ್ಟು ನೀವು ಮಣ್ಣಲ್ಲಿ ಹೂತ್ ಬಿಟ್ರೆ, ಇಫ್ ಯು ಜಸ್ಟ್ ಬರಿ ದೆಮ್ ಇನ್ ದ ಸ್ಯಾಂಡ್ ಆರ್ ಇನ್ ದ ಮಡ್, ಏನಾಗುತ್ತೆ ನಿಮಗೆ? ಹೊಸ ಪೊಟ್ಯಾಟೊ ಪ್ಲಾಂಟೇ ಬರುತ್ತೆ, isn't it? ಸೊ ಅದು ಬೇಗ ಬೇಗ ಬಂದ್ಬಿಡ್ತದೆ ಅದು ಪೊಟ್ಯಾಟೊ. ಸೊ ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಇದೆ. ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂತಂದ್ರೆ ಈ ಕಣ್ಣನ್ನ ಆ ಪಾರ್ಟ್ ಅನ್ನ ಕಟ್ ಮಾಡಿಬಿಟ್ಟು ನೆಲದಲ್ಲಿ ಹೂತಿಟ್ರೆ ಇಮಿಡಿಯೇಟ್ಲಿ ಯು ಗೆಟ್ ಅ ನ್ಯೂ ಪೊಟ್ಯಾಟೊ, isn't it? Yeah, this is a very fast process in plants. Okay, right. ಈ ಜಿಂಜರ್ನು ಅಷ್ಟೇ, ಇದು ಈ ಪಾರ್ಟ್ ಕಟ್ ಮಾಡಿಬಿಟ್ಟು ರೈಸೋಮ್ ಅನ್ನ ಕಟ್ ಮಾಡಿಬಿಟ್ಟು ಹೂತ್ ಬಿಟ್ರೆ ಫುಲ್ ಜಿಂಜರ್, ಹೊಸ ಜಿಂಜರ್ಗಳು ಬರ್ತವೆ. ಬ್ರಯೋಫಿಲಮ್ನಲ್ಲೂ ಅಷ್ಟೇ, ಈ ಪಾರ್ಟ್ ಅನ್ನೇ, ಓಕೆ, ಈ ಪಾರ್ಟ್ ಇದು ಲೀಫ್ ಬಡ್ಸ್ ಅಂತಾರೆ ಇದಕ್ಕೆ. ಈ ಪಾರ್ಟ್ ಅನ್ನ ನೀವು ತೆಗೆದು ಮಣ್ಣಲ್ಲಿ ಹೂತ್ ಬಿಟ್ರೆ ಹೊಸ ಪ್ಲಾಂಟ್ ಬ್ರಯೋಫಿಲಮ್ ಬಂದ್ಬಿಡ್ತದೆ. ಓಕೆ, ಎಸ್. ಸೊ ದಿಸ್ ಇಸ್ ದ ಥಿಂಗ್, ರೈಟ್. ಇದು ಇವಕ್ಕೆಲ್ಲ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂತ ಹೇಳ್ತಾರೆ. ಓಕೆ, ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್, ಇದೆಲ್ಲ ಪ್ರಾಪಗ್ಯೂಲ್ಸ್ ಇದು, ರೈಟ್. ಡಿಫೈನ್ ಫ್ರಾಗ್ಮೆಂಟೇಶನ್. ಸೊ ಅಲ್ಲಿ ಫ್ರಾಗ್ಮೆಂಟೇಶನ್ ನೋಡಿದ್ವಲ್ಲ ನಾವು, ಪ್ಲೆನೇರಿಯಾ ಮತ್ತು ಹೈಡ್ರಾನಲ್ಲಿ ಫ್ರಾಗ್ಮೆಂಟೇಶನ್. ಓಕೆ, ಇಟ್ ಬ್ರೇಕ್ಸ್ ಇಂಟು distinct pieces, isn't it? The body breaks into distinct pieces, that is fragments. Each fragment grows into a new adult. Okay, ಇದೇನು ಹೈಡ್ರಾ ಇದೆ, ದಿಸ್ ಒನ್. ಓಕೆ, ಇದು ಬ್ರೇಕ್ ಆಗುತ್ತೆ, ಮಲ್ಟಿಪಲ್ ಇದರಿಂದ, ಇದು ಬಡ್ಡಿಂಗ್ ಇದು. ಓಕೆ, ದಿಸ್ ಅಗೇನ್ ಡಿವೈಡ್ಸ್ ಇಂಟು ಮಲ್ಟಿಪಲ್ ಕಟ್ ಪೀಸಸ್ ಆಗ್ಬಿಟ್ಟು ಇಟ್ ಗ್ರೋಸ್ ಇಂಟು ಆನ್ ಅಡಲ್ಟ್ ಕೇಪಬಲ್ ಆಫ್ producing offsprings. So this process is called as fragmentation. Example is Hydra. Okay. Yes. Next is, let us see, terror of Bengal. ಕೇಳಿರ್ತೀರಾ ಇದು? Okay. Water hyacinth ಅಂತಾರೆ ಇದಕ್ಕೆ. Why it is called as terror of Bengal? Terror ಅಂದ್ರೆ ಏನು? ಭಯಾನಕ, ಭಯ. So ಬೆಂಗಾಲಿಗೆ ಭಯ ಯಾಕೆ? See, why this plant is called as terror of Bengal is, it is the scourge of water body. Okay, water body ನಲ್ಲಿ ಫುಲ್ ಸ್ಪ್ರೆಡ್ ಆಗಿಬಿಡ್ತದೆ ಅದು ಕಂಪ್ಲೀಟ್ಲಿ. ದೆನ್ ಇಟ್ ಇಸ್ ಫೌಂಡ್ ಆರ್ ಇಟ್ ಇಸ್ ಗ್ರೋನ್ ಇನ್ ದ ಸ್ಟ್ಯಾಂಡಿಂಗ್ ವಾಟರ್. ಎಲ್ಲಿ ನಿಂತ ನೀರು ಇರುತ್ತೆ, ಓಕೆ, ಹರಿಯೋ ನೀರಲ್ಲ, ಓಕೆ, ಸ್ಟ್ಯಾಂಡಿಂಗ್ ವಾಟರ್, ಸ್ಟಿಲ್ ವಾಟರ್ ಏನಿರ್ತದೆ ಅದರಲ್ಲಿ ಇಟ್ ಇಸ್ ಗ್ರೋನ್. ಇಟ್ ಡ್ರೈನ್ಸ್ ಆಕ್ಸಿಜನ್ ಫ್ರಮ್ ದ ವಾಟರ್. ಸೊ ಆ ನಿಂತ ನೀರೊಳಗಿಂದು ಆಕ್ಸಿಜನ್ಗಳನ್ನ ಎಲ್ಲ ಅದು ಹಾಳು ಮಾಡಿಬಿಡ್ತದೆ.
ಇಟ್ ಟೇಕ್ಸ್, ಅದು ತಗೊಂಡ್ಬಿಡ್ತದೆ ಆಕ್ಸಿಜನ್ ಅನ್ನ. ಓಕೆ, ತಗೊಂಡ್ಬಿಟ್ಟು ಆ ವಾಟರ್ ನಲ್ಲಿ ಇರುವಂತ ಆಕ್ಸಿಜನ್ ಅನ್ನೆಲ್ಲ ಖಾಲಿ ಮಾಡಿ ಹಾಕ್ಬಿಡ್ತದೆ. ಓಕೆ, ಅಂಡ್ ದಸ್ ಏನಾಗುತ್ತೆ ಅಲ್ಲಿ, ಇಟ್ ಲೀಡ್ಸ್ ಟು ಡೆತ್ ಆಫ್ ಫಿಶ್. ಫಿಶಸ್ ಎಲ್ಲ ಸತ್ ಹೋಗ್ಬಿಡ್ತದೆ, ಯಾಕಂದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ ಫಿಶ್ಗಳು ಸತ್ ಹೋಗ್ಬಿಡ್ತವೆ. ಸೊ ಇಟ್ ಇಸ್ ಕಾಲ್ಡ್ as a ಟೆರರ್ ಆಫ್ ಬೆಂಗಾಲ್. ಫಿಶ್ ಈಟರ್ಸ್ ಅವರು, ಹೌದಾ, ಅವ್ರಿಗೆ ಫಿಶ್ ಬೇಕು. ಸೊ ಇಫ್ ದಿಸ್ ಇಸ್ ಗ್ರೋನ್ ಇನ್ ಲಾಟ್ ಆಫ್ ಕ್ವಾಂಟಿಟಿ ದೆನ್ ಅವರಿಗೆ ಫಿಶ್ಗಳು ಸಿಗಲ್ಲ. ಓಕೆ, ಸೊ ಇಟ್ಸ್ ಅ ಟೆರರ್ ಆಫ್ ಬೆಂಗಾಲ್, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತದೆ ಅದು. ವೈ ಇಸ್ ದಿಸ್ ಪ್ಲಾಂಟ್ ದಟ್ ಇಸ್ ಟೆರರ್ ಆಫ್ ಬೆಂಗಾಲ್ ಅಂದ್ರೆ ವಾಟರ್ ಹೈಸಿಂತ್, ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಯಾಕೆ ಇಂಟ್ರೊಡ್ಯೂಸ್ ಆಯಿತು? ನಮ್ದಲ್ಲ ಅದು, ನಮ್ಮ ದೇಶದಲ್ಲ ಅದು. ವೈ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ಬಿಕಾಸ್ ಆಫ್ ಇಟ್ಸ್ ಬ್ಯೂಟಿಫುಲ್ ಫ್ಲವರ್ಸ್ ಅಂಡ್ ಶೇಪ್ ಆಫ್ ದ ಲೀವ್ಸ್. ಅದರದ್ದು ಶೇಪ್ ಆಫ್ ದ ಲೀವ್ಸ್ ಚೆನ್ನಾಗಿತ್ತು, ಬ್ಯೂಟಿಫುಲ್ ಫ್ಲವರ್ಸ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ಬ್ಯೂಟಿಫುಲ್ ಫ್ಲವರ್ಸ್ ನೋಡಿ, ಈಗ ನೀಟ್ ನಲ್ಲಿ ನೀವು ಹಾಕ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ 4 ಆನ್ಸರ್ ಒಂದೇ ತರ ಇರ್ತದೆ, ಎಲ್ಲಿ ಯಾವ್ದಕ್ಕೆ ಹಾಕಿದ್ರು ಕರೆಕ್ಟೇ ಅನಿಸ್ತಾ ಇರ್ತದೆ. ಓಕೆ, ಬಟ್ ಯು ಹ್ಯಾವ್ ಟು ಜಸ್ಟ್ ಥಿಂಕ್ ಅಂಡ್ ದೆನ್ ಪುಟ್. ಓಕೆ, ಬ್ಯೂಟಿಫುಲ್ ಫ್ಲವರ್ಸ್ ಒಂದು ಕಾರಣ, ಅಂಡ್ ಶೇಪ್ ಆಫ್ ದ ಲೀವ್ಸ್ ಇಸ್ ಅನದರ್ ರೀಸನ್ ಫಾರ್ ಇಟ್. ಓಕೆ, ಯಾ, ನೆಕ್ಸ್ಟ್, ವೈ ಇಸ್ ಟೆರರ್ ಆಫ್ ದ ಬೆಂಗಾಲ್ ಡಿಫಿಕಲ್ಟ್ ಟು ಗೆಟ್ ರಿಡ್ ಆಫ್? ಯಾಕೆ ಅದು ಕಷ್ಟ ಅದನ್ನ, ಅಂದ್ರೆ ಕಿತ್ತಿ ಎಸಿಬಹುದು ಅದನ್ನ, ಹೌದಾ, ಬಟ್ ಇಟ್ ಇಸ್ ಡಿಫಿಕಲ್ಟ್. ಯಾಕೆ ಅಂದ್ರೆ ಬಿಕಾಸ್ ಇಟ್ ಕ್ಯಾನ್ ಪ್ರಾಪಗೇಟ್ ವೆಜಿಟೇಟಿವ್ಲಿ ಅಟ್ ಅ ಫಿನಾಮಿನಲ್ ರೇಟ್. ಸಣ್ಣ ಪ್ರಮಾಣದಿಂದ ಎಲ್ಲಾದ್ರೂ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಏರಿಯಾನ ಇಟ್ ಕವರ್ಸ್. ಓಕೆ, ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ಬಿಡ್ತದೆ. ಇಟ್ ಕ್ಯಾನ್ ಸ್ಪ್ರೆಡ್ ಆಲ್ ಓವರ್ ದ ವಾಟರ್ ಬಾಡಿ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಒಂದು ಸಣ್ಣ ಟೈಮ್ ನಲ್ಲಿ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಇಟ್ ಸ್ಪ್ರೆಡ್ಸ್ ಥ್ರೂ ಔಟ್ ದ ವಾಟರ್. ಅಷ್ಟು ಕೆಪಾಸಿಟಿ ಅದಕ್ಕೆ ಇದೆ. ಅದಕ್ಕೆ ಅದನ್ನ ಒಂದ್ ಕಡೆ ತೆಗಿತಾ ಹೋದ್ರೆ ಇನ್ನೊಂದ್ ಕಡೆ ಆಲ್ರೆಡಿ ಬೆಳ್ಕೊಂಡ್ಬಿಟ್ಟಿರ್ತದೆ ಅದು. ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಗೆಟ್ ರಿಡ್ ಆಫ್. ಓಕೆ, ಎಸ್, ಇನ್ನೊಂದು ಇಂಪಾರ್ಟೆಂಟ್ ನೋಟ್ ತರ ಇದೆಲ್ಲ. ಓಕೆ, ಗೊತ್ತಿರ್ಬೇಕು ನಿಮ್ಗೆ, ನಾನು ಹೇಳಿದ್ದೇನಲ್ಲ NCERT ಲೈನ್ ಬೈ ಲೈನ್ ಐ ಆಮ್ ಮೇಕಿಂಗ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, when do organism of asexual reproduction shift to sexual methods? ಈಗ organisms of asexual reproduction, ಈಗ ನಾವೇನ್ ಹೇಳಿದ್ವಿ, ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸೇ ಬೇರೆ ಇದೆ. ಓಕೆ, ಸೆಕ್ಷುಯಲ್ ರಿಪ್ರೊಡಕ್ಷನ್ ಮಾಡುವಂತ ಆರ್ಗ್ಯಾನಿಸಮ್ಸೇ ಬೇರೆ. ಬಟ್ ಸಮಟೈಮ್ಸ್ ಏನಾಗುತ್ತೆ, ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ದೇ ಶಿಫ್ಟ್ ಟು ಸೆಕ್ಷುಯಲ್ ಮೆಥಡ್ಸ್. ಯಾವಾಗ? ಬಿಕಾಸ್ ಆಫ್ ಎಡ್ವರ್ಸ್ ಕಂಡೀಷನ್. ಓಕೆ, ಅಂದ್ರೆ ಗೊತ್ತಾಗುತ್ತೆ ಎಡ್ವರ್ಸ್ ಕಂಡೀಷನ್ ಬರ್ತಾ ಇದೆ ಅಂತಂದಾಗೆ, ಆನ್ಸೆಟ್ ಆಫ್ ಎಡ್ವರ್ಸ್ ಕಂಡೀಷನ್ಸ್ ಬಂದಾಗೆ ದೇ ಶಿಫ್ಟ್. ಓಕೆ, ನೆಕ್ಸ್ಟ್, ಸೆಕ್ಷುಯಲ್ ರಿಪ್ರೊಡಕ್ಷನ್. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆಯ್ತು. ಓಕೆ, ವಿಲ್ ಗೋ ಟು ಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಈ ಚಾಪ್ಟರ್ ನಲ್ಲಿ ನಾನು ಹೇಳಿರೋದು ಎರಡೇ, ಒಂದು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಥಡ್ಸ್ ನಾವು ನೋಡಿದ್ವಿ. ಈಗ ಅಸೆಕ್ಷುಯಲ್ ಕಂಪ್ಲೀಟ್ಲಿ ಮುಗಿದೋಯ್ತು, ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬರೋಣ. ಓಕೆ, ಯಾ, even though the offsprings produced by the, ಈಗ ನಾವು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಏನ್ ಹೇಳಿದ್ವಿ, ದೇ ಆರ್ ನಾನ್ ಐಡೆಂಟಿಕಲ್ ಟು ದೇರ್ ಪೇರೆಂಟ್ಸ್. ಹೌದಾ, ಯಾವುದು ಇದು ಇರಲ್ಲ, ಅಂದ್ರೆ ಪೇರೆಂಟ್ಸ್ ತರಾನೇ ಕಾಣಲ್ಲ. ಈಗ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಹೇಗೆ ಪೇರೆಂಟ್ಸ್ ತರಾನೇ ಕಾಣ್ತಾರೆ, ಎಕ್ಸಾಕ್ಟ್ ಕಾಪೀಸೇ ಕಾಣ್ತಾರೆ, ಕ್ಲೋನ್ಸ್ ಅಂತ ಹೇಳ್ತೇವೆ. ಓಕೆ, ಅದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ನಲ್ಲಿ ಇರಲ್ಲ. ಓಕೆ, ನಮ್ಗೆ ಒಂದ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಇರ್ಬೋದು, ನಮ್ ತಂದೆ ತಾಯಿ ತರ ನಾವು ಒಂದ್ ಸ್ವಲ್ಪ ಕಾಣಬಹುದು, ಹೌದಾ, ಬಟ್ ಡಿಫ್ರೆನ್ಶಿಯೇಟ್ ಮಾಡ್ಲಾರ್ದಷ್ಟು ಅಪ್ಪ ಯಾರು ಮಗ ಯಾರು ಅನ್ನೋ ತರ ಡಿಫ್ರೆನ್ಶಿಯೇಟ್ ಮಾಡ್ಲಾರ್ದಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸ್ ಇರಲ್ಲ, isn't it? ಹೌದಾ? So even though the offsprings produced by sexual reproduction are non-identical to their parents and among themselves, ಅಂದ್ರೆ ಈಗ ಅಕ್ಕ ತಂಗಿ, ಅಣ್ಣ ತಮ್ಮ, ಅಣ್ಣ ತಂಗಿ, among themselves ಅಂತಾರೆ ಅದಕ್ಕೆ, ಹೌದಾ? ಯಾರ ಮಕ್ಕಳಲ್ಲೇ ನಾನ್ ಐಡೆಂಟಿಕಲ್ ಇರ್ತಾರೆ, isn't it? And they are again non-identical to their parents, isn't it? Okay, so but still they have some similar features. Similar features ಎಲ್ಲದಕ್ಕೂ ಇದ್ದೇ ಇರ್ತದೆ. ಅಂದ್ರೆ ಸೆಕ್ಷುಯಲ್ ರಿಪ್ರೊಡಕ್ಟಿವ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದರಲ್ಲಿ ಕೂಡ ವಿ ಹ್ಯಾವ್ ಸಮ್ ಸಿಮಿಲರ್ ಫೀಚರ್ಸ್. ಏನದು? ಎಲ್ಲ ಸೆಕ್ಷುಯಲಿ ರಿಪ್ರೊಡ್ಯೂಸ್ಡ್ ಆರ್ಗ್ಯಾನಿಸಮ್ಸ್ಗೆ 3 phases ಆಫ್ ಲೈಫ್ ಇದ್ದೇ ಇರುತ್ತೆ, ಹೌದಾ? ಈಗ ನಮ್ಮೊಳಗು ಎಲ್ಲ ವಿ ಹ್ಯಾವ್ 3 phases ಆಫ್ ಲೈಫ್, isn't it? ಜುವೆನೈಲ್ ಫೇಸ್, ನಮ್ ಚೈಲ್ಡ್ಹುಡ್ಗಳು. You children are in your juvenile phase, isn't it? Juvenile phase
ಜಸ್ಟ್ ಕಳೆದಿದ್ದೀರಾ, ಯು ಆರ್ ಇನ್ ಯುವರ್ ರಿಪ್ರೊಡಕ್ಟಿವ್ ಫೇಸಸ್ ಬಟ್ ನಾಟ್ 100% ಇನ್ ಯುವರ್ ರಿಪ್ರೊಡಕ್ಟಿವ್ ಫೇಸ್. ಓಕೆ, ಮೆಚುರಿಟಿ ಡೆವಲಪ್ಮೆಂಟ್ ಫೇಸ್ ನಲ್ಲಿ ಇರ್ತೀರಾ. ಎಸ್, ಸೊ ಹಿಯರ್ ಜುವೆನೈಲ್ ಫೇಸ್, ರಿಪ್ರೊಡಕ್ಟಿವ್ ಫೇಸ್ ಅಂಡ್ ಸೆನೆಸೆಂಟ್. ಸೆನೆಸೆಂಟ್ ಫೇಸ್ ಅಂತಂದ್ರೆ ಓಲ್ಡ್ ಏಜ್, ರಿಪ್ರೊಡಕ್ಟಿವ್ ಫೇಸ್ ಅಂತಂದ್ರೆ ರಿಪ್ರೊಡಕ್ಷನ್ ಮಾಡುವಂತದ್ದು ಏಜ್. ಓಕೆ, ಅಂದ್ರೆ ಆಫ್ ಸ್ಪ್ರಿಂಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಫೇಸ್ ಇದು. ಓಕೆ, ಜುವೆನೈಲ್ ಫೇಸ್ ಅಂತಂದ್ರೆ ಇಲ್ಲಿ ಏಜ್ ಡೆವಲಪ್ಮೆಂಟ್ ಅಂಡ್ ಮೆಚುರಿಟಿಗೆ ಹೋಗ್ತಾ ಇರ್ತದೆ, ಡೆವಲಪ್ಮೆಂಟ್ ಆಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಓಕೆ, ರಿಪ್ರೊಡಕ್ಟಿವ್ ಫೇಸ್ ನಲ್ಲಿ ಸ್ಟ್ರಕ್ಚರಲಿ ಡೆವಲಪ್ಮೆಂಟ್ ಏನಿರಲ್ಲ, ಬಟ್ ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ದ ಆಫ್ ಸ್ಪ್ರಿಂಗ್ಸ್. ಆ ಏಜ್ ರಿಪ್ರೊಡಕ್ಟಿವ್ ಫೇಸ್. ಓಕೆ, ಸೆನೆಸೆಂಟ್ ಅಂತಂದ್ರೆ ಇಲ್ಲಿ ಯಾವುದು ರಿಪ್ರೊಡಕ್ಟಿವ್ ಫೇಸ್ ಇರಲ್ಲ. ಓಕೆ, ಯಾ. ಸೊ ಈ 3 ಫೇಸಸ್ ಏನಿದೆ ಅದು ಎಲ್ಲಾ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಆರ್ಗಾನಿಸಮ್ಸ್ ನಲ್ಲಿ ಸಿಮಿಲರ್ ಇರುತ್ತೆ. ಓಕೆ, ಫಸ್ಟ್ ವಿಲ್ ಸಿ ದ ಜುವೆನೈಲ್ ಫೇಸ್. ಎಸ್, ವಾಟ್ ಇಸ್ ಜುವೆನೈಲ್ ಫೇಸ್? All organisms have to reach a certain stage of growth and maturity in their life, isn't it? ಒಂದು ಗ್ರೋತ್ ಆಗಬೇಕು, ಮೆಚುರಿಟಿ ಆಗಬೇಕು. ಈಗ 1 year ಇಂದ 2 years, 2 years ಇಂದ 3 years, 3 years ಇಂದ 4 years, ಆ ತರ ಟಿಲ್ ಯು ಅಟೈನ್ ಅ ಸ್ಟೇಜ್ ಆಫ್ ಗ್ರೋತ್ ಅಂಡ್ ಮೆಚುರಿಟಿ ಬೆಳಿತಾನೆ ಇರ್ತೀರಾ, ಹೌದಾ? ಸೊ ಆಫ್ಟರ್ ಸಮ್ ಸರ್ಟನ್ ಏಜ್ ಲೈಕ್ 18 to 21 ಆದ್ಮೇಲೆ ಅದೇ ತರ ಉದ್ದಕ್ಕೆ ಬೆಳಿತಾ ಇರ್ತೀರಾ? ಇಲ್ಲ, isn't it? You will not grow. There is certain age of growth and maturity. ಅದಾದ್ಮೇಲೆ ಗ್ರೋತ್ ಸ್ಟಾಪ್ ಆಗಿ ಹೋಗ್ಬಿಡ್ತದೆ. ದೇರ್ ವಿಲ್ ಬಿ ನೋ ಗ್ರೋತ್. ಓಕೆ, ಸೊ ಯಾವುದು ಗ್ರೋಯಿಂಗ್ ಫೇಸ್ ಮತ್ತೆ ಮೆಚುರಿಟಿ ಫೇಸ್ ಇರುತ್ತೆ, that phase is called as juvenile phase. Okay, so that period of growth is called as juvenile phase. Juvenile phase ನಲ್ಲಿ ಏನಿರ್ತದೆ? ಗ್ರೋತ್ ಅಂಡ್ ಮೆಚುರಿಟಿ, ಗ್ರೋತ್ ಅಂಡ್ ಮೆಚುರಿಟಿ, ಅದನ್ನ ನೆನ್ಪಿಟ್ಕೊಳ್ಬೇಕು. ಗ್ರೋತ್ ಅಂಡ್ ಮೆಚುರಿಟಿ ಫೇಸ್ ಇಸ್ ಜುವೆನೈಲ್ ಫೇಸ್. ಓಕೆ, ಸೊ ಇದು ಜುವೆನೈಲ್ ಫೇಸಿಗೆ ಇದು ಆನಿಮಲ್ಸ್ ಅಲ್ಲಿ. ಓಕೆ, ಆನಿಮಲ್ಸ್, ಮ್ಯಾಮಲ್ಸ್, ಈವನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಇಟ್ ಇಸ್ ಕಾಲ್ಡ್ as ಜುವೆನೈಲ್ ಫೇಸ್. ಓಕೆ, ಬಟ್ ಇನ್ ಪ್ಲಾಂಟ್ಸ್ ನಲ್ಲಿ ಕೂಡ ಜುವೆನೈಲ್ ಫೇಸ್ ಇರುತ್ತೆ, ಹೌದಾ? ಚಿಕ್ಕದಿರ್ತದೆ, ನೀರ್ ಹಾಕಿ ಹಾಕಿ ಬೆಳೆಸ್ತಿರ್ತೀರಾ, ಹೌದಾ? ದೊಡ್ಡ ದೊಡ್ಡ ಪ್ಲಾಂಟಿಗೆ ಹೋಗಿ ನೀರ್ ಹಾಕಿ ಬೆಳೆಸ್ತೀರಾ? ಇಲ್ಲ. ಓಕೆ, ಇನ್ ಇಟ್ಸ್ ಜುವೆನೈಲ್ ಫೇಸ್, ಸಣ್ಣದಿದ್ದಾಗೆ, ದಟ್ ಇಸ್ ಕಾಲ್ಡ್ as ವೆಜಿಟೇಟಿವ್ ಫೇಸ್ ಇನ್ ಪ್ಲಾಂಟ್ಸ್. ಹೌದಾ? ಸೊ ಪ್ಲಾಂಟ್ಸ್ ಅಲ್ಲಿ ಕೂಡ ಯು ಹ್ಯಾವ್ ಜುವೆನೈಲ್ ಫೇಸ್. ಚಿಕ್ಕ ಪ್ಲಾಂಟ್ ಇರ್ತದೆ, ನೀರ್ ಹಾಕ್ಬೇಕು ಅದಕ್ಕೆ, ಹೌದಾ? ನೀರ್ ಹಾಕ್ಬೇಕು, ಅದು ಗ್ರೋತ್ ಮೆಚುರಿಟಿ ಅದಕ್ಕೂ ಬರ್ತದೆ, ಗ್ರೋತ್ ಬರ್ತದೆ, ಅದಕ್ಕೂ ಮೆಚುರಿಟಿ ಬರ್ತದೆ. ಸಣ್ಣ ಪ್ಲಾಂಟ್ ಇರ್ತದೆ, ಜಸ್ಟ್ ಈಗಿನ ಬೆಳೀತಾ ಇರ್ತದೆ, ಮ್ಯಾಂಗೋ ಪ್ಲಾಂಟ್. ಓಕೆ, ಅದು ಸಣ್ಣದಿದ್ದಾಗೇನೆ ಆಲ್ಮೋಸ್ಟ್ ಇಟ್ ಈಸ್ ಹಾಫ್ ಆಫ್ ಯುವರ್ ಹೈಟ್ ಆರ್ ಆಫ್ ಯುವರ್ ಹೈಟ್. ನಿಮ್ ಹೈಟಿಗೆ ಇತ್ತು ಮ್ಯಾಂಗೋ ಟ್ರೀ ಅಂತಂದ್ರೆ ಅಲ್ಲಿ ನಿಮ್ಗೆ ಕಂಡು ಬಿಡ್ತದಾ? ಫ್ಲವರಿಂಗ್ ಎಲ್ಲ ಕಂಡು ಬಿಡ್ತದ? ಫ್ಲವರಿಂಗ್ ಅಂದ್ರೆ ಇಲ್ಲಿ ಮೆಚುರಿಟಿ ಅಂತ ಅರ್ಥ. ಓಕೆ, ಮೆಚುರಿಟಿ ಆರ್ ಇಟ್ಸ್ ಅ ರಿಪ್ರೊಡಕ್ಷನ್ ಫೇಸ್ ಬಂತು ಅಂತ ಅರ್ಥ. ಫ್ಲವರಿಂಗ್ ಆಯ್ತು ಅಂತಂದ್ರಲ್ಲಿ, isn't it? ಓಕೆ, ಅದು ನಮ್ಮ ಹೈಟಿಗೆ ಇರುವಂತ ಮ್ಯಾಂಗೋ ಟ್ರೀ ನಲ್ಲಿ ಕಾಣಲ್ಲ, ಹೌದಾ? ಸೊ ಇಟ್ ಇಸ್ ಕಾಲ್ಡ್ as ವೆಜಿಟೇಟಿವ್ ಫೇಸ್. ಇನ್ನ ವೆಜಿಟೇಟಿವ್ ಫೇಸ್ ನಲ್ಲಿ ಇರ್ತದೆ. ಓಕೆ, ಚಿಕ್ಕದಿರ್ತದೆ, ಅಲ್ಲಿ ನಿಮ್ಗೆ ರಿಪ್ರೊಡಕ್ಟಿವ್ ಫೇಸ್ ಕಾಣಲ್ಲ. ಯು ಕ್ಯಾನ್ ಓನ್ಲಿ ಸಿ ದ ಜುವೆನೈಲ್ ಫೇಸ್, ದಟ್ ಇಸ್ ಗ್ರೋತ್ ಅಂಡ್ ಮೆಚುರಿಟಿ ಆಗ್ತಾ ಇರ್ತದೆ ಅದರಲ್ಲಿ. ಓಕೆ, ಸೊ ದಟ್ ಫೇಸ್ ಇಸ್ ಕಾಲ್ಡ್ as ವೆಜಿಟೇಟಿವ್ ಫೇಸ್ ಅಂಡ್ ಪ್ಲಾಂಟ್ಸ್. ಅಂದ್ರೆ ಜುವೆನೈಲ್ ಫೇಸಿಗೆ ಪ್ಲಾಂಟ್ಸ್ ಅಲ್ಲಿ ವೆಜಿಟೇಟಿವ್ ಫೇಸ್ ಅಂತಾರೆ ಅಷ್ಟೇ. ಇಲ್ಲಿ ಆನಿಮಲ್ ಮತ್ತೆ ಪ್ಲಾಂಟಿಗೆ ಎರಡಕ್ಕೇನೆ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಇರೋದು. ಆನಿಮಲ್ಸ್ ನಲ್ಲಿ ಜುವೆನೈಲ್ ಫೇಸ್, ಆನಿಮಲ್ಸ್ ಅಂದ್ರೆ ನಾವು ಕೂಡ ಬರ್ತೇವಿ, ನೆನ್ಪಿಟ್ಕೊಳ್ಳಿ. ಓಕೆ, ಜುವೆನೈಲ್ ಫೇಸ್ ಅಂದ್ರೆ ಆನಿಮಲ್ಸ್ ನಲ್ಲಿ, ವೆಜಿಟೇಟಿವ್ ಫೇಸ್ ಅಂದ್ರೆ ಪ್ಲಾಂಟ್ಸ್ ನಲ್ಲಿ ಅಷ್ಟೇ. ಸೊ ದಿಸ್ ಫೇಸ್ ಇಸ್ ಆಫ್ ವೇರಿಯಬಲ್ ಡ್ಯೂರೇಷನ್ ಇನ್ ಡಿಫರೆಂಟ್ ಆರ್ಗಾನಿಸಮ್ಸ್. ಅಂದ್ರೆ ಡಿಫರೆಂಟ್ ಆರ್ಗಾನಿಸಮ್ಸ್ ನಲ್ಲಿ ಡಿಫರೆಂಟ್ ಡ್ಯೂರೇಷನ್ ಇರ್ತದೆ. ನಾವು ನಮ್ದೆಲ್ಲ ಆಲ್ಮೋಸ್ಟ್ ಲೈಕ್ 15 to 16 ನಮ್ದು ಗ್ರೋತ್ ಅಂಡ್ ಮೆಚುರಿಟಿ ಆಗತ್ತೆ, ಹೌದಾ? ಸೊ ಪ್ಲಾಂಟ್ಸ್ ಅಲ್ಲಿ ಅದೇ ತರ ಇರಲ್ಲ. ಅಥವಾ ನಾಯಿನ್ ತಗೊಂಡ್ರೆ ದಟ್ ಈಸ್ ಇನ್ ಡಾಗ್ಸ್ ಅಂಡ್ ಆಲ್ ಇಟ್ ಇಸ್ ನಾಟ್ ಸೇಮ್. ಕೌ ನಲ್ಲಿ ತಗೊಂಡ್ರೆ ಇಟ್ ಇಸ್ ನಾಟ್ ಸೇಮ್. ಕ್ರೋ ನಲ್ಲಿ ತಗೊಂಡ್ರೆ ಇಟ್ ಇಸ್ ನಾಟ್ ಸೇಮ್, isn't it? ಎಸ್, ಸೊ ಡಿಫರೆಂಟ್ ಆರ್ಗಾನಿಸಮ್ಸ್ ಗೆ ಡಿಫರೆಂಟ್ ಡ್ಯೂರೇಷನ್ ಇರ್ತದೆ, ಟೈಮ್ ಫ್ರೇಮ್ ಡಿಫರೆಂಟ್ ಇರ್ತದೆ. ಓಕೆ, ದ ಎಂಡ್ ಆಫ್ ದ ಜುವೆನೈಲ್ ಫೇಸ್. ಈಗ ಎಂಡ್ ಆಯ್ತು, ಜುವೆನೈಲ್ ಫೇಸ್ ಎಂಡ್ ಆಯ್ತು ಅಂದ್ರೆ ಈಗ ಆಲ್ಮೋಸ್ಟ್ 16, ಓಕೆ, 16 years ಆಯ್ತು, 18 years ಆಯ್ತು ಅಂತಂದ್ರೆ ಇಲ್ಲೇ ನಮ್ಗೆ ಜುವೆನೈಲ್ ಫೇಸ್ ಮುಗೀತು, ರಿಪ್ರೊಡಕ್ಟಿವ್ ಸ್ಟಾರ್ಟ್ ಆಯ್ತು. ಅಂದ್ರೆ ದ ಎಂಡ್ ಆಫ್ ಜುವೆನೈಲ್ ಫೇಸ್ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ದ ರಿಪ್ರೊಡಕ್ಟಿವ್ ಫೇಸ್. ಇಷ್ಟೇ, ಜುವೆನೈಲ್ ಫೇಸ್ ಎಂಡ್ ಆಯ್ತಾ,
ಜುವಿನೈಲ್ ಫೇಸ್ ಎಂಡ್ ಆದ ತಕ್ಷಣ ಯು ಹ್ಯಾವ್ ಯರ್ ರಿಪ್ರೊಡಕ್ಟಿವ್ ಫೇಸ್. ಓಕೆ, ದಿಸ್ ಫೇಸ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ಹೈಯರ್ ಪ್ಲಾಂಟ್ಸ್. ಅಂದ್ರೆ ಹೈಯರ್ ಪ್ಲಾಂಟ್ಸ್, ಈಗ ಮ್ಯಾಮಲ್ಸ್ ಅಲ್ಲಿ ಅಥವಾ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ಸ್ ನಲ್ಲಿ ಅಲ್ಲದೆ ಪ್ಲಾಂಟ್ಸ್ ನಲ್ಲಿ ಕೂಡ ವಿ ಕ್ಯಾನ್ ಸಿ ದಿಸ್ ಡಿಫರೆನ್ಸ್. ಚಿಕ್ಕದಿದ್ದಾಗೆ ಫ್ಲವರಿಂಗ್ ಏನು ಕಾಣಲ್ಲ. ಮ್ಯಾಂಗೋ ಟ್ರೀ ನೋಡಿ, ಎಕ್ಸಾಂಪಲ್ ತಗೊಳ್ಳಿ, ಮ್ಯಾಂಗೋ ಟ್ರೀ ಇದೆ ತಗೊಳ್ಳಿ. ಓಕೆ, ಚಿಕ್ಕದಿರುತ್ತೆ, ಎಲ್ಲೂ ಫ್ಲವರಿಂಗ್ ಇರಲ್ಲ. ಇರುತ್ತಾ? ಇರಲ್ಲ. ಓಕೆ, ಒಂದ್ ಏಜ್ ಆಗ್ಬೇಕು, ಒಂದ್ ಸರ್ಟನ್ ಗ್ರೋತ್ ಆಗ್ಬೇಕು, ಅವಾಗ ಮಾತ್ರ ದ ಪ್ಲಾಂಟ್ ಇಸ್ ರೆಡಿ ಟು ಫ್ಲವರ್. ಇಲ್ಲಾಂದ್ರೆ ಹಂಗೆ ಬೆಳಿತಾ ಇರ್ತದೆ, 10 ವರ್ಷ ಆದ್ರೂ ಬೆಳಿತಾನೆ ಇರ್ತದೆ. ಅದು ಡೆವಲಪ್ ಅಷ್ಟೊಂದು ಬೇಗ ಅದಕ್ಕೆ ಗ್ರೋತ್ ಆಗಲ್ಲ. ಮೆಚುರಿಟಿ ಕೂಡ ಇಟ್ ಮೇ ಟೇಕ್ ಆಲ್ಮೋಸ್ಟ್ ಲೈಕ್ 8 to 10 years ಬೇಕು ಒಂದು ಮ್ಯಾಂಗೋ ಟ್ರೀಗೆ ಅದು ಡೆವಲಪ್ ಆಗಿ, ಗ್ರೋತ್ ಆಗಿ, ಮೆಚುರಿಟಿ ಆಗಿ, ಫ್ಲವರಿಂಗ್ ಆಗ್ಲಿಕ್ಕೆ. ಫ್ಲವರಿಂಗ್ ಆಯಿತು ಅಂತಂದ್ರೆ ರಿಪ್ರೊಡಕ್ಷನ್ ಶುರು ಆಯಿತು ಅಂತಾನೆ ಅರ್ಥ. ಓಕೆ, ಎಸ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಸಿ ಇನ್ ಆನ್ಯುವಲ್ ಅಂಡ್ ಬೈನಲ್ ಪ್ಲಾಂಟ್ಸ್, ಇದೆಲ್ಲ ನೀವು ಸಣ್ಣ ಸ್ಟ್ಯಾಂಡರ್ಡ್ಸ್ ನಲ್ಲೆಲ್ಲ ಕಲ್ತಿರ್ತೀರಾ. ವಾಟ್ ಆರ್ ಆನ್ಯುವಲ್ ಪ್ಲಾಂಟ್ಸ್, ಬೈನಲ್ ಪ್ಲಾಂಟ್ಸ್, ಓಕೆ, ಪೆರಿನಿಯಲ್ ಪ್ಲಾಂಟ್ಸ್ ಗೊತ್ತಿರ್ತದೆ ನಿಮ್ಗೆ. ಆನ್ಯುವಲ್ ಅಂತಂದ್ರೆ 1 ವರ್ಷದಲ್ಲೇ ಸತ್ತೋಗುವಂತ ಪ್ಲಾಂಟ್. ಇದು 2 ವರ್ಷದಲ್ಲಿ ಫ್ಲವರಿಂಗ್ ಫ್ರೂಟ್ ಎಲ್ಲ ಕೊಟ್ಬಿಟ್ಟು ಸತ್ತೋಗುವಂತ ಪ್ಲಾಂಟ್ಗಳು. ಪೆರಿನಿಯಲ್ ಅಂತಂದ್ರೆ ಸಾಯಲ್ಲ, ಇಟ್ ಸ್ಟೇಸ್ ಫಾರ್ ಲಾಂಗ್ ಇಯರ್ಸ್, ಇಸ್ಂಟ್ ಇಟ್? ಸಾಯಲ್ಲ, ವರ್ಷ ಫ್ಲವರ್, ವರ್ಷ ಫ್ರೂಟ್ ಎಲ್ಲ ಕೊಡ್ತಾ ಇರ್ತದೆ. ಎವ್ರಿ ಇಯರ್ ಇಟ್ ವಿಲ್ ಬಿ ಗಿವಿಂಗ್ ಫ್ಲವರ್ಸ್, ಫ್ರೂಟ್ಸ್ ಆಗುತ್ತೆ. ಓಕೆ, ಎಲ್ಲ ಕೊಡ್ತಾ ಇರ್ತದೆ. ಬಟ್ ಆನ್ಯುವಲ್ ನಲ್ಲಿ ಆ ತರ ಅಲ್ಲ, ಒಂದ್ಸಲ ಕೊಡ್ತದೆ, ಸತ್ತೋಗ್ಬಿಡ್ತದೆ. ಮತ್ತೆ ಮತ್ತೆ ಹಾಕ್ಬೇಕು ನೀವು, ಮತ್ತೆ ಮತ್ತೆ ಅದರದ್ದು ಬೀಜಗಳನ್ನು ಹಾಕ್ಬಿಟ್ಟು ಮತ್ತೆ ಆ ಪ್ಲಾಂಟ್ ಬೆಳೆಸ್ಬೇಕು. ದಟ್ ಈಸ್ ಆನ್ಯುವಲ್. 1 ವರ್ಷ ಆದ ತಕ್ಷಣ ಅದನ್ನ ಕಟ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತಾರೆ, ಮುಗೀತು ಅದರದ್ದು. ಓಕೆ, ಸೊ ಇಲ್ಲಿ ವಾಟ್ ದೇ ಎಕ್ಸಾಕ್ಟ್ಲಿ ವಾಂಟ್ ಟು ಸೇ ಇಸ್, ಈ 3 phases ಇದೆಯಲ್ಲ, ಈ 3 phases, ಸೊ ಜುವೆನೈಲ್ ಫೇಸು, ರಿಪ್ರೊಡಕ್ಟಿವ್ ಫೇಸು, ಸೆನೆಸೆಂಟ್ ಫೇಸ್ ಇದೆಯಲ್ಲ, ಅದು ಈ ಆನ್ಯುವಲ್ ಮತ್ತೆ ಬೈನಿಯಲ್ ಪ್ಲಾಂಟ್ಸ್ ನಲ್ಲಿ ಕ್ಲಿಯರ್ಲಿ ಆಲ್ 3 phases ಆರ್ ಸೀನ್. ಇಲ್ಲ 3 phases ನಾವು ನೋಡ್ಬೋದು. ನೋಡಿ, ಈಗ ಆನ್ಯುವಲ್ ನಲ್ಲಿ ಬೆಳೀತಾ ಚಿಕ್ಕದಿರ್ತದೆ, ಬೀಜ ಹಾಕ್ತೀರಾ, ನೀರ್ ಹಾಕ್ತೀರಾ, ಸಣ್ಣದಾಗಿ ಮೊಳಕೆ ಹೊಡೆದ್ಬಿಟ್ಟು ಸಣ್ಣ ಸಣ್ಣ ಪ್ಲಾಂಟ್ ಬರುತ್ತೆ. ಅದೆಲ್ಲ ಜುವೆನೈಲ್ ಫೇಸ್. ಅದು ಸಣ್ಣ ಪ್ಲಾಂಟ್ ಆಲ್ಮೋಸ್ಟ್ ಒಂದು ಹೈಟಿಗೆ ಗ್ರೋ ಆಗುತ್ತೆ. ಒಂದು ಹೈಟಿಗೆ ಗ್ರೋ ಆದ ತಕ್ಷಣ ಏನಾಗುತ್ತೆ, ಜುವೆನೈಲ್ ಫೇಸು ಎಂಡ್ ಆಗುತ್ತೆ. ಏನ್ ಬರುತ್ತೆ ಅದರಲ್ಲಿ? ರಿಪ್ರೊಡಕ್ಟಿವ್ ಫೇಸ್ ಬರುತ್ತೆ. ಅಂದ್ರೆ ಫ್ಲವರಿಂಗ್ ಶುರು ಆಗುತ್ತೆ ಆ ಪ್ಲಾಂಟಿಗೆ. ಹೌದಾ? ಫ್ಲವರಿಂಗ್ ಶುರು ಆದ ತಕ್ಷಣ ಏನಾಗುತ್ತೆ? ಫ್ರೂಟ್ ಕೊಡುತ್ತೆ, ಏನೋ ಒಂದು ಫ್ರೂಟ್ ಕೊಡುತ್ತೆ, ಏನೋ ಒಂದು ಕಾಳು, ಏನೋ ಒಂದು ಕೊಡುತ್ತೆ. ಕೊಟ್ಟಾದ್ಮೇಲೆ ಏನಾಗುತ್ತೆ? ನೆಕ್ಸ್ಟ್ ಇಟ್ ಈಸ್ ನಾಟ್ ಇನ್ ಕೆಪಾಸಿಟಿ ಟು ಪ್ರೊಡ್ಯೂಸ್ ಎನಿ ಮೋರ್ ಫ್ಲವರಿಂಗ್. ಅವಾಗ ಏನಾಗುತ್ತೆ? ಸೆನೆಸೆಂಟ್ ಏಜ್ ಆತ, ಅದಕ್ಕೆ ವಯಸ್ಸಾತು, ಅದು ಬಾಡೋಗ್ಬಿಡ್ತದೆ. ಓಕೆ, ಇಟ್ ವಿದರ್ಸ್, ಎಲ್ಲ ಎಲ್ಲೋಯಿಂಗ್ ಆಗಿ ಒಣಗ್ಬಿಡ್ತದೆ ಪ್ಲಾಂಟ್. ಸೆನೆಸೆಂಟ್ ಅದು. ಸೆನೆಸೆಂಟ್ ಅಂತಂದ್ರೆ ನೆಕ್ಸ್ಟ್ ಸ್ಟೇಜ್ ಇಸ್ ಡೆತ್ನೇ. ಓಕೆ, ನೆಕ್ಸ್ಟ್ ಸ್ಟೇಜ್ ಆಫ್ ದ ಸೆನೆಸೆನ್ಸ್ ಇಸ್ ಡೆತ್. ಸೊ ಪ್ಲಾಂಟ್ 1 ವರ್ಷ ಸತ್ತು ಹೋಗ್ಬಿಡ್ತದೆ. ಸೊ ಆಲ್ ದ 3 ಎಲ್ಲ ಕಾಣುತ್ತಲ್ಲ, 3 ಕಾಣುತ್ತೆ ನಿಮ್ಗೆ. ಜುವೆನೈಲ್ ಕಾಣುತ್ತೆ, ರಿಪ್ರೊಡಕ್ಟಿವ್ ಕಾಣುತ್ತೆ, ಸೆನೆಸೆಂಟ್ನು ಆನ್ಯುವಲ್ ನಲ್ಲಿ ಕಂಡುಬಿಡ್ತದೆ. ಬೈನಲ್ ನಲ್ಲಿ ಏನಾಗುತ್ತೆ? ಪ್ಲಾಂಟ್ ಬೆಳಿಲಿಕ್ಕೇನೆ ಆಲ್ಮೋಸ್ಟ್ ನಿಮ್ಗೆ 1 year ಬೇಕಾಗುತ್ತೆ. ಓಕೆ, ಅದು ಆಲ್ಮೋಸ್ಟ್ ಒಂದು ಹೈಟಿಗೆ ಬರಲಿಕ್ಕೆ ಅಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅದೆಲ್ಲ ಜುವೆನೈಲನೇ, ಅದು ಬೆಳೆಯೋದೆಲ್ಲ ಜುವೆನೈಲ್ನೇ. ಬೆಳೆದು ರಿಪ್ರೊಡಕ್ಟಿವ್ ಫೇಸ್ ಬರಬೇಕು ಅಂತಂದ್ರೆ ಒಂದು ಸರ್ಟನ್ ಡೇಸ್ ಬೇಕು. ಓಕೆ, ಅಲ್ಲಿ ಫ್ಲವರಿಂಗ್ ಬಂತು ಅಂತಂದ್ರೆ ರಿಪ್ರೊಡಕ್ಟಿವ್ ಬಂತ, ಹೂ ಬಂತು, ಹಣ್ಣು ಬಂತು. ಹೂವಾದ ತಕ್ಷಣ ಹಣ್ಣು, ಹಣ್ಣಾದ ತಕ್ಷಣ ಏನಾಗುತ್ತೆ? ಮತ್ತೆ ಗಿಡ ಒಣಗೋಗ್ಬಿಡ್ತದೆ. ಸೆನೆಸೆಂಟ್ ಫೇಸ್ ಬಂತು, ಆಯ್ತು, 2 years ನಲ್ಲಿ ಪ್ಲಾಂಟ್ ಸತ್ತು ಹೋಗ್ಬಿಡ್ತು, ಮುಗೀತು. ಓಕೆ, ಸೊ ಆಲ್ 3 stages, ಜುವೆನೈಲ್, ರಿಪ್ರೊಡಕ್ಟಿವ್ ಮತ್ತೆ ಸೆನೆಸೆಂಟ್, ಎಲ್ಲ ನಿಮ್ಗೆ ಒಂದರಲ್ಲೇ ಕಾಣ್ತು. ಜುವೆನೈಲ್ ಹಿಯರ್ ಕ್ಯಾನ್ ಬಿ ಟೇಕನ್ ಆಸ್ ವೆಜಿಟೇಟಿವ್ ಅಂಡ್ ಪ್ಲಾಂಟ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಅದೇ ಪೆರಿನಿಯಲ್ ನಲ್ಲಿ ಏನಾಗುತ್ತೆ? ಪೆರಿನಿಯಲ್ ನಲ್ಲಿ ನಿಮಗೆ ಆಲ್ 3 stages ಕ್ಲಿಯರ್ ಕಟ್ ಕಾಣಲ್ಲ. ಬೀಜ ಹಾಕ್ತೀರಾ, ಓಕೆ, ಮ್ಯಾಂಗೋ ಟ್ರೀನೇ ತಗೊಳ್ಳಿ, ಇಲ್ಲಿ ಪೆರಿನಿಯಲ್ಗೆ ಬೀಜ ಹಾಕ್ತೀರಾ, ಗಿಡ ಬಂತು, ಜುವೆನೈಲ್ ಫೇಸ್ ಕಾಣ್ತಾ, ಅದಾದ್ಮೇಲೆ ಒಂದು 6-8 ವರ್ಷ ಆದ್ಮೇಲೆ ಏನಾಗುತ್ತೆ? ಫ್ಲವರಿಂಗ್ ಬರ್ತದೆ, ಫ್ರೂಟ್ ಕೊಡ್ತದೆ, ರಿಪ್ರೊಡಕ್ಟಿವ್ ಫೇಸ್ ಬಂತ,
ಸೆನೆಸೆಂಟ್ ಬರಲ್ಲ, ಅದಕ್ಕೆ ವಯಸ್ಸಾಗಲ್ಲ, ಸಾಯಲ್ಲ. ಹೌದಾ? ಏನಾಗತ್ತೆ, ಮತ್ತೆ ಅದು ಎಲ್ಲ ಉದುರೋಗುತ್ತೆ, ಪ್ಲಾಂಟ್ಸ್ ಲೀವ್ಸ್ ಎಲ್ಲ ಉದುರ್ತದೆ, ಮತ್ತೆ ಹೊಸದು, ಮತ್ತೆ ಜುವೆನೈಲ್ ಬರಲ್ಲ. ಅದೇ ಪ್ಲಾಂಟ್ನೇ ಯಾವ ಸ್ಥಿತಿಯಲ್ಲಿ ಇರ್ತದೆ ಅದೇ ಪ್ಲಾಂಟ್ ಹೊಸ ಲೀವ್ಸ್ ಮಾತ್ರ ಬರುತ್ತೆ ಅಲ್ಲಿ. ಅಂಡ್ ದ ಹೋಲ್ ಪ್ಲಾಂಟ್ ಡಸ್ ನಾಟ್ ಡೈ. ಸೊ ನಿಮಗೆ ಯು ಕೆನಾಟ್ ಸಿ ಮತ್ತೆ ಮತ್ತೆ ನಿಮಗೆ ಜುವೆನೈಲ್, ಮತ್ತೆ ಮತ್ತೆ ಅದರಲ್ಲಿ ರಿಪ್ರೊಡಕ್ಟಿವ್ ಕಾಣುತ್ತೆ, ಮತ್ತೆ ಮತ್ತೆ ಜುವೆನೈಲ್ ಮತ್ತೆ ಸೆನೆಸೆಂಟ್ ಕಾಣೋದಿಲ್ಲ ನಿಮಗೆ. ಸೆನೆಸೆಂಟ್ ಆಗೋದೇ ಇಲ್ಲ ಪ್ಲಾಂಟ್ ಅದು. ಹೌದಾ? ಇಟ್ಸ್ ಅ ಪೆರಿನಿಯಲ್, ಇಟ್ ಮೇ ಡೈ ಆಫ್ಟರ್ ಮೆನಿ ಇಯರ್ಸ್. ಗೊತ್ತಿಲ್ಲ, ಇಸಂಟ್ ಇಟ್? ಸೊ ಅದಕ್ಕೇನು ಪರ್ಟಿಕ್ಯುಲರ್ ಲೈಫ್ ಸ್ಪ್ಯಾನ್ ಕೊಟ್ಟಿರ್ತಾರೆ, ಆ ಲೈಫ್ ಸ್ಪ್ಯಾನಿಗೆ ಅದು ಸಾಯೋದು ಅಷ್ಟೇ. ಬಟ್ ಕ್ಲಿಯರ್ ಕಟ್ ವೆಜಿಟೇಟಿವ್ ಮತ್ತೆ ಜುವೆನೈಲ್ ಮತ್ತೆ ಸೆನೆಸೆಂಟ್ ಫೇಸ್ಗಳು ಕಾಣಲ್ಲ. ಓಕೆ, ಇದರಲ್ಲಿ ಕಾಣಲ್ಲ, ಪೆರಿನಿಯಲ್ ಸ್ಪೀಷಸ್ ನಲ್ಲಿ ಕಾಣಲ್ಲ. ಆಯ್ತಾ? ಓಕೆ. ಇನ್ ಆನಿಮಲ್ಸ್ the juvenile phase is followed by morphological and physiological changes. Okay, in animals ಅಂದ್ರೆ ನಾವು ಕೂಡ ಆನಿಮಲ್ಸ್ ಅಂತ ಹೇಳಿದ್ದೀನಿ. ಹೌದಾ? ಸೊ ಜುವೆನೈಲ್ ಫೇಸ್ ನಮ್ಮೊಳಗೇನು ಜುವೆನೈಲ್ ಫೇಸ್ ಆಯ್ತಾ, ಒಂದು 13-14 ಇಯರ್ಸ್ ಆದ ತಕ್ಷಣ ಏನಾಗುತ್ತೆ, ಜುವೆನೈಲ್ ಫೇಸ್ ಎಂಡ್ ಆಗ್ತಾ ಬರುತ್ತೆ. ಯಾಕೆ? ಮಾರ್ಫಾಲಜಿಕಲ್ ಚೇಂಜಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಬಾಯ್ಸ್ ನಲ್ಲೆಲ್ಲ ಯು ಕ್ಯಾನ್ ಸಿ ಸಮ್ ಬಿಯರ್ಡ್, ಇಸಂಟ್ ಇಟ್? ಚೇಂಜ್ ಇನ್ ದ ವಾಯ್ಸ್. ಮಾರ್ಫಾಲಜಿಕಲ್ ಅಂದ್ರೆ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗುತ್ತೆ. ಸಣ್ಣ ಮಕ್ಕಳ ತರ ಕಾಣಲ್ಲ, ದೇ ಸ್ಟಾರ್ಟ್ ಲುಕಿಂಗ್ ಲೈಕ್ ಅಡಲ್ಟ್ಸ್, ಇಸಂಟ್ ಇಟ್? ಮಾರ್ಫಾಲಜಿಕಲ್ ಚೇಂಜ್ ಕಾಣುತ್ತೆ, ಫಿಸಿಯಾಲಜಿಕಲ್ ಚೇಂಜ್ ಕಾಣುತ್ತೆ, ಚೇಂಜ್ ಇನ್ ದ ವಾಯ್ಸ್ ಕಾಣುತ್ತೆ, ಅದೆಲ್ಲ ಕಾಣುತ್ತೆ. ಮಸ್ಕ್ಯುಲರ್ ಸ್ಟ್ರೆಂತ್ ಇನ್ಕ್ರೀಸಸ್, ಇಸಂಟ್ ಇಟ್? ಎಲ್ಲ ಓದಿರ್ತೀರಾ ನೀವು, 10th ನಲ್ಲೆಲ್ಲ ಓದಿದ್ದೀರಾ. ವಾಟ್ ಆಲ್ ಚೇಂಜಸ್ ಆರ್ ಸೀನ್ ಇನ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಏಜ್. ಓಕೆ, ಸೊ ಆ ಚೇಂಜ್ ಏನ್ ಆಗುತ್ತೆ, ದಟ್ ಇಟ್ ಸೆಲ್ಫ್ ಇಸ್ ದ ಆಕ್ಟಿವ್ ರಿಪ್ರೊಡಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತೇವೆ. ಹೌದಾ? ಸೊ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ದ ಮಾರ್ಫಾಲಜಿಕಲ್ ಆರ್ ದ ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಜುವೆನೈಲ್ ಫೇಸ್ ನಲ್ಲಿ. ಬಿಫೋರ್ ದ ಆಕ್ಟಿವ್ ರಿಪ್ರೊಡಕ್ಟಿವ್ ಬಿಹೇವಿಯರ್, ರಿಪ್ರೊಡಕ್ಷನ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಚೇಂಜಸ್ ಆಗಬೇಕು. ಓಕೆ, ಸೊ ಈ ಆನಿಮಲ್ಸ್ ನಲ್ಲಿ ಜುವೆನೈಲ್ ಫೇಸ್ ಈಸ್ ಫಾಲೋಡ್ ಬೈ, ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಜುವೆನೈಲ್ ಫೇಸ್ ಆದ್ಮೇಲೆ ರಿಪ್ರೊಡಕ್ಟಿವ್ ಫೇಸ್ ಬರೋಕ್ಕಿಂತ ಮುಂಚೆ ಮಾರ್ಫಾಲಜಿಕಲ್ ಅಂಡ್ ಫಿಸಿಯಾಲಜಿಕಲ್ ಚೇಂಜಸ್ ವಿ ಕ್ಯಾನ್ ಸಿ. ಮಾರ್ಫಾಲಜಿಕಲ್ ಅಂಡ್ ಫಿಸಿಯಾಲಜಿಕಲ್ ಚೇಂಜಸ್ ಇದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ರೈಟ್. Now, name the plant which exhibit unusual flowering phenomena. Okay, yes. So, ಇಲ್ಲಿ unusual flowering ಎಲ್ಲಾನು ಆಲ್ಮೋಸ್ಟ್ ಫ್ಲವರಿಂಗ್ ಎಲ್ಲ ಏನಿರುತ್ತೆ ಅಂದ್ರೆ ಒಂದು ಸರ್ಟನ್ ಇದಂತ ಕೊಟ್ಟಿರ್ತಾರೆ, ಟೈಮಿಂಗ್ ಕೊಟ್ಟಿರ್ತಾರೆ. ಈ ಟೈಮಿಗೆ ಫ್ಲವರಿಂಗ್ ಆಗಬೇಕು, ಈ ಟೈಮಿಗೆ ಲೈಕ್ ವಿದರಿಂಗ್ ಆಫ್ ದ ಲೀವ್ಸ್ ಆಗಬೇಕು ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಅದೇ ತರ ಹೋಗ್ತಾ ಇರ್ತದೆ. ಆಲ್ಮೋಸ್ಟ್ ಆಲ್ ಪ್ಲಾಂಟ್ಸ್ ಅದೇ ತರಾನೇ ಇರ್ತದೆ. ಬಟ್ ದೇರ್ ಆರ್ ಸರ್ಟನ್ ಅನ್ಯೂಶುವಲ್ ಫ್ಲವರಿಂಗ್ ಫಿನಾಮಿನಾಸ್. ಓಕೆ, ಅನ್ಯೂಶುವಲ್ ಪ್ಲಾಂಟ್ಸ್ ಇವೆ. ಅದೆಲ್ಲ ಹೇಗಂತಂದ್ರೆ ಇದು ಇಂಪಾರ್ಟೆಂಟ್ ಇದೆ ಬೋರ್ಡಿಗೆ. ಓಕೆ, ಬ್ಯಾಂಬೂ is one such plant which has unusual flowering phenomena. Okay, bamboo plant flowers only once in their lifetime. ಜೀವನದಲ್ಲಿ ಒಂದೇ ಸಲ ಫ್ಲವರಿಂಗ್ ಆಗೋದು. ಫ್ಲವರಿಂಗ್ ಆಯ್ತು ಅಂತಂದ್ರೆ ಆಯ್ತು, ಮುಗೀತು. ಬ್ಯಾಂಬೂ ಪ್ಲಾಂಟ್ ಎಂಡ್ಸ್ ಇಟ್ಸ್ ಲೈಫ್. ಓಕೆ, ನೆಕ್ಸ್ಟ್ ಇಸ್ ಸ್ಟ್ರೋಬಿಲಾಂಥಸ್ ಕುಂತಿಯಾನಾ, ನೀಲಕುರಂಜಿ ಅಂತ ಹೇಳ್ತೇವೆ. ಓಕೆ, ಫ್ಲವರ್ಸ್ ಒನ್ಸ್ ಇನ್ 12 ಇಯರ್ಸ್. ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ಕಾಣುತ್ತೆ ಇದರದ್ದು. ಸ್ಟ್ರೋಬಿಲಾಂಥಸ್ ಕುಂತಿಯಾನಾ, ನೀಲಕುರಂಜಿ. ಇದು ಆಲ್ಮೋಸ್ಟ್ ಸೌತ್, ಈ ನೀಲಿ ಪರ್ವತ. ಓಕೆ, ಸೊ ಅಲ್ಲೆಲ್ಲ ಕಾಣುತ್ತೆ. ತಮಿಳ್ನಾಡುನಲ್ಲೆಲ್ಲ, ತಮಿಳ್ನಾಡು, ಪಾರ್ಟ್ಸ್ ಆಫ್ ಕರ್ನಾಟಕ ದಲ್ಲಿ ಕಾಣುತ್ತೆ ಇದು. ರೈಟ್. ಓಕೆ, ಇಟ್ ಫ್ಲವರ್ಸ್ ಒನ್ಸ್ ಇನ್ 12 ಇಯರ್ಸ್. ಇದು ಲೈಫ್ ಟೈಮ್. ಇದಷ್ಟು ನೆನ್ಪಿಟ್ಕೊಳ್ಬೇಕು. ಬ್ಯಾಂಬೂ ಲೈಫ್ ಟೈಮ್, ನೀಲಕುರಂಜಿ ಒನ್ಸ್ ಇನ್ 12 ಇಯರ್ಸ್. ಬಹಳ ಇಂಪಾರ್ಟೆಂಟ್ ಇದೆ ಇದು ಬೋರ್ಡಿಗೆ. ಓಕೆ, ನೆಕ್ಸ್ಟ್ ಇಸ್ ರಿಪ್ರೊಡಕ್ಟಿವ್ ಫೇಸ್. Let us see what is reproductive phase. Organisms start reproducing sexually is called as reproductive phase. Reproductive phase ಅಂದ್ರೆ ಏನು? Sexually they start reproducing, isn't it? ಅಂದ್ರೆ they start reproducing and giving birth to young ones. ಅದು reproductive phase. Reproductive phase is also of a variable duration. So ಎಲ್ಲಾದ್ರದ್ದು reproductive phase ಒಂದೇ ತರ ಇರಲ್ಲ. Okay, ಈಗ ಹ್ಯೂಮನ್ ಬೀಯಿಂಗ್ಸ್ ಯಾವ ತರ ಆಲ್ಮೋಸ್ಟ್ 9 months they just hold the ಆಫ್ಸ್ಪ್ರಿಂಗ್ಸ್, isn't it? ಆ ತರ ಬೇರೆ ಬೇರೆದು ಬೇರೆ ಬೇರೆ ತರ ಇರುತ್ತೆ. ರೈಟ್.
reproductive phases in animals. Okay, there are we have some reproductive phases ide, cycles ide, ಬೇರೆ ಬೇರೆ organisms ನಲ್ಲಿ ಬೇರೆ ಬೇರೆ phases cycles ಎಲ್ಲ ಇರುತ್ತೆ. Okay, so one such is for important, very important for board, ಇದಕ್ಕೆ ಹಾಕಿಲ್ಲ ನಾನು, ಹಾಕೊಂಡ್ಬಿಡಿ ಇದು, estrous cycle as well as menstrual cycle. Okay, ಯಾವ್ದ್ರಲ್ಲಿ estrous cycle ಅಂತ ಇರ್ತದೆ, ಯಾವ್ದ್ರಲ್ಲಿ menstrual cycle ಅಂತ ಇರುತ್ತದೆ. Okay, right. Sexual or reproductive cycle occurring in sexually matured non-primate females. Okay, ಇದು estrous cycle ಎಲ್ಲಿ ಕಾಣ್ತದೆ ನಿಮಗೆ, sexual or reproductive cycle, it's a sexual cycle or a reproductive cycle occurring in sexually matured non-primate females. Okay, non-primate ನಲ್ಲಿ ಇದು ಕಾಣುತ್ತೆ. Okay, examples ನೋಡೋಣ later on. ಇದು menstrual cycle ಎಲ್ಲಿ ಕಾಣುತ್ತೆ, sexually reproducing organisms ನಲ್ಲಿ ಕಾಣುತ್ತೆ. Okay, or reproductive cycle occurring in sexually matured primate ನಲ್ಲಿ ಕಾಣುತ್ತೆ. Okay, primate, ಇಲ್ಲಿ non primate, ಇಲ್ಲಿ primate, this is very important. Okay, sexually matured primate females. Okay, it occurs in primates, this occurs in non primates. Here no shedding of endometrium is seen. ಎಂಡೋಮೆಟ್ರಿಯಂ ಶೆಡ್ಡಿಂಗು ಇರಲ್ಲ ಇದರಲ್ಲಿ, ಯಾಕಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಇಲ್ಲ, isn't it? ಎಲ್ಲಿ ಸೈಕಲ್ ಇರುತ್ತೆ ಅಲ್ಲಿ ಎಂಡೋಮೆಟ್ರಿಯಂ ಶೆಡ್ ಆಗುತ್ತೆ, ಯಾಕಂದ್ರೆ ಮೆನ್ಸ್ಟ್ರಲ್ ಸೈಕಲ್ ನಲ್ಲಿ ಎಂಡೋಮೆಟ್ರಿಯಮೇ ಶೆಡ್ ಆಗೋದು. ಇಲ್ಲಿ ಶೆಡ್ಡಿಂಗ್ ಆಫ್ ದ ಎಂಡೋಮೆಟ್ರಿಯಂ ಬಾಲ್ ಇಸ್ ಸೀನ್ ಎವ್ರಿ ಮಂತ್, isn't it? ಮೆನ್ಸ್ಟ್ರಲ್ ಸೈಕಲ್ ನಲ್ಲಿ. ನೆಕ್ಸ್ಟ್, ಫೀಮೇಲ್ಸ್ ಶೋ ಸ್ಟ್ರಾಂಗ್ ಇರ್ರೆಸಿಸ್ಟಿಬಲ್ ಸೆಕ್ಷುವಲ್ ಅರ್ಜ್. ಓಕೆ, ಹಿಯರ್ ಫೀಮೇಲ್ಸ್ ಶೋ ಸ್ಟ್ರಾಂಗ್ ಇರ್ರೆಸಿಸ್ಟಿಬಲ್ ಸೆಕ್ಷುವಲ್ ಅರ್ಜ್. ಇಲ್ಲಿ ಫೀಮೇಲ್ಸ್ ಡು ನಾಟ್ ಶೋ irresistible sexual urge. Okay, next, bleeding does not occur, ಯಾಕಂದ್ರೆ menstrual cycle ಇಲ್ಲ ಇಲ್ಲಿ, so bleeding does not occur. ಇಲ್ಲಿ bleeding occurs because menstrual cycle is there, isn't it? ಇಲ್ಲಿ example, non primates ಅಂತಂದ್ರೇನು, primates. Okay, so ಇಲ್ಲಿ non primates, cow, sheep, deer, dog, tiger, ಇವೆಲ್ಲ ಇದರಲ್ಲೆಲ್ಲ menstrual cycle ಆಗಲ್ಲ. Okay, estrous cycle ಇರ್ತದೆ. Yes, so ಇಲ್ಲಿ monkeys, apes, humans, because these are primates. Okay, primates ನಲ್ಲಿ menstrual cycle ಆಗುತ್ತೆ, so ಇಲ್ಲಿ ಈ ತರ ಇರ್ತದೆ. Okay, this is the reproductive cycle. So phases ನೋಡೋಣ. Okay, phases ನೋಡಿ, then we'll come back to events in sexual reproduction. Okay, so what are the phases? So seasonal breeders and continuous breeders. Seasonal breeders ಅಂದ್ರೆ ಇದು ಮತ್ತೆ ಬೇರೆ ಬೇರೆ ತರ, we are seeing the phases as well as the cycles ಯಾವ ತರ ಇರ್ತದೆ, ಯಾಕಂದ್ರೆ ಎಲ್ಲಾ sexually reproductive organisms ಒಂದೇ ತರ they don't produce the offsprings. Okay, ಒಂದೇ ಟೈಮ್ ನಲ್ಲಿ, ಅಥವಾ ಅದಕ್ಕೇನು ಒಂದು ಸಪರೇಟ್ ಸೀಸನ್ ಅಂತ ಇರಲ್ಲ, ಏನು ಇರಲ್ಲ. ಓಕೆ, ಇರ್ತದೆ, ಬಟ್ ಅಕಾರ್ಡಿಂಗ್ ಟು ದ ಆನಿಮಲ್ಸ್ ಇಟ್ ವಿಲ್ ಬಿ ಚೇಂಜಿಂಗ್. ಓಕೆ, ಡ್ಯೂರೇಷನ್ ಚೇಂಜ್ ಆಗ್ತದೆ, ಕ್ಲೈಮೇಟು ಎಲ್ಲ ಡಿಫರ್ ಆಗುತ್ತೆ. ಓಕೆ, ಫ್ರಮ್ ಆನಿಮಲ್ಸ್ ಟು ಆನಿಮಲ್ಸ್. ಸೊ ಅದರಲ್ಲಿ ಸೀಸನಲ್ ಬ್ರೀಡರ್ಸ್ ಮತ್ತೆ ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಎರಡಿದೆ. ಓಕೆ, ಸೀಸನಲ್ ಬ್ರೀಡರ್ಸ್ ಅಂದ್ರೇನು, ಆನಿಮಲ್ಸ್ ದೋಸ್ ರಿಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ಫೇವರಬಲ್ ಸೀಸನ್ಸ್. ಫೇವರಬಲ್ ಸೀಸನ್ ನಲ್ಲಿ ಮಾತ್ರ ದೇ ರಿಪ್ರೊಡ್ಯೂಸ್. ಓಕೆ, ಅಂದ್ರೆ ದೇ ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್ ಓನ್ಲಿ ಡ್ಯೂರಿಂಗ್ ಫೇವರಬಲ್ ಸೀಸನ್. ಪರ್ಟಿಕ್ಯುಲರ್ ಸೀಸನ್ ಇರುತ್ತೆ, ಚಳಿಗಾಲ ಅಥವಾ ಬೇಸಿಗೆ ಕಾಲ ಆ ತರ ಬಂದಾಗ ಮಾತ್ರ ದೇ reproduce. Okay, they are called seasonal breeders. Example, frog, lizard, cow, buffalo. Okay, you must have seen at your homes and all lizards. They come out during summer season, isn't it? Bisil ಜಾಸ್ತಿ ಇದ್ದಾಗನೇ ಬರ್ತವೆ ಹೊರಗಡೆ. Okay, ಅದೆಲ್ಲ reproducing season. Okay, okay, they come out. ಇಲ್ಲ ಅಂದ್ರೆ ಬೇರೆ ಟೈಮ್ ನಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿರ್ತವೆ, ಚಳಿಗಾಲನಲ್ಲೆಲ್ಲ they are not awake. Okay, ಎಲ್ಲೋ ಒಂದೆರಡು ಕಾಣ್ಬೋದು ನಿಮಗೆ, ಆದ್ರೆ ಆಲ್ಮೋಸ್ಟ್ ದೇ ಆರ್ ಅಟ್ ರೆಸ್ಟ್. ಫ್ರಾಗ್, ಲಿಜಾರ್ಡ್, ಕೌ, ಬಫೆಲೋ, ಸೊ ದೀಸ್ ಆರ್ seasonal breeders. Continuous breeders, so these animals actively reproduce throughout their reproductive phase and are called as continuous breeders. Okay, so ಇದಕ್ಕೆಲ್ಲ ಟೈಮ್ ಇರಲ್ಲ. ನಾರ್ಮಲಿ they don't have certain seasons ಅಂತ ಇಲ್ಲ. Okay, examples are rabbit,
they are actively reproducing like throughout their reproductive phase ನಲ್ಲಿ, okay, throughout their life ಅಂತಿಲ್ಲ, reproductive phase ಅಂತ ಇರುತ್ತೆ, ಆ phase ನಲ್ಲಿ ಮಾತ್ರ reproduce ಆಗ್ತವೆ. Okay, so for human being almost it is 45 to 50 up till there is the menstrual cycle. Okay, rabbit ಒಂದು, ಆಮೇಲೆ ಪೌಲ್ಟ್ರಿ ಬರ್ಡ್ಸು ಅಷ್ಟೇ, they just reproduce throughout the reproductive age. Okay, birds, mice, human beings also they reproduce, okay, throughout their reproductive phase. Okay? Yes, so ಇದು important ಇದೆ children, this also is very important for boards. Okay, yeah, one note ಇದೆ ಇಲ್ಲಿ. See, we said that poultry birds, isn't it? Birds living in nature, ಯಾವ ಬರ್ಡ್ಸ್ ನೇಚರ್ ಅಲ್ಲಿ ಇರ್ತವೆ, ದೇ ಲೇ ಎಗ್ಸ್ ಓನ್ಲಿ ಸೀಸನಲಿ, ಅದೆಲ್ಲ ಮತ್ತೆ ಬರ್ಡ್ಸ್ ಎಲ್ಲ ಸೀಸನಲ್ ಬ್ರೀಡರ್ಸ್ ನಲ್ಲೇ ಬರ್ತವೆ. ಓಕೆ, ಸೊ ಇಲ್ಲಿ ಸೀಸನಲ್ ಬ್ರೀಡರ್ಸ್ ನಲ್ಲಿ ಬರ್ಡ್ಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದ್ರೆ ಪೌಲ್ಟ್ರಿ ಬರ್ಡ್ಸ್ ಇದೆಯಾ, ದೇ ಕಮ್ ಅಂಡರ್ ಕಂಟಿನ್ಯೂಸ್ ಬ್ರೀಡರ್ಸ್, ಅದಕ್ಕೆ ಬರ್ಡ್ಸ್ ಕಂಟಿನ್ಯೂಸ್ ಬ್ರೀಡರ್ಸ್ ನಲ್ಲಿ ಬರುತ್ತೆ. ಬಟ್ ದೋಸ್ ವಿಚ್ ಆರ್ ಲಿವಿಂಗ್ ಇನ್ ನೇಚರ್, ಅವ್ನ ಯಾರು ಕ್ಯಾಪ್ಟಿವ್ ಮಾಡಿಲ್ಲ, ಪೌಲ್ಟ್ರಿನಲ್ಲಿ ಇಟ್ಟು ಬೆಳೆಸ್ತಾ ಇಲ್ಲ. ಪೌಲ್ಟ್ರಿನಲ್ಲಿ ಇಟ್ಟು ಬೆಳೆಸ್ತಾ ಇರೋ ಬರ್ಡ್ಸ್ ಏನ್ ಮಾಡ್ತಾರೆ, ಅದಕ್ಕೆ ದೇ ಜಸ್ಟ್ ಮೇಕ್ ದೆಮ್ ಕಂಟಿನ್ಯೂಸ್ ಬ್ರೀಡರ್ಸ್. ಓಕೆ, ಫೋರ್ಸಿಬ್ಲಿ ಅದನ್ನ ಕಂಟಿನ್ಯೂಸ್ ಬ್ರೀಡರ್ಸ್ ಆಗಿ ಮಾಡ್ತಾರೆ. ಬಟ್ ಬರ್ಡ್ಸ್ ಲಿವಿಂಗ್ ಇನ್ ನೇಚರ್ ದೇ ಆರ್ ನಾಟ್ ಸೊ. ಓಕೆ, ದೇ ಲೇ ಎಗ್ಸ್ ಓನ್ಲಿ ಸೀಸನಲಿ. ಬರ್ಡ್ಸ್ ಇನ್ ಕ್ಯಾಪ್ಟಿವಿಟಿ ಅಂದ್ರೆ ಪೌಲ್ಟ್ರಿ ಫಾರ್ಮ್ಸ್ ನಲ್ಲಿ ಇರೋದು, ದೇ ಕ್ಯಾನ್ ಬಿ ಮೇಡ್ ಟು ಲೇ ಎಗ್ಸ್ ಥ್ರೂ ಔಟ್ ದ ಇಯರ್, ವರ್ಷ ಪೂರ್ತಿ ಎಗ್ಸ್ ಲೇ ಮಾಡೋಂಗೆ ಮಾಡ್ತಾರೆ, ಕಂಟಿನ್ಯೂಸ್ ಬ್ರೀಡರ್ಸ್ ಮಾಡ್ಬಿಡ್ತಾರೆ ಅವಾಗ. ಓಕೆ, ಎಸ್. ನೋಟ್, the end of the reproductive phase can be considered as one of the parameters of a senescence or old age. Okay, ಈಗ juvenile phase end ಆಯ್ತು, ನಾವೇನ್ ಹೇಳಿದ್ವಿ, it is a beginning of reproductive phase. ಈಗ reproductive phase end ಆಗ್ತಾ ಇದೆ, what we are saying, it is a beginning of the senescence or the old age. Okay, yes, so ಇಲ್ಲಿ one point ಬಿಟ್ಟಿದ್ವಲ್ಲ, will come back. Yes, ಬೋರ್ಡ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ. what are the events in the sexual reproduction ಅಂತ ಕೊಟ್ಟಾಗೆ you have to write only these three marks ಬರುತ್ತೆ. ಇದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ಫರ್ಟಿಲೈಸೇಷನ್ ಇವೆಂಟ್ಸ್, ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಓಕೆ, ಎಸ್. ಈಗ ನಾವು ವಿ ಹ್ಯಾವ್ ಎಂಡೆಡ್ ದ ಜುವಿನೈಲ್, ವಿ ಹ್ಯಾವ್ ಎಂಡೆಡ್ ದ ರಿಪ್ರೊಡಕ್ಟಿವ್ ಫೇಸ್, ಇವೆರಡು ಫೇಸು ಎಂಡ್ ಆಯ್ತು. ಈಗ ನೆಕ್ಸ್ಟ್ ವಿ ಆರ್ ಎಂಟರಿಂಗ್ ಇನ್ ಟು ದ ಸೆನೆಸೆಂಟ್ ಫೇಸ್, ಓಲ್ಡ್ ಏಜ್ ಆಯ್ತು ಈಗ ನಮಗೆ. ಓಕೆ, ಎಸ್. ಸೊ ಸೆನೆಸೆಂಟ್ ಫೇಸ್, it is the last phase of the lifespan. Okay, so what are the characters of senescent phase? Animals nalli bere ide, plants alli bere ide. Okay, yes. So characteristics of senescent phase in animals: deterioration of the metabolic activities of the body ultimately terminates to death. Okay, ಏನಾಗುತ್ತೆ ಇಲ್ಲಿ, deterioration of the metabolic activities, ಯಾವುದು ಊಟ ತಿಂಡಿಯಲ್ಲಿ ಜಾಸ್ತಿ ಇಚ್ಛೆ ಇರಲ್ಲ. ಓಕೆ, ಆಸೆಗಳು ಇರಲ್ಲ, ಅದು ತಿನ್ಬೇಕು ಇದು ತಿನ್ಬೇಕು ಅಂದ್ರೆ ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೊಳ್ಳುವಂತ ಕೆಪಾಸಿಟಿ ಹೋಗ್ಬಿಡುತ್ತೆ ಒಂದ್ ಏಜ್ ಆದ್ಮೇಲೆ, ಹೌದಾ? ಎಸ್. ಸೊ ನೆಕ್ಸ್ಟ್ ಇಸ್ ಅಲ್ಟಿಮೇಟ್ಲಿ ಟರ್ಮಿನೇಟ್ಸ್ ಟು ಡೆತ್, ಊಟ ಕಟ್ತಾ ಹೋಯ್ತು. ಓಕೆ, ಸೊ ಇಫ್ ಅ ಪರ್ಸನ್ ಡಸಂಟ್ ಟೇಕ್ ಎನಿಥಿಂಗ್ ಹೀಲ್ ಡೆಫಿನೆಟ್ಲಿ ಡೈ. ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಎಲ್ಲೋಯಿಂಗ್ ಆಫ್ ದ ಲೀವ್ಸ್ ಅಂದ್ರೆ ಕ್ಲೋರೋಫಿಲ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕಳ್ಕೊಂಡ್ಬಿಡ್ತದೆ. ಅವಾಗ ಏನಾಗುತ್ತೆ, ಝಾಂಥೋಫಿಲ್, ದಟ್ ಇಸ್ ದ ಎಲ್ಲೋಯಿಂಗ್ ಆಫ್ ದ ಲೀವ್ಸ್. ಲೀವ್ಸ್ ನಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಹೋಯ್ತು ಅಂತಂದ್ರೆ ಇಲ್ಲಿನೂ ಸೇಮ್, ಇಸಂಟ್ ಇಟ್? ಸೊ ನಮ್ಮ ದೇಹದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಮ್ಮ ದೇಹದಲ್ಲಿ ನಾವು ತಗೊಂಡಿರೋ ಆಹಾರನ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಆಗ್ಲಿಲ್ಲ ಅಂದ್ರೆ ನಾವು ಸತ್ ಹೋಗ್ತೀವಿ, ಇಸಂಟ್ ಇಟ್? ಅಂದ್ರೆ ಊಟನೇ ತಗೊಳ್ಳಲ್ಲ ಆ ಟೈಮ್ ನಲ್ಲಿ, ಸತ್ ಹೋಗ್ಬಿಡ್ತೀವಿ. ಇಲ್ಲೇನಾಗುತ್ತೆ, ಒಂದು ಪ್ಲಾಂಟ್ ಅಥವಾ ಲೀವ್ಸ್ ದೇ ಆರ್ ಇನ್ಕೇಪೇಬಲ್ ಆಫ್ ಪ್ರೊಡ್ಯೂಸಿಂಗ್ ದ ಕ್ಲೋರೋಫಿಲ್, ಅವಾಗ ಏನಾಗುತ್ತೆ, ಎಲ್ಲೋಯಿಂಗ್ ಆಫ್ ದ ಲೀವ್ಸ್ ಆಗುತ್ತೆ, ಹೌದಾ? ಅಲ್ಟಿಮೇಟ್ಲಿ ದ ಪ್ಲಾಂಟ್ ಲೀಡ್ಸ್ ಟು ಡೆತ್ ಆರ್ ದ ಪ್ಲಾಂಟ್ ಡೈಸ್. ನೋಟ್, ಓಕೆ, ಈಗ ವಿ ಹ್ಯಾವ್ ಸೀನ್ ದ 3 stages. ಈಗ ಆಲ್ಮೋಸ್ಟ್ ಆಲ್ 3 stages ಕಂಪ್ಲೀಟ್ ಆಯಿತು. ಎಸ್. ಸೊ ಈ 3 ಸ್ಟೇಜ್, ಜುವಿನೈಲ್ ಇಂದ ರಿಪ್ರೊಡಕ್ಟಿವ್, ರಿಪ್ರೊಡಕ್ಟಿವ್ ಇಂದ ಸೆನೆಸೆಂಟ್, ಈ 3 ಫೇಸು ಬರಬೇಕು ಅಂತಂದ್ರೆ, ಒಂದರಿಂದ ಇನ್ನೊಂದು ಸ್ಟೇಜು ಬರಬೇಕು ಅಂತಂದ್ರೆ ಏನ್ ಕಾರಣ ಅದಕ್ಕೆ, ವಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್?
ಹಾರ್ಮೋನ್ಸ್. ಓಕೆ, ಸಿ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್, ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲೂ ಒಂದು ಜುವಿನೈಲ್ ಫೇಸ್ ಅಂದ್ರೆ ಚೈಲ್ಡ್ಹುಡ್ ಫೇಸ್ ಮುಗಿದು ರಿಪ್ರೊಡಕ್ಟಿವ್ ಅಡಲ್ಟ್ ಆಗಬೇಕು ನಾವು ಅಂತಂದ್ರೆ ಅಲ್ಲಿ ಹಾರ್ಮೋನ್ಸೇ ಕಾರಣ. ಹಾರ್ಮೋನಲ್ ಚೇಂಜಸ್ ಅಂತ ಕೇಳಿರ್ತೀರಾ, ಹೌದಾ? ಹಾರ್ಮೋನಲ್ ಚೇಂಜಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟೀನೇಜ್ ಬಂದು ಅಡಲ್ಟ್ ಬರ್ಲಿಕ್ಕೆ ಎಲ್ಲ ಹಾರ್ಮೋನ್ಸೇ ಕಾರಣ, ಹೌದಾ? ಅಗೇನ್ ರಿಪ್ರೊಡಕ್ಟಿವ್ ಏಜ್ ಮುಗೀತು, ಸೊ ಅಲ್ಲಿ ಓಲ್ಡ್ ಏಜ್ ಬರಬೇಕು, ನಾನ್ ರಿಪ್ರೊಡಕ್ಟಿವ್ ಏಜ್ ಶುರು ಆಗಬೇಕು ಅಂತಂದ್ರೆ ಮತ್ತೆ ಹಾರ್ಮೋನ್ಸೇ ಕಾರಣ ಅದಕ್ಕೆ, ಹೌದಾ? ಸೊ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಎರಡರಲ್ಲೂ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸಿಷನ್ ಬಿಟ್ವೀನ್ ದ ಫೇಸಸ್. ಓಕೆ, ಟ್ರಾನ್ಸಿಷನ್ ಬಿಟ್ವೀನ್ ದ ಫೇಸಸ್ ಅಂದ್ರೆ ಏನು? ಜುವಿನೈಲ್ ಇಂದ ರಿಪ್ರೊಡಕ್ಟಿವ್, ರಿಪ್ರೊಡಕ್ಟಿವ್ ಇಂದ ಸೆನೆಸೆಂಟ್, ಎಲ್ಲದಕ್ಕೂ ಹಾರ್ಮೋನ್ಸೇ ಕಾರಣ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಟ್ ಇದೆ. ಸೊ ಈ ನೋಟ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇದು ನೀಟಿಗೆ. ಓಕೆ, interaction between hormones and certain environmental factors regulate the reproductive processes and the associated behavioral expression of the organism. Interaction between hormones, ಈಗ ನಾವು ಇಲ್ಲಿ ಹಾರ್ಮೋನ್ಸ್ ಅಂತ ಹೇಳಿದ್ವಾ, ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ವಾ, ಸರ್ಟನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ರೆಸ್ಪಾನ್ಸಿಬಲ್ ಅಂತ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ. ಓಕೆ, ಓಕೆನಾ? ಅಂದ್ರೆ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ಲಿಕ್ಕೆ, ನಮ್ಮ ಬಿಹೇವಿಯರ್ ಸಡನ್ಲಿ 12 ಇಯರ್ಸ್ 13 ಇಯರ್ಸ್ ವರೆಗೂ ಒಂಥರ ಬಿಹೇವ್ ಮಾಡ್ತಿರ್ತೀವಿ, 13 ಇಯರ್ಸ್ ಆದ್ಮೇಲೆ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ಬಿಡ್ತದೆ, ಇಸಂಟ್ ಇಟ್? ಅದಾದ್ಮೇಲೆ ಒಂದು 40-45 ವರೆಗೂ ಒಂಥರ ಇರ್ತೇವೆ, ದೆನ್ ಆಫ್ಟರ್ 45 ಅವರ್ ಬಿಹೇವಿಯರ್ ಸ್ಟಾರ್ಟ್ಸ್ ಚೇಂಜಿಂಗ್, ಇಸಂಟ್ ಇಟ್? ಸೊ ಯಾವ್ಯಾವ ಏಜಿಗೆ ಏನ್ ಚೇಂಜ್ ಆಗುತ್ತೆ ಅದೆಲ್ಲ ಹಾರ್ಮೋನ್ಸ್ ಕಾರಣ. ಹಾರ್ಮೋನ್ಸ್ ಅಷ್ಟೇ ಅಲ್ಲ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಕಾರಣ ಅಂತ ಹೇಳ್ತಿದ್ದಾರೆ. ಓಕೆ, ಫಾರ್ ಅವರ್ ಬಿಹೇವಿಯರ್ ಚೇಂಜಸ್. ಓಕೆ, ಸೊ ದೀಸ್ ಆರ್ ಟೂ ಥಿಂಗ್ಸ್, ಹಾರ್ಮೋನ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ನೀಟ್ನಲ್ಲಿ ಕೇಳ್ಬೋದು ಇದನ್ನ. ಓಕೆ, ಎರಡು ಫ್ಯಾಕ್ಟರ್ಸ್. ಓಕೆ, ಒನ್ ಇಸ್ ಹಾರ್ಮೋನ್, ದ ಅದರ್ ಒನ್ ಇಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಇವೆರಡು, ಇದೆಲ್ಲ ಮೂರು ಫೇಸ್ಗೆ ಚೇಂಜ್ ಆಗ್ಲಿಕ್ಕೆ ಕಾರಣ, ಮತ್ತೆ ನಮ್ಮ ಬಿಹೇವಿಯರ್ ಕೂಡ ಚೇಂಜ್ ಆಗ್ಲಿಕ್ಕೆ ಇವೆರಡು ಫ್ಯಾಕ್ಟರ್ಸ್ ಕಾರಣ. ನೆಕ್ಸ್ಟ್ ವಿಲ್ ಸಿ events in sexual reproduction. Okay, what are the events in the sexual reproduction? Sexually reproducing organisms exhibit events and processes only after attaining the maturity. Okay, ಇದು ಮೆಚುರಿಟಿ ಆದ್ಮೇಲೆನೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಈವೆಂಟ್ಸ್ ಕಾಣೋದು, isn't it? ಗ್ರೋತ್ ಆಯ್ತು, ಮೆಚುರಿಟಿ ಆಯ್ತು ಅಂತ ಹೇಳ್ತಿದ್ದೇವೆ ನಾವು, ಹೌದಾ? ಸೊ ಇಲ್ಲಿ ಏನು, ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ ಎಕ್ಸಿಬಿಟ್ ಈವೆಂಟ್ಸ್ ಅಂಡ್ ಪ್ರಾಸೆಸಸ್ ಓನ್ಲಿ ಆಫ್ಟರ್ ಅಟೈನಿಂಗ್ ಮೆಚುರಿಟಿ. ಮೆಚುರಿಟಿ ಆಗ್ಲಿಲ್ಲ ಅಂತಂದ್ರೆ ಆ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಈವೆಂಟ್ಸ್ ಮತ್ತು ಪ್ರಾಸೆಸಸ್ ನಡೆಯಲ್ಲ. ಓಕೆ, ಸೊ ಮೆಚುರಿಟಿ ಆಗ್ಬೇಕು ಅದಕ್ಕೆ. ಸೊ ವಾಟ್ ಆರ್ ದೀಸ್ ಈವೆಂಟ್ಸ್ ಅಂಡ್ ವಾಟ್ ಆರ್ ದ ಪ್ರಾಸೆಸಸ್? ಈಗ ಈವೆಂಟ್ಸ್ ಮತ್ತು ಪ್ರಾಸೆಸಸ್ ಆಗ್ಬೇಕು ಅಂತಂದ್ರೆ ಮೆಚುರಿಟಿ ಬೇಕು. ಓಕೆ, ಈಗ ಮೆಚುರಿಟಿ ಆಯ್ತು. ಸೊ ಮೆಚುರಿಟಿ ಆಯ್ತು. ವಾಟ್ ಆರ್ ದ ಈವೆಂಟ್ಸ್ ಅಂಡ್ ಪ್ರಾಸೆಸಸ್? ಲೆಟ್ ಅಸ್ ಸಿ. ಈವೆಂಟ್ಸ್ ಏನೇನು? ಪ್ರೀ ಫರ್ಟಿಲೈಸೇಷನ್ ನಾವು ನೋಡಿದ್ವಿ ಇಲ್ಲಿ, isn't it? ಇಲ್ಲಿ ನಾವು 3 ಮಾರ್ಕ್ಸಿಗೆ ಅಂತ ಹೇಳಿದ್ನಲ್ಲ ನಾನು, ದಿಸ್ ಒನ್ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್, ಫರ್ಟಿಲೈಸೇಷನ್ ಈವೆಂಟ್ಸ್ ಅಂಡ್ ಪೋಸ್ಟ್ ಫರ್ಟಿಲೈಸೇಷನ್. ಇದನ್ನೇ ನಾವು ಈಗ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಿದ್ದೇವೆ. ಓಕೆ, ಸೊ ವಾಟ್ ಆರ್ ದೀಸ್? ದೀಸ್ ಆರ್ ದ ಈವೆಂಟ್ಸ್. ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂದ್ರೆ ಇನ್ನ ಫರ್ಟಿಲೈಸೇಷನ್ ಆಗಿಲ್ಲ. ನೆಕ್ಸ್ಟ್ ಫರ್ಟಿಲೈಸೇಷನ್ ಈವೆಂಟ್, ಫರ್ಟಿಲೈಸೇಷನ್ ಆಯ್ತು. ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್, ಫರ್ಟಿಲೈಸೇಷನ್ ಆದ್ಮೇಲೆ ಏನು? ಓಕೆ, ಈಗ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್, isn't it? ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಆಸ್ ಪ್ರೀ ಫರ್ಟಿಲೈಸೇಷನ್. ಇಲ್ಲಿ ಪ್ರೀ ಫರ್ಟಿಲೈಸೇಷನ್ ಅಂದ್ರೆ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆಗ್ಬೇಕು, ಹೌದಾ? ನೆಕ್ಸ್ಟ್ ಫರ್ಟಿಲೈಸೇಷನ್ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಝೈಗೋಟ್, ಝೈಗೋಟ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ is embryogenesis. Embryogenesis is a post fertilization event. Okay, embryogenesis. Okay, next is pre-fertilization events. The events of sexual reproduction prior to the fusion of the gametes is pre-fertilization events. Okay, pre-fertilization events andrenu? The events of the sexual reproduction prior to the fusion of the gametes ಅಂದ್ರೆ ಇನ್ನ ಇಲ್ಲಿ ಫ್ಯೂಷನ್ ಆಗಿಲ್ಲ, ಬಿಫೋರ್ ದ ಫ್ಯೂಷನ್. ಓಕೆ, ಇಸ್ ಕಾಲ್ಡ್ as pre-fertilization events. The two main pre-fertilization events are ಏನು? ಗ್ಯಾಮೆಟೋಜೆನೆಸಿಸ್. ಓಕೆ, ಇಲ್ಲಿ ಫ್ಯೂಷನ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ? ದಟ್ ಇಸ್ ಪ್ರೀ ಫರ್ಟಿಲೈಸೇಷನ್, isn't it? ಸೊ ಅಲ್ಲಿ
ಫ್ಯೂಷನ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆಗಬೇಕು ಅಂತ ಹೇಳ್ತಿದ್ದೇವೆ ಹೌದಾ. ಸೊ ಬಿಫೋರ್ ದ್ಯಾಟ್ ಅಲ್ಲಿ ಮತ್ತೆ 2 ಈವೆಂಟ್ಸ್ ಇದೆ, ಏನು ಗೆಮೆಟೋಜೆನೆಸಿಸ್. ಇಲ್ಲಿ ನಾವು ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಅಂತ ಹೇಳ್ತಿದ್ದೇವೆ ಹೌದಾ. ಎಲ್ಲಿಂದ ಬಂತು ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್, ಎಲ್ಲಿಂದ ಬಂತು, ಅದರದ್ದು ಪ್ರೊಡಕ್ಷನ್ ಆಗಬೇಕಲ್ಲ. ಸೊ ದಟ್ ಇಟ್ ಸೆಲ್ಫ್ ಇಸ್ ಗೆಮೆಟೋಜೆನೆಸಿಸ್. ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ದ 2 ಟೈಪ್ಸ್ ಆಫ್ ದ ಗ್ಯಾಮೆಟ್ಸ್ ಮೇಲ್ ಅಂಡ್ ಫಿಮೇಲ್ ಇಸ್ ಕಾಲ್ಡ್ ಆಸ್ ಗೆಮೆಟೋಜೆನೆಸಿಸ್. ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಇದು ಬೋರ್ಡಿಗೂ ಇಂಪಾರ್ಟೆಂಟ್ ಇದೆ. ಓಕೆ, 1 ಮಾರ್ಕಿಗೆ ಬರುತ್ತೆ ವಾಟ್ ಈಸ್ ಗೆಮೆಟೋಜೆನೆಸಿಸ್ ಅಂತ. ನೆಕ್ಸ್ಟ್ ಇಸ್ ಗ್ಯಾಮೆಟ್ ಟ್ರಾನ್ಸ್ಫರ್. ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತಂದ್ರೆ ವಾಟ್ ಇಸ್ ಗ್ಯಾಮೆಟ್ ಟ್ರಾನ್ಸ್ಫರ್. ಈಗ ಗೆಮೆಟೋಜೆನೆಸಿಸ್ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್ ಆಯಿತು, ಮೇಲ್ ಗ್ಯಾಮೆಟ್ಸ್ ಮೇಲಿಗಾಯ್ತು, ಫಿಮೇಲ್ ಗ್ಯಾಮೆಟ್ಸ್ ಫಿಮೇಲಿಗಾಯ್ತು. ಸುಮ್ಮನೆ ಮೇಲ್ ಗ್ಯಾಮೆಟ್ ಮೇಲ್ ನಲ್ಲಿ, ಫಿಮೇಲ್ ಗ್ಯಾಮೆಟ್ ಫಿಮೇಲ್ ನಲ್ಲಿ ಇದ್ಬಿಟ್ರೆ ಫಾರ್ಮೇಷನ್ ಆಫ್ ಝೈಗೋಟ್ ಆಗ್ಬಿಡ್ತದ? ಇಲ್ಲ. ದ ಪ್ರಾಸೆಸ್ ಆಫ್ ಬ್ರಿಂಗಿಂಗ್ ಟುಗೆದರ್ ದ ಮೇಲ್ ಅಂಡ್ ದ ಫಿಮೇಲ್ ಗ್ಯಾಮೆಟ್ ಟು ಎಫೆಕ್ಟ್ ದ ಫರ್ಟಿಲೈಸೇಷನ್, ಅಂದ್ರೆ ಫರ್ಟಿಲೈಸೇಷನ್ಗೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗಬೇಕು, ಅವಾಗೆ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತಾರೆ. ಓಕೆ, ಸೊ ದಟ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ದ ಝೈಗೋಟ್ ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್ ಇಸ್ ಗೆಮೆಟೋಜೆನೆಸಿಸ್. ಸೊ ಗೆಮೆಟೋಜೆನೆಸಿಸ್ ಪಾರ್ಟ್ ನಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ನೋಡೋಣ. ಗೆಮೆಟೋಜೆನೆಸಿಸ್ ರೆಫರ್ಸ್ ಟು ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್. ಅಂದ್ರೆ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟೋಜೆನೆಸಿಸ್ ಅಂದ್ರೆ ಜೆನೆಸಿಸ್ ಅಂದ್ರೆ ಜನರೇಷನ್ ಅಂದ್ರೆ ಹುಟ್ಟೋದು, ಗ್ಯಾಮೆಟ್ಸ್ ಹುಟ್ಟೋದು, ಆರ್ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್. ಓಕೆ, ಗ್ಯಾಮೆಟ್ಸ್ ಆರ್ ದ ಸ್ಪೆಷಲೈಸ್ಡ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಫಾರ್ಮ್ಡ್ ಆಫ್ಟರ್ ಮಿಯೋಟಿಕ್ ಸೆಲ್ ಡಿವಿಷನ್. ಹೌದಾ, ಈಗ ಗ್ಯಾಮೆಟ್ಸ್ ಆರ್ ದ ಸ್ಪೆಷಲೈಸ್ಡ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಹ್ಯಾಪ್ಲಾಯ್ಡ್ ಸೆಲ್ಸ್ ಆಗಬೇಕು ಅಂತಂದ್ರೆ ಅಲ್ಲಿ ಮಿಯೋಟಿಕ್ ಸೆಲ್ ಡಿವಿಷನ್ ಆಗಲೇಬೇಕು. ಓಕೆ, ಹ್ಯಾಪ್ಲಾಯ್ಡ್ ಆಗಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಅಂಡರ್ಗೋ ಮಿಯೋಟಿಕ್ ಸೆಲ್ ಡಿವಿಷನ್. ಓಕೆ, ಎಸ್, ಅದು ನೆನ್ಪಿಟ್ಕೊಳ್ಳಿ. ಗ್ಯಾಮೆಟ್ಸ್ ಆರ್ ದ ಸ್ಪೆಷಲೈಸ್ಡ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್, ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್. Zygote is diploid, zygote is diploid, gametes are haploid. Okay, yes. So gametes are specialized haploid cells formed after meiotic cell division. ಅಲ್ಲಿ meiosis ಆಗಬೇಕು, ಅವಾಗ ಮಾತ್ರ haploid cell ಫಾರ್ಮ್ ಆಗುತ್ತೆ. ಎಸ್, ಸೊ ಇಲ್ಲಿ ಬೋರ್ಡಿಗೆ ಬೇಕಾಗಿರೋಂಥ ಮತ್ತೆ ಈ ಗೆಮೆಟೋಜೆನೆಸಿಸ್ ಆಯ್ತಾ, ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆಯ್ತು. ಸೊ ಗ್ಯಾಮೆಟ್ಸ್ ಇಲ್ಲಿ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇದೆ ಮತ್ತೆ. ಹೋಮೋಗ್ಯಾಮೆಟ್ಸ್ ಅಂತಿದೆ, ಹೆಟ್ರೋಗ್ಯಾಮೆಟ್ಸ್ ಅಂತಿದೆ. ಹೋಮೋಗ್ಯಾಮೆಟ್ಸ್ ಅಂದ್ರೆ ಏನು? ಹೋಮೋ, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದಟ್ ಇಟ್ ಈಸ್ ಸೇಮ್, ಸಿಮಿಲರ್. ಓಕೆ, ಹೆಟಿರೋ ಅಂದ್ರೆ ಡಿಫರೆಂಟ್, ಹೆಟಿರೋ ಅಂದ್ರೆ ಡಿಫರೆಂಟ್. ಸಿ ಹೋಮೋಗ್ಯಾಮೆಟ್ಸ್, ವಾಟ್ ಆರ್ ಹೋಮೋಗ್ಯಾಮೆಟ್ಸ್? ವೆನ್ ಬೋತ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್. ಇಲ್ಲಿ ಮೇಲು ಮತ್ತೆ ಫಿಮೇಲ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ದೇ ಆರ್ ಸಿಮಿಲರ್. When both male and female gametes are morphologically similar are called as isogametes or homogametes. Iso ಅಂದ್ರೆ ಕೂಡ ಸಿಮಿಲರೇ. ನಿಮ್ಗೆ ಈ ವರ್ಡ್ ಐಸೋ ಅನ್ನೋದು ಕೆಮಿಸ್ಟ್ರಿಯಲ್ಲಿ ಕೂಡ ಬಂದಿರ್ತದೆ ಹೌದಾ, ಐಸೋಮರ್ಸ್ ಅಂತೆಲ್ಲ ಬರುತ್ತಲ್ಲ. ಓಕೆ, ಐಸೋಗ್ಯಾಮೆಟ್ಸ್ ಆರ್ ಹೋಮೋಗ್ಯಾಮೆಟ್ಸ್. ಓಕೆ, ಎಸ್. ಸೊ ಇಲ್ಲಿ ಎಕ್ಸಾಂಪಲ್ ಇಸ್ ಕ್ಲಾಡೋಫೋರಾ. ಇಟ್ಸ್ ಅನ್ ಆಲ್ಗಾ. ಓಕೆ, ಇದು ಒಂದು ಆಲ್ಗೆ. ಓಕೆ, ಹೋಮೋಗ್ಯಾಮೆಟ್ಸ್ ಅಂದ್ರೆ ಸಿಮಿಲರ್ ಅನ್ನೋದು ವರ್ಡ್ ಬರಲೇಬೇಕು. ಓಕೆ, ಯು ಹ್ಯಾವ್ ಟು ರೈಟ್. Heterogametes ನಲ್ಲಿ when both male and female gametes are morphologically different, they are called as isogametes or heterogametes. Okay, example here is fucus. It's also alga. So ಇಲ್ಲಿ cladophora is an example of homoclado. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, homoclado. ಯಾಕಂದ್ರೆ ಇದು ಆಲ್ಗಾ ಇದೆ, ಇದು ಆಲ್ಗಾ ಇದೆ. heterofucus, homocladophora. ಬಯಾಟ್ ಮಾಡ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಇಟ್ ಫಾರ್ ನೀಟ್. ಓಕೆ, ಆಮೇಲೆ ಹ್ಯೂಮನ್ ಬೀಯಿಂಗ್ ಆಲ್ಸೋ ಹೆಟೆರೋಗ್ಯಾಮೆಟ್ಸ್ ಇಟ್. ಬೇರೆ ಬೇರೆ ಮೇಲು ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಡಿಫ್ರೆಂಟ್ ಗೊತ್ತಿದೆ ನಿಮಗೆ. ಓಕೆ, ಓವಮ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಪರ್ಮ್. ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಬಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ದಿಸ್ ಅ ನೋಟ್ ಹಿಯರ್. ಓಕೆ, ಹೆಟೆರೋಗ್ಯಾಮೆಟ್ಸ್ ಇತ್ತಂತು ಅಂದ್ರೆ ಓಕೆ, ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಸಪ್ರೇಟ್ ಸಪ್ರೇಟ್ ಇರುತ್ತಲ್ಲ. ಸೊ ಅಲ್ಲಿ ಅಂದ್ರೆ ಡಿಫ್ರೆಂಟ್ ಆಗಿ ನಾವು ಐಡೆಂಟಿಫೈ ಮಾಡ್ಬೋದು. ಆ ಕಂಡೀಷನ್ ಅಲ್ಲಿ male gamete is called as anthrozoid or sperm and the female gamete is called as the egg or the ovum. ಗೊತ್ತಿದೆ ನಿಮಗೆ. ಸೊ ಫಿಮೇಲ್ ಗ್ಯಾಮೆಟ್ ಇಸ್ ಕಾಲ್ಡ್ as the ovum and male gamete is called as sperm ಅನ್ನೋದು ಗೊತ್ತಿದೆ. ಓಕೆ, sperm is also called as anthrozoid. Okay, ovum is also called as egg. Okay, yes. Next, sexuality in organisms ನೋಡೋಣ. Okay, so
ಸೆಕ್ಷುಯಾಲಿಟಿ ಇನ್ ಆರ್ಗಾನಿಸಮ್ಸ್ ನಲ್ಲಿ ಸೆಕ್ಷುಯಾಲಿಟಿ ಇನ್ ಪ್ಲಾಂಟ್ಸ್ ನೋಡೋಣ ಫಸ್ಟ್. ಆರ್ಗಾನಿಸಮ್ ಅಂದ್ರೆ ಇಲ್ಲಿ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ನಾವು ಮಾತಾಡೋದು. ಓಕೆ ರೈಟ್. ಸೊ ಸೆಕ್ಷುಯಾಲಿಟಿ ಇನ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಇಸ್ ಯೂನಿಸೆಕ್ಷುವಲ್ ಆರ್ ಡಯೋಶಿಯಸ್ ಆರ್ ಹೆಟ್ರೋಥ್ಯಾಲಿಕ್. ಓಕೆ ಯೂನಿಸೆಕ್ಷುವಲ್ ಆರ್ ಡಯೋಶಿಯಸ್ ಕೂಡ ಅಂತಾರೆ ಇದಕ್ಕೆ. ಯೂನಿಸೆಕ್ಷುವಲ್ ಆರ್ಗಾನಿಸಮ್ಸ್ ಗೆ ಡಯೋಶಿಯಸ್ ಅಂತಾರೆ, ಹೆಟೆರೋಥ್ಯಾಲಿಕ್ ಕೂಡ ಅಂತಾರೆ. ಓಕೆ ಯೂನಿಸೆಕ್ಷುವಲ್ ಅಂದ್ರೆ ಏನು? We'll see what is unisexual. Okay, dioecious, unisexual. So ಇಲ್ಲಿ unisexual plants having male flower are called as staminate flower. ಅಂದ್ರೆ ಬೇರೆ ಬೇರೆ ಇರ್ತದೆ. ಓಕೆ ಮೇಲ್ ಫ್ಲವರೇ ಬೇರೆ, ಫೀಮೇಲ್ ಫ್ಲವರೇ ಬೇರೆ. Plants having either male or female flower are called as unisexual. ಅಂದ್ರೆ either ಅನ್ನೋ ವರ್ಡ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. Here plants having either male flower or female flower. ಅಂದ್ರೆ plants having either male flower or plants having either female flower. ಅಂದ್ರೆ ಫೀಮೇಲ್ ಫ್ಲವರ್ ಇರೋ ಪ್ಲಾಂಟ್ನೇ ಬೇರೆ, ಮೇಲ್ ಫ್ಲವರ್ ಇರುವಂತ ಪ್ಲಾಂಟೇ ಬೇರೆ ಇರ್ತದೆ ಇಲ್ಲಿ ಯೂನಿಸೆಕ್ಷುವಲ್. ಓಕೆ ಎಕ್ಸಾಂಪಲ್ ಏನು ಇದಕ್ಕೆ? ಮರ್ಚಂಟಿಯಾ, ಓಕೆ ಅಂದ್ರೆ ಬ್ರಯೋಫೈಟಾ ಇದೆಯಲ್ಲ ಅದು. ಓಕೆ ನೆಕ್ಸ್ಟ್ ಇಸ್ ಪಪಾಯ, ಡೇಟ್ ಪಾಮ್. ಓಕೆ ಇದು ಎಕ್ಸಾಂಪಲ್. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಒಂದು ಇದು ಕೇಳ್ಬೋದು. ಓಕೆ ಸ್ಟಾಮಿನೇಟ್ ಫ್ಲವರ್ ಅಂಡ್ ಪಿಸ್ಟಿಲೇಟ್ ಫ್ಲವರ್, ವಾಟ್ ಆರ್ ಯೂನಿಸೆಕ್ಷುವಲ್ ಪ್ಲಾಂಟ್ಸ್ ಅಂತ ಕೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟಾಮಿನೇಟ್ ಫ್ಲವರ್ ಅಂಡ್ ಪಿಸ್ಟಿಲೇಟ್ ಫ್ಲವರ್ ಅಂತ ಬೋರ್ಡಿಗೆ ಕೇಳ್ಬೋದು. ಓಕೆ ಕೇಳಿದ್ದಾರೆ, ಇದನ್ನ ತುಂಬಾ ಸಲ ಕೇಳಿದ್ದಾರೆ. ಓಕೆ ಫಸ್ಟ್ ವಾಟ್ ಆರ್ ಯೂನಿಸೆಕ್ಷುವಲ್ ಪ್ಲಾಂಟ್ಸ್ ಅಂತ ಕೇಳಿದಾಗ ಪ್ಲಾಂಟ್ಸ್ ಹ್ಯಾವಿಂಗ್ ಐದರ್ ಮೇಲ್ ಆರ್ ಫೀಮೇಲ್ ಫ್ಲವರ್ ಆರ್ ಕಾಲ್ಡ್ ಆಸ್ ಯೂನಿಸೆಕ್ಷುವಲ್. ಐದರ್ ಅಂತ ಹೇಳಬೇಕು, ಐದರ್. ಓಕೆ ಐದರ್ ಇಸ್ ದ ಇಂಪಾರ್ಟೆಂಟ್ ವರ್ಡ್ ಹಿಯರ್. ದೆನ್ ಸ್ಟಾಮಿನೇಟ್ ಫ್ಲವರ್ ಅಂಡ್ ಪಿಸ್ಟಿಲೇಟ್ ಫ್ಲವರ್ ನ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳಿದಾಗೆ ಯುನಿಸೆಕ್ಷುವಲ್ ಪ್ಲಾಂಟ್ಸ್ ಹ್ಯಾವಿಂಗ್ ಮೇಲ್ ಫ್ಲವರ್ ಆರ್ ಕಾಲ್ಡ್ as ಸ್ಟಾಮಿನೇಟ್ ಫ್ಲವರ್, ಯುನಿಸೆಕ್ಷುವಲ್ ಪ್ಲಾಂಟ್ಸ್ ಹ್ಯಾವಿಂಗ್ ಫೀಮೇಲ್ ಫ್ಲವರ್ ಆರ್ ಕಾಲ್ಡ್ as ಪಿಸ್ಟಿಲೇಟ್ ಫ್ಲವರ್. ಪಿಸ್ಟಿಲೇಟ್ ಅಂತಂದ್ರೆ ಫೀಮೇಲ್, ಸ್ಟಾಮಿನೇಟ್ ಓಕೆ ಅಂದ್ರೆ ಸ್ಟೇಮನ್ ರಿಲೇಟ್ಸ್ ಟು ಮೇಲ್. ಸ್ಟೇಮೆನ್, ಮೆನ್ ಅಂತಿದೆಯಲ್ಲ, ಮೆನ್ ನೆನ್ಪಿಟ್ಕೊಳ್ಳಿ. ಓಕೆ ಸ್ಟೇಮೆನ್, ಮೆನ್ ಅಂದ್ರೆ ಮೇಲ್. ಪಿಸ್ಟಿಲೇಟ್, ಓಕೆ ಪಿಸ್ಟಿಲೇಟ್ ಇಲ್ಲಿ ಫೀಮೇಲ್ ಅಂತ ಏನು ನೆನ್ಪಿಟ್ಕೊಳ್ಳುವಂತ ಇದು ಇಲ್ಲ, ಬಟ್ ಪಿಸ್ಟಿಲೇಟ್ ಇಫ್ ಯು ರಿಮೆಂಬರ್ ದಿಸ್, ಪಿಸ್ಟಿಲೇಟ್ ವಿಲ್ ಬಿ ಫೀಮೇಲ್ ಡೆಫಿನೆಟ್ಲಿ. ಓಕೆ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ಮರ್ಚಂಟಿಯಾ, ಓಕೆ ಪಪಾಯ, ಡೇಟ್ ಪಾಮ್. ಎಸ್ ನೆಕ್ಸ್ಟ್ ಇಸ್ ಬೈಸೆಕ್ಷುವಲ್ ಆರ್ ಮೋನೋಶಿಯಸ್ ಆರ್ ಹೋಮೋಥ್ಯಾಲಿಕ್. ಇದೆಲ್ಲ ಒಂದೇ. ಇಲ್ಲಿ ಯುನಿಸೆಕ್ಷುವಲ್, ಡಯೋಶಿಯಸ್, ಹೆಟ್ರೋಥ್ಯಾಲಿ ಅಂತ ಏನಿದೆ, ಇಲ್ಲಿ ಬೈಸೆಕ್ಷುವಲ್ ಮತ್ತು ಮೋನೋಶಿಯಸ್ ಮತ್ತು ಹೋಮೋಥ್ಯಾಲಿ ಅಂದ್ರೆ ಒಂದೇ. ಓಕೆ ಐದರ್ ಆಫ್ ದ ವರ್ಡ್ ಈಸ್ ಯೂಸ್ ಹಿಯರ್. ಬೈಸೆಕ್ಷುವಲ್ ಅಂತಾದ್ರೂ ಯೂಸ್ ಮಾಡ್ಬೋದು, ಮೋನೋಶಿಯಸ್ ಅಂತಾದ್ರೂ ಯೂಸ್ ಮಾಡ್ಬೋದು, ಹೋಮೋಥ್ಯಾಲಿಕ್ ಅಂತಾದ್ರೂ ಯೂಸ್ ಮಾಡ್ಬೋದು. ಓಕೆ ಓಕೆ ಸೊ ಹಿಯರ್ ಎಕ್ಸಾಂಪಲ್ಸ್ ಹಿಯರ್ ಆರ್ ಹಿಬಿಸ್ಕಸ್, ಕುಕುರ್ಬಿಟಾ, ಕೋಕೋನಟ್, ಸ್ವೀಟ್ ಪೊಟ್ಯಾಟೊ, ಚಾರ. ಇದು 5 ಎಕ್ಸಾಂಪಲ್ಸ್. ಓಕೆ ಇದು ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಚಿಲ್ಡ್ರನ್. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್. ಬಿಕಾಸ್ ಇಲ್ಲೇ ನಿಮಗೆ ಕನ್ಫ್ಯೂಷನ್ ಆಗೋದು. ಮರ್ಚಂಟಿಯಾ ಇಸ್ ಅ ಯೂನಿಸೆಕ್ಷುವಲ್ ಪ್ಲಾಂಟ್, ಡಯೋಶಿಯಸ್ ಅಂತ ಕೊಡ್ತಾರೆ, ಹೆಟ್ರೋಥ್ಯಾಲಿಕ್ ಅಂತ ಕೊಡ್ತಾರೆ. ಸೊ ಇದನ್ನ ಬೈ ಹಾರ್ಟೇ ಮಾಡ್ಕೊಂಡ್ಬಿಡ್ಬೇಕು. ಜಸ್ಟ್ ಯೂಸ್ ದ ವರ್ಡ್ಸ್ ಹಿಯರ್ ಅಂಡ್ ಸಮಥಿಂಗ್ ಯು ಜಸ್ಟ್ ಮೇಕ್ ಅ ಶಾರ್ಟ್ಕಟ್ ಟು ರಿಮೆಂಬರ್ ದೆಮ್. ಓಕೆ ರೈಟ್. ಸೊ ಇಲ್ಲಿ ಬೈಸೆಕ್ಷುವಲ್, ಮೊನೋಶಿಯಸ್ ಅಂಡ್ ಹೋಮೋಥ್ಯಾಲಿಕ್ ಇದೆಲ್ಲ ಒಂದೇ ವರ್ಡ್, ಅಂದ್ರೆ ಒಂದಕ್ಕೆ ಯೂಸ್ ಮಾಡುವಂತ ವರ್ಡ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಎಸ್ ಸೊ ಇಲ್ಲಿ ಬೈಸೆಕ್ಷುವಲ್ ಅಗೇನ್ ಇಸ್ 2, ದಟ್ ಇಸ್ ಮೇಲ್ ಅಂಡ್ ಫೀಮೇಲ್. ಬೈಸೆಕ್ಷುವಲ್ ಅಂದ್ರೆ ಮೇಲ್ ಮತ್ತೆ ಫೀಮೇಲ್ ಪ್ಲಾಂಟು ಒಂದೇ ಫ್ಲವರ್ ನಲ್ಲಿ ಕಾಣೋದು. ಪ್ಲಾಂಟ್ಸ್ ಹ್ಯಾವಿಂಗ್ ಬೋತ್, ಇಲ್ಲಿ ನೋಡಿ ಇಲ್ಲಿ ಐದರ್ ಅಂತಿತ್ತಲ್ಲ, ಇಲ್ಲಿ ಬೋತ್ is very important word. Okay plants having both male and female flower or reproductive structures are called as bisexual flower. Plants having both male and female flower are called as bisexual flower. ಅಷ್ಟೇ ಎಕ್ಸಾಂಪಲ್ಸ್ ಇದಾವೆ. ಓಕೆ ಇಲ್ಲಿ ಬೋತ್ bisexual. Okay yes
ಅಂದ್ರೆ ಇದ್ರದ್ದು ಈಗ ಪಪ್ಪಾಯ ಮೇಲ್ ಪಪ್ಪಾಯ ಪ್ಲಾಂಟೇ ಬೇರೆ, ಫಿಮೇಲ್ ಪಪ್ಪಾಯ ಪ್ಲಾಂಟೇ ಬೇರೆ. ಓಕೆ, ಇಲ್ಲೇ ಕೋಕೋನಟ್ ಆ ಥರ ಇರಲ್ಲ. ಕೋಕೋನಟ್ ಪ್ಲಾಂಟ್ ಒಂದೇ, ಮೇಲ್ ಕೋಕೋನಟ್ ಫಿಮೇಲ್ ಕೋಕೋನಟ್ ಅಂತ ಇರಲ್ಲ, ಮೇಲ್ ಹಿಬಿಸ್ಕಸ್ ಫಿಮೇಲ್ ಹಿಬಿಸ್ಕಸ್ ಅಂತ ಇರಲ್ಲ. ಒಂದೇ ಪ್ಲಾಂಟ್ ನಲ್ಲಿ ಎರಡು ಫೀಚರ್ಸ್ ಕಾಣ್ತವೆ, ಮೇಲ್ ಅಂಡ್ ಫಿಮೇಲ್ ಎರಡು ಅದರಲ್ಲೇ ಕಾಣೋದು. ಓಕೆ, ಎಸ್. ನೆಕ್ಸ್ಟ್ ಇಸ್ ಸೆಕ್ಷುಯಾಲಿಟಿ ಇನ್ ಆನಿಮಲ್ಸ್. ಇದು ಪ್ಲಾಂಟ್ಸ್ ಆಯ್ತಾ ಎರಡು. ಈಗ ಸೆಕ್ಷುಯಾಲಿಟಿ ಇನ್ ಆನಿಮಲ್ಸ್ ಮತ್ತೆ ಸೇಮ್ ವರ್ಡ್ಸ್ ಯು ಕ್ಯಾನ್ ಯೂಸ್. ಓಕೆ, ಯುನಿಸೆಕ್ಷುಲರ್, ಡಯೋಶಿಯಸ್, ಬೈಸೆಕ್ಷುಲರ್, ಮೊನೋಶಿಯಸ್. ಓಕೆ, ಅಥವಾ ಹರ್ಮೋಫ್ರೋಡೈಟ್ ಅಂತ ಕೂಡ ಹೇಳ್ತಾರೆ. ಓಕೆ, ಹರ್ಮೋಫ್ರೋಡೈಟ್ ಅನ್ನೋ ವರ್ಡ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಯುನಿಸೆಕ್ಷುಲರ್, ಡಯೋಶಿಯಸ್. ಆನಿಮಲ್ಸ್ ಹ್ಯಾವಿಂಗ್ ಐದರ್, ಮತ್ತೆ ಓಕೆ ಯುನಿ ಎಲ್ಲಿ ಬರ್ತದೆ ಅಲ್ಲ ಐದರ್ ಬಂದೇ ಬಿಡಬೇಕು. Animals having either male or female reproductive structures are called as unisexual. Examples are cockroach, mammals, etc. Bisexual nalli or monoecious or hermaphrodites. Animals that have both male and female reproductive organs is called as bisexual or hermaphrodite. Okay. Example nimge ivella it's important. Okay. Hermaphrodite andre enu anta keltare. Animals that have both male and female reproductive organs is called as bisexual or hermaphrodite. Okay. Examples are sponge, tapeworm, earthworm, leech, etc. What are hermaphrodites anta keltare. Okay, board ige keltare, you have to read it. Cell division during gamete formation. Iga cell division ಹೇಗಾಗುತ್ತೆ, gamete formation ಆಯ್ತು ಅಂತಂದ್ರೆ ಅಂದ್ರೆ ಡ್ಯೂರಿಂಗ್ gamete formation. ಓಕೆ, ಅವಾಗ ಸೆಲ್ ಡಿವಿಷನ್ ಯಾವ ತರ ಇರುತ್ತೆ. Gametes in all heterogametic species are of two types. Okay, heterogametic species ಅಂದ್ರೆ ಇಲ್ಲಿ ಮತ್ತೆ ಮೇಲ್ ಅಂಡ್ ಫಿಮೇಲ್. ಹೆಟೆರೋಗ್ಯಾಮೆಟಿಕ್ ಅಂದ್ರೆ ಏನ್ ನೋಡಿದ್ವಿ ನಾವು, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು, ಇದು ಮೇಲು ಇದು ಫಿಮೇಲ್ ಅಂತ. ಹೋಮೋಗ್ಯಾಮೆಟ್ ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಗ್ಯಾಮೆಟ್ಸ್ ಇನ್ ಆಲ್ ಹೆಟೆರೋಗ್ಯಾಮೆಟಿಕ್ ಸ್ಪೀಷೀಸ್ ಆರ್ ಆಫ್ ಟೂ ಟೈಪ್ಸ್, ಮೇಲ್ ಅಂಡ್ ಫಿಮೇಲ್. ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್. ಹೌದಾ, ನೋಡಿದ್ವಿ ನಾವು ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್. Though the parent body is haploid or diploid, gametes are always haploid. Okay, gametes are always haploid. Even though the parent body is haploid or andre haploid in the haploid gametes bandidrunu, okay, they are haploid only. Diploid parents idru kudanu haploid gametes irtave. Okay, parent yavudadru irli, gametes are always haploid. Nenpittukoli. Okay, the haploid parent produces gametes by mitotic division. ಈಗ ಹ್ಯಾಪ್ಲಾಯ್ಡ್ ಪೇರೆಂಟ್ ಹ್ಯಾಪ್ಲಾಯ್ಡ್ ಇತ್ತು. ಓಕೆ, ಸೊ ಅವಾಗೆ ಅಲ್ಲಿ ಮೈಟಾಟಿಕ್ ಡಿವಿಷನ್ ಒಂದೇ. ಹೌದಾ, ನೋಡಿದ್ದೀವಿ ನಾವು ಅರ್ಲಿಯರ್ ಮೊನೆರಾನಲ್ಲಿ. ಓಕೆ, ಆಲ್ಗೆ ಫಂಗೈ ಇದರಲ್ಲೆಲ್ಲ ವಿ ಹ್ಯಾವ್ ಸೀನ್. ಎಸ್, ಅಂದ್ರೆ ಹ್ಯಾಪ್ಲಾಯ್ಡ್ ಪೇರೆಂಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ಸ್ ಬೈ ಮೈಟಾಟಿಕ್ ಡಿವಿಷನ್. ಎಕ್ಸಾಂಪಲ್ ಇಸ್ ಮೊನೆರಾ, ಫಂಗೈ, ಆಲ್ಗೆ ಅಂಡ್ ಬ್ರಯೋಫೈಟ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಡಿಪ್ಲಾಯ್ಡ್ ಪೇರೆಂಟಲ್ ಬಾಡಿ ಇತ್ತಂದ್ರೆ, ಡಿಪ್ಲಾಯ್ಡ್ ಪೇರೆಂಟಲ್ ಬಾಡಿ ಪ್ರೊಡ್ಯೂಸಸ್ ಗ್ಯಾಮೆಟ್ಸ್ ಬೈ ಮಿಯೋಸಿಸ್. ಯಾಕಂದ್ರೆ ಹ್ಯಾಪ್ಲಾಯ್ಡ್ ಆಗಬೇಕು, ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಆಗಬೇಕು ಅಂತಂದ್ರೆ ಇಲ್ಲಿ ಡಿಪ್ಲಾಯ್ಡ್ ಹ್ಯಾಪ್ಲಾಯ್ಡಿಗೆ ಕನ್ವರ್ಟ್ ಆಗಬೇಕು. ಓಕೆ, ಇಟ್ ಹ್ಯಾಸ್ ಟು ಸೆಲ್ ಡಿವಿಷನ್ ಆಗಬೇಕು. ಮೈಟೋಸಿಸ್ ಆಯಿತು, ಮೈಟೋಸಿಸ್ ಆದ್ಮೇಲೆ ಅಗೇನ್ ಇಟ್ ಹ್ಯಾಸ್ ಟು ರಿಡಕ್ಷನ್ ಸ್ಟೇಜಿಗೆ ಬರಬೇಕು, ಅದು ಮಿಯೋಸಿಸ್. ಯಾಕಂದ್ರೆ ಗ್ಯಾಮೆಟ್ಸ್ ಹ್ಯಾಪ್ಲಾಯ್ಡ್ ಆಗಬೇಕಲ್ಲ, ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಅನ್ನೋದು ನಾವು ಅದು ವಿ ನೋ ದ್ಯಾಟ್, WKT ಇದ್ದಂಗೆ ಅದು. Gametes are haploid. Either the body is haploid and the parent body is haploid or diploid. Illi gametes are always haploid. So illi parental body diploid ittu antandre meiosis onde, andre meiosis occur agbeku. But if haploid parent ittu antandre mitotic division last. Okay, ನೆನ್ಪಿಟ್ಕೊಳ್ಳಿ. haploid parent ittandre mitotic ಅಂಡ್ ಡಿಪ್ಲಾಯ್ಡ್ ಪೇರೆಂಟ್ ಇತ್ತಂದ್ರೆ ಮಿಯೋಸಿಸ್ ಅಂಡರ್ಗೋ ಆಗಬೇಕು. ಸೊ ಎಲ್ಲೆಲ್ಲ ಆಗುತ್ತೆ ಮಿಯೋಸಿಸ್ ಅಂಡರ್ಗೋ? ಟೆರಿಡೋಫೈಟ್ ನಲ್ಲಿ, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಲ್ಲಿ. ವಿ ಕ್ಯಾನ್ ಸಿ ಡಿಪ್ಲಾಯ್ಡ್ ಪೇರೆಂಟಲ್ ಬಾಡಿ ವೆರ್ ದ ಗ್ಯಾಮೆಟ್ ಪ್ರೊಡ್ಯೂಸ್ ವಿಲ್ ಬಿ ಹ್ಯಾಪ್ಲಾಯ್ಡ್. ಯಾಕಂದ್ರೆ ಗ್ಯಾಮೆಟ್ಸ್ ಎಲ್ಲದ್ರೊಳಗೂ ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಮಿಯೋಸೈಟ್ಸ್ ಅಂದ್ರೆ ಏನು? ಇದು ಮತ್ತೆ ಬೋರ್ಡಿಗೆ ತುಂಬಾ ಇಂಪಾರ್ಟೆಂಟ್. In diploid organism, the gamete mother cells which undergoes meiosis to produce gametes are called as myocytes. Okay.
ಬ್ಯಾಟ್ ಮಾಡಬೇಕಷ್ಟೇ ಡೆಫಿನೇಷನ್ಸ್ನ. ಇನ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ದ ಗ್ಯಾಮೆಟ್ ಮದರ್ ಸೆಲ್ಸ್ ವಿಚ್ ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ ಗ್ಯಾಮೆಟ್ಸ್. ಅಂದರೆ ಅದು ಮಿಯೋಸಿಸ್ ಅಂಡರ್ಗೋ ಆಗುತ್ತೆ. ಓಕೆ, ಅದು ಎಲ್ಲಿ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ನಲ್ಲಿ ಇಲ್ಲಿ ನೋಡಿದ್ವಿ ನಾವು. ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಗ್ಯಾಮೆಟ್ ಮದರ್ ಸೆಲ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಮಿಯೋಸಿಸ್. ಯಾಕೆ ಮಿಯೋಸಿಸ್ ಆಗಬೇಕು? ಯಾಕಂದ್ರೆ ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಅಲ್ಲ. ಓಕೆ, ಇಟ್ ಹ್ಯಾಸ್ ಟು ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಓಕೆ, ಸೊ ದೇ ಆರ್ ಕಾಲ್ಡ್ as ಮಿಯೋಸೈಟ್ಸ್. ನೋಟ್, ಓಕೆ, ಇಂಪಾರ್ಟೆಂಟ್ ನೋಟ್ ಇದೆ ಇಲ್ಲಿ. ಅಟ್ ದ ಎಂಡ್ ಆಫ್ ದ ಮಿಯೋಸಿಸ್, ಈಗಲೇ ಮಿಯೋಸಿಸ್ ಆಯ್ತಾ, ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಈಚ್ ಗ್ಯಾಮೆಟ್. ಹೌದಾ, ಹ್ಯಾಪ್ಲಾಯ್ಡ್ ಗ್ಯಾಮೆಟ್. ಓಕೆ, ಸೊ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ 23 ಕ್ರೋಮೋಸೋಮ್, ಯಾಕಂದ್ರೆ 46 ಇರುತ್ತಲ್ಲ ಪೇರ್ ಅದು. ಸೊ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ 23 ಗೆಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಈಚ್ ಗ್ಯಾಮೆಟ್. ಓಕೆ, ನೆಕ್ಸ್ಟ್ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ನಾವು ಗ್ಯಾಮೆಟೋಜೆನೆಸಿಸ್ ನೋಡಿದ್ವಿ ಅಂಡ್ ಗ್ಯಾಮೆಟ್ ಟ್ರಾನ್ಸ್ಫರ್. ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಇವೆಂಟ್ಸ್ ಅಂತ ಹೇಳಿದ್ವಿ ನಾವು. ಎಲ್ಲಿ? ಪ್ರೀ ಫರ್ಟಿಲೈಸೇಷನ್ ಅಲ್ಲಿ, isn't it? ಸೊ ಗ್ಯಾಮೆಟ್ ಟ್ರಾನ್ಸ್ಫರ್ ಈಗ 3 ಸ್ಟೇಜಸ್ ಓದ್ತಿದ್ದೇವೆ ನಾವು, 3 ಇವೆಂಟ್ಸ್ ಓದ್ತಿದ್ದೇವೆ, isn't it? ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಅಂಡ್ ಪೋಸ್ಟ್ ಫರ್ಟಿಲೈಸೇಷನ್. ಸೊ ಇನ್ನ ನಾವೀಗ ಪ್ರೀ ಫರ್ಟಿಲೈಸೇಷನ್ ಅಲ್ಲೇ ಇರೋದು. ಓಕೆ, ಎಸ್. ಸೊ ಅಲ್ಲಿದ್ದು ಗ್ಯಾಮೆಟ್ ಟ್ರಾನ್ಸ್ಫರ್ ನೋಡ್ತಿದ್ದೇವೆ ಈಗ. ಗ್ಯಾಮೆಟ್ ಟ್ರಾನ್ಸ್ಫರ್ ಹೇಗಾಗುತ್ತೆ? ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತಂದ್ರೆ ಎಲ್ಲಿ ಯಾವುದು ಮೊಟೈಲ್ ಇರ್ತದೆ ನೋಡಬೇಕು. ಓಕೆ, ಅಂದ್ರೆ ಇಲ್ಲಿ ಒಂದರಲ್ಲಿ ಸ್ಪರ್ಮ್ ಮೊಟೈಲ್ ಇರ್ತದೆ, ಒಂದಿಷ್ಟು ಆರ್ಗಾನಿಸಮ್ಸ್ ನಲ್ಲಿ ಸ್ಪರ್ಮ್ ಓವಮ್ ಎರಡೂ ಮೊಟೈಲ್ ಇರ್ತದೆ. ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಬೋತ್ ಆರ್ ಮೊಟೈಲ್. ಎಲ್ಲೆಲ್ಲಿ ಯಾವ ತರ ಇರ್ತದೆ ಬಿಲ್ಸಿ. ಓಕೆ, ಸಿ ಗ್ಯಾಮೆಟ್ ಟ್ರಾನ್ಸ್ಫರ್ ಇಟ್ ಇಸ್ ಅ ಪ್ರಾಸೆಸ್ ಆಫ್ ಬ್ರಿಂಗಿಂಗ್ ಟುಗೆದರ್ ದ ಮೇಲ್ ಅಂಡ್ ದ ಫಿಮೇಲ್ ಗ್ಯಾಮೆಟ್ಸ್ ಟು ಎಫೆಕ್ಟ್ ಫರ್ಟಿಲೈಸೇಷನ್. ಓಕೆ, ಫರ್ಟಿಲೈಸೇಷನ್ ಆಗಬೇಕು ಅಂತಂದ್ರೆ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಹತ್ರ ಬರಬೇಕು. ಓಕೆ, ಬಂದಾಗೆ ಫರ್ಟಿಲೈಸೇಷನ್ ಆಗೋದು. ಇನ್ ಫ್ಯೂ ಆಲ್ಗೆ ಅಂಡ್ ಫಂಗೈ ಬೋತ್ ದ ಗ್ಯಾಮೆಟ್ಸ್ ಆರ್ ಮೊಟೈಲ್. ಓಕೆ, ಫ್ಯೂ ಆಲ್ಗೆ ಮತ್ತು ಫಂಗೈನಲ್ಲಿ ಬೋತ್ ಗ್ಯಾಮೆಟ್ಸ್ ಆರ್ ಮೊಟೈಲ್. ನಾನು ಹೇಳಿದ್ನಲ್ಲ, ಇನ್ ಸಮ್ ಗ್ಯಾಮೆಟ್ಸ್ ಬೋತ್ ಆರ್ ಮೊಟೈಲ್. ಸೊ ಎಲ್ಲಿ ಅದ್ ನೆನ್ಪಿಟ್ಕೊಳ್ಬೇಕು ನೀವು, ಆಲ್ಗೆ ಮತ್ತೆ ಫಂಗೈನಲ್ಲಿ ಬೋತ್ ದ ಗ್ಯಾಮೆಟ್ಸ್ ಆರ್ ಮೊಟೈಲ್ ಅಂಡ್ ಬೋತ್ ದ ಗ್ಯಾಮೆಟ್ಸ್ ಅಪ್ರೋಚ್ ಈಚ್ ಅದರ್ ಫಾರ್ ಫರ್ಟಿಲೈಸೇಷನ್. ಅಂದ್ರೆ ಇಲ್ಲಿ ಮೇಲ್ ಗ್ಯಾಮೆಟ್ ಅನ್ನು ಹತ್ರ ಬರ್ತದೆ, ಫಿಮೇಲ್ ಗ್ಯಾಮೆಟ್ ಅನ್ನು ಹತ್ರ ಬರ್ತದೆ ಫಾರ್ ಫರ್ಟಿಲೈಸೇಷನ್. ಓಕೆ, ಸೊ ಇನ್ ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್ ವಾಟರ್ ಇಸ್ ದ ಮೀಡಿಯಂ ಥ್ರೂ ವಿಚ್ ಟ್ರಾನ್ಸ್ಫರ್ ಆಫ್ ದ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್. ಬ್ರಯೋಫೈಟ್ಸ್ ಮತ್ತೆ ಟೆರಿಡೋಫೈಟ್ಸ್ ನಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಇಸ್ ಥ್ರೂ ವಾಟರ್ ಮೀಡಿಯಂ. ಓಕೆ, ಆಂಜಿಯೋಸ್ಪರ್ಮ್ಸ್. ಆಂಜಿಯೋಸ್ಪರ್ಮ್ಸ್ ನಲ್ಲಿ ಏನು? ಪೋಲನ್ ಆರ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಬೈ ಪೋಲಿನೇಷನ್. ಓಕೆ, ಆಂಜಿಯೋಸ್ಪರ್ಮ್ಸ್ ನಲ್ಲಿ ಏನಾಗುತ್ತೆ? ಪೋಲನ್, ಇಲ್ಲಿ ಪೋಲನ್ನೇ ಅಲ್ಲ, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಹಿಯರ್ ಆರ್ ಪೋಲನ್. ಓಕೆ, ದೇ ಆರ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಬೈ ಪೋಲಿನೇಷನ್, isn't it? Pollination. ಈಗ ಈ ತರ ನೋಡುತ್ತೀವಿ, isn't it? So we have ಇದೆಲ್ಲ you have pollen grains. ಇದಿದೆ. ಸೊ ಇಲ್ಲಿ you have your ಓವಮ್ ಮೇಲೆ ಇರುತ್ತೆ. ಹೌದಾ? ಸೊ ಪಾಲಿನೇಷನ್ ಆಯಿತು ಅಂತಂದ್ರೆ ಪೋಲನ್ ಗ್ರೈನ್ಸ್. ಓಕೆ, ಸೊ ಇಲ್ಲಿ ಪೋಲನ್ ಗ್ರೈನ್ಸ್ ಅಂದ್ರೆ ಎಸ್, ಪೋಲನ್ ಗ್ರೈನ್ಸ್ ಇಲ್ಲಿದು ಸ್ಟಿಗ್ಮಾ ಮೇಲೆ ಬಂತು. ಹೌದಾ, ಸ್ಟಿಗ್ಮಾ ಮೇಲೆ ಬಂತು. ಇಲ್ಲಿ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾ ಮೇಲೆ ಬಂತು. ಸೊ ಡೈರೆಕ್ಟ್ಲಿ ದ ಪೋಲನ್ ಗ್ರೈನ್ಸ್ ಯಾವ ರೀತಿ ತಗೊಂಡು ಹೋಗುತ್ತೆ? ಅದಕ್ಕೆ ಒಂದು ಮೋಡ್ ಬೇಕಲ್ಲ. ಅಲ್ಲಿ ಏನಾಗುತ್ತೆ? ಪೋಲನ್ ಟ್ಯೂಬ್ ಬೆಳ್ಕೊಳ್ತದೆ, isn't it? ಪೋಲನ್ ಟ್ಯೂಬ್ ಬೆಳ್ಕೊಂಡ್ಬಿಟ್ಟು ಅದು ಓವಮ್ ಹತ್ರ ತಗೊಂಡೋಗ್ಬಿಟ್ಟು ಇಲ್ಲಿ ಫರ್ಟಿಲೈಸೇಷನ್ ಆಗತ್ತೆ, isn't it? Yes. So in angiosperm pollen are transferred to the stigmatic surface. ಇಲ್ಲಿ ನಾವು ನೋಡಿದ್ವಿ. ಹೌದಾ, pollen are transferred to the stigmatic. ಇದು ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಮೇಲೆ ಅಂಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಪೋಲನ್ ಟ್ಯೂಬ್ ಫಾರ್ಮ್ ಆಯಿತು. ಪೋಲನ್ ಟ್ಯೂಬ್ ಫಾರ್ಮ್ ಆಗಿ ಆ ಟ್ಯೂಬ್ ಇಂದ ಸೊ ದಿಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಒಳಗಡೆ ಹೋಗ್ಬಿಟ್ಟು ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್.
ಅದು ಫರ್ದರ್ ಸೆಕೆಂಡ್ ಚಾಪ್ಟರ್ ನಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ ನಾನು. ಓಕೆ, ಸೊ ವೆರ್ ಇನ್ 2 ಮೇಲ್ ಗ್ಯಾಮೆಟ್ಸ್ ಆರ್ ಡಿಸ್ಚಾರ್ಜ್ ನಿಯರ್ ದ ಎಗ್. ಓಕೆ, ಯಾವ ತರ ಅನ್ನೋದು. ಎಸ್, ಸೊ ಇನ್ ಬೈಸೆಕ್ಷಲ್ ಓಕೆ, ದಟ್ ಇಸ್ ಸೆಲ್ಫ್ ಫರ್ಟಿಲೈಸೇಷನ್ ಪ್ಲಾಂಟ್ಸ್. ಅಂದ್ರೆ ಎರಡು ಮೇಲ್ ಮತ್ತೆ ಫಿಮೇಲ್ ಒಂದೇ ಪ್ಲಾಂಟ್ ನಲ್ಲಿ ಇದ್ದಾಗೆ ಅದಕ್ಕೆ ಬೈಸೆಕ್ಷಲ್ ಪ್ಲಾಂಟ್ಸ್ ಅಂತಾರೆ. ಸೆಲ್ಫ್ ಫರ್ಟಿಲೈಸೇಷನ್ ಪ್ಲಾಂಟ್ಸ್ ಅಂದ್ರೆ ಅಲ್ಲೇ ಮೇಲ್ನು ಅಲ್ಲೇ ಇದೆ, ಫಿಮೇಲ್ನು ಅಲ್ಲೇ ಇದೆ, ಸೊ ಪ್ರಾಬ್ಲಮ್ ಇರಲ್ಲ. ಹೌದಾ? ಎಕ್ಸಾಂಪಲ್ ಪೀಸ್, ಇದೆಲ್ಲ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು. ಸೆಲ್ಫ್ ಫರ್ಟಿಲೈಸಿಂಗ್ ಪ್ಲಾಂಟ್ಸ್ ನಲ್ಲಿ ಪೀ ಈಸ್ ಅನ್ ಎಕ್ಸಾಂಪಲ್. ದೇ ಟ್ರಾನ್ಸ್ಫರ್ ದ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ. ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಇಸ್ ವೆರಿ ಈಸಿ, ಯಾಕಂದ್ರೆ ಅಲ್ಲೇ ಪಕ್ಕಕ್ಕೆ ಇರ್ತದೆ. ಓಕೆ, ಬಿಕಾಸ್ ದ ಆಂಥರ್ಸ್ ಅಂಡ್ ದ ಸ್ಟಿಗ್ಮಾ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇದರ ತರಾನೇ. ಓಕೆ, ಇದು ಆಂಥರು, ಇದು ಸ್ಟಿಗ್ಮಾ, ದೇ ಆರ್ ಕ್ಲೋಸ್ ಟು ಈಚ್ ಅದರ್. ಸೊ ಇಲ್ಲಿ self fertilization is very easy. But in cross pollinating plants, okay, that is a unisexual plants. Example papaya na ಹೇಳಿದ್ನಲ್ಲ, ಮೇಲ್ ಪಪ್ಪಾಯ ಪ್ಲಾಂಟ್ ಬೇರೆ ಇರ್ತದೆ, ಫೀಮೇಲ್ ಪಪ್ಪಾಯ ಪ್ಲಾಂಟ್ ಬೇರೆ ಇರ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಕ್ರಾಸ್ ಪಾಲಿನೇಷನ್ ಇಟ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಓಕೆ, ರೈಟ್. ಸೊ ಈಗ ನಾವು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ನ ಮುಗಿಸಿದ್ವಿ. ನೆಕ್ಸ್ಟ್ ಈಗ ಫರ್ಟಿಲೈಸೇಷನ್. ವಾಟ್ ಇಸ್ ಫರ್ಟಿಲೈಸೇಷನ್? ಫರ್ಟಿಲೈಸೇಷನ್ ಗೆ ಸಿಂಗ್ಯಾಮಿ ಅಂತ ಕೂಡ ಅಂತಾರೆ. ಓಕೆ, ದ ಪ್ರಾಸೆಸ್ ಆಫ್ ಫ್ಯೂಷನ್ ಆಫ್ ದ gametes resulting in the formation of the diploid zygote is called as the syngamy or fertilization. ಇದು ಬೋರ್ಡಿಗೆ ಕೇಳ್ತಾರೆ. ಓಕೆ, ವಾಟ್ ಇಸ್ ಸಿಂಗ್ಯಾಮಿ or fertilization? ನೆಕ್ಸ್ಟ್, what is parthenogenesis? In some organisms, the female gamete undergoes development to form new organism without fertilization. This phenomena is called as parthenogenesis. ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಬೋರ್ಡಿಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ ಇದು ಕ್ವಶನ್. ಓಕೆ, ಸೊ ಎಕ್ಸಾಂಪಲ್ಸ್ ಆರ್ rotifers, honeybees, lizards, birds, that is turkey birds. Okay, where does syngamy occurs? ಅಂದ್ರೆ ಫರ್ಟಿಲೈಸೇಷನ್ ಎಲ್ಲಿ ಅಕ್ಕರ್ ಆಗುತ್ತೆ? ವೇರ್ ಇಟ್ ಅಕ್ಕರ್ಸ್? ನಾನು ಒಂದಿಷ್ಟು ಡಿವಿಷನ್ಗಳು ಮಾಡಿದ್ದೀನಿ. ಓಕೆ, ಇನ್ ಅಕ್ವಾಟಿಕ್ ಆರ್ಗಾನಿಸಮ್ಸ್ ನಲ್ಲಿ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಅಕ್ವಾಟಿಕ್ ಆರ್ಗಾನಿಸಮ್ಸ್ ಅಂದ್ರೆ ಯಾವುದು? ಆಲ್ಗೆ, ಫಿಶ್, ಫ್ರಾಗ್. ಓಕೆ, ಸೊ ಇದ್ರಲ್ಲೆಲ್ಲ ಸಿಂಗಾಮಿ ದಟ್ ಇಸ್ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಐತಿ. ಓಕೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ವಲ್ಲ ನಾವು, ಇದರಲ್ಲಿ ಫರ್ಟಿಲೈಸೇಷನ್ ಇಂಟರ್ನಲ್ ಆಗಲ್ಲ. ಓಕೆ, ಫಿಶ್ ಮತ್ತು ಫ್ರಾಗ್ಸ್ ಏನ್ ಮಾಡ್ತದೆ? ಎಗ್ಸ್ ಹಾಕ್ಬಿಡ್ತವೆ ನೀರಲ್ಲಿ, ತುಂಬಾ ಎಗ್ಸ್ ಹಾಕ್ಬಿಡ್ತವೆ. ಅಂದ್ರೆ ಆಲ್ಮೋಸ್ಟ್ ಮಿಲಿಯನ್ಸ್ ಆಫ್ ಎಗ್ಸ್ ಆರ್ ಪ್ರೊಡ್ಯೂಸ್ಡ್, ಮೇಲ್ ಫಿಮೇಲ್ ಎರಡು. ದೇ ಜಸ್ಟ್ send their gametes, okay, in the water body. So syngamy occurs in the water itself. Okay, that is outside the body of the organism. And yelli fertilization occurs outside the body of the organism, that is called as external fertilization. Okay. Example, fish ಮತ್ತು frog. Fertilization internal ಆಗಲ್ಲ. Okay, fish ಮತ್ತೆ ಫ್ರಾಗ್ ನಲ್ಲಿ ಇಟ್ ಇಸ್, ನೀವು ನೋಡಿರ್ತೀರಾ. ಓಕೆ, ಥೌಸಂಡ್ಸ್ ಮಿಲಿಯನ್ಸ್ ಆಫ್ ಗ್ಯಾಮೆಟ್ಸ್ ಆರ್ ದೇ ಆರ್ ಪ್ರೊಡ್ಯೂಸ್ಡ್ ಇನ್ ದ ವಾಟರ್. ಅದರಲ್ಲಿ ಸಮ್ ದೇ ಗೆಟ್ಸ್ ಫರ್ಟಿಲೈಸ್ಡ್, ಸಮ್ ದೇ ಡೋಂಟ್ ಗೆಟ್ ಫರ್ಟಿಲೈಸೇಷನ್, ಸತ್ತೋಗ್ಬಿಡ್ತವೆ. ಓಕೆ, ಆರ್ ಎಲ್ಸ್ ದೊಡ್ಡದು ಆರ್ಗಾನಿಸಮ್ಸ್ ತಿಂದಾಕ್ಬಿಡ್ತದೆ. ದೇ ಆರ್ ವಲ್ನರೇಬಲ್, ಓಕೆ, ಫಾರ್ ಪ್ರೆಡೇಟರ್ಸ್. ಅಡ್ವಾಂಟೇಜಸ್ ಆಫ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಏನ್ ಅಡ್ವಾಂಟೇಜ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್? ಅದು external fertilizations show great synchrony between the sexes and release a large number of gametes into the surrounding medium in order to enhance the chance of syngamy to produce large number of offsprings. ಅಂದ್ರೆ ಅದರದ್ದು ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್. ಓಕೆ, ಜಾಸ್ತಿ ಆಫ್ಸ್ಪ್ರಿಂಗ್ಸ್, ಯಾಕಂದ್ರೆ ಮಿಲಿಯನ್ಸ್ ಆಫ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ವಾಟರ್. ಅಂದ್ರೆ ಸಿಂಕ್ರೋನಿ ಇರ್ತದೆ. ಮೇಲ್ ಅಂಡ್ ಫಿಮೇಲ್ ಯಾವ್ದಾದ್ರು ತಗೊಳ್ಳಿ, ಫಿಶ್ ಆದ್ರೂ ತಗೊಳ್ಳಿ, ಫ್ರಾಗ್ ಆದ್ರೂ ತಗೊಳ್ಳಿ. ಓಕೆ, ತಗೊಂಡಾಗೆ ಮೇಲ್ ಅಂಡ್ ಫಿಮೇಲ್ ಫ್ರಾಗ್ ನಲ್ಲಿ ತುಂಬಾ ಸಿಂಕ್ರೋನಿ ಇರ್ತದೆ. ಓಕೆ, ನೀನು ತುಂಬಾ ಗ್ಯಾಮೆಟ್ಸ್ ರಿಲೀಸ್ ಮಾಡು, ನಾನು ಮಾಡ್ತೀನಿ ಅನ್ನೋ ತರ ಸಿಂಕ್ರೋನಿ ಇರ್ತದೆ. ಓಕೆ, ದೇ ಪ್ರೊಡ್ಯೂಸ್ ಆಲ್ಮೋಸ್ಟ್ ಲಾಟ್ ಆಫ್ ಎಗ್ಸ್. ಓಕೆ, ಸೊ ಅಲ್ಲಿ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ಸ್ ಆರ್ ಮೋರ್. ಓಕೆ, chances of syngamy or the fertilization is more and they produce large number of offsprings. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಲಾರ್ಜ್ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ಕಾಣ್ಬೋದು. ಮೆನಿ ನಂಬರ್ ಆಫ್ ಫಿಶ್, ಮೆನಿ ನಂಬರ್ ಆಫ್ ಫ್ರಾಗ್ಸ್ ಆರ್
seen in the atmosphere. Okay, disadvantage ಕೂಡ ಇದೆ. Disadvantage ಏನು? The major disadvantage is that the offsprings are extremely vulnerable to the predators. ಡಿಸ್ಅಡ್ವಾಂಟೇಜು ಇದೆ. ಸಿಂಗಾಮಿ ಆಯಿತು, ಫರ್ಟಿಲೈಸೇಷನ್ ಆಯಿತು ಅಂತಂದ್ರೂ ಕೂಡ ಆಫ್ಸ್ಪ್ರಿಂಗ್ ಅನ್ನು ತಿಂದು ಹಾಕುವಂತ ಪ್ರಿಡೇಟರ್ಸ್ ಇರ್ತವೆ, ದೊಡ್ಡ ಆರ್ಗಾನಿಸಮ್ಸ್ ಇರ್ತವೆ, ತಿಂದು ಹಾಕ್ಬಿಡ್ತವೆ. ಅಥವಾ ದೊಡ್ಡ ಫಿಶ್ಗಳು ಚಿಕ್ಕ ಚಿಕ್ಕ ಫಿಶ್ಗಳನ್ನ ತಿಂದು ಹಾಕ್ಬಿಡ್ತವೆ. ಓಕೆ, ಇಲ್ಲ ಅಂದ್ರೆ ಗ್ಯಾಮೆಟ್ಸ್ ಅನ್ನೇ ತಿಂದು ಹಾಕ್ಬಿಡ್ತವೆ. ಓಕೆ, ಆತರ ದೇ ಆರ್ ವಲ್ನರೇಬಲ್ ಟು ಪ್ರಿಡೇಟರ್ಸ್. ಅದು ಒಂದು ಡಿಸ್ಅಡ್ವಾಂಟೇಜ್. ಇನ್ ಮೆನಿ ಟೆರಿಸ್ಟ್ರಿಯಲ್ ಆರ್ಗಾನಿಸಮ್ಸ್, ಈಗ ಟೆರಿಸ್ಟ್ರಿಯಲ್ ಆರ್ಗಾನಿಸಮ್ಸ್ ಅಂದ್ರೆ ನಾವು ಅಕ್ವಾಟಿಕ್ ಆರ್ಗಾನಿಸಮ್ಸ್ ನೋಡಿದ್ವಿ, ಈಗ ವಾಟರ್ ನಲ್ಲಿ ಬೆಳೆಯುವಂತ ಆರ್ಗಾನಿಸಮ್ಸ್. ಈಗ ಟೆರಿಸ್ಟ್ರಿಯಲ್ ಅಂತಂದ್ರೆ ಭೂಮಿ ಮೇಲೆ, ಟೆರಿಸ್ಟ್ರಿಯಲ್ ಅಂದ್ರೆ ಲ್ಯಾಂಡ್ ಮೇಲೆ ಬೆಳೆಯುವಂತ ಆರ್ಗಾನಿಸಮ್ಸ್. ಸೊ ಅದರಲ್ಲಿ ಫಂಗೈ, ಹೈಯರ್ ಆನಿಮಲ್ಸ್ ಸಚ್ ಆಸ್ ರೆಪ್ಟೈಲ್ಸ್, ಬರ್ಡ್ಸ್, ಮ್ಯಾಮಲ್ಸ್ ಅಂದ್ರೆ ನಾವು ಕೂಡ ಬಂದ್ವಿ ಅದರಲ್ಲಿ. ಅಂಡ್ ಮೆಜಾರಿಟಿ ಆಫ್ ದ ಪ್ಲಾಂಟ್ಸ್ ಲೈಕ್ ಬ್ರಯೋಫೈಟಾ, ಟೆರಿಡೋಫೈಟಾ, ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್. ಓಕೆ, ದೀಸ್ ಆರ್ ಆಲ್ ದ ಟೆರಿಸ್ಟ್ರಿಯಲ್ ಆರ್ಗಾನಿಸಮ್ಸ್. ಅಂದ್ರೆ ನಾವೆಲ್ಲ ಭೂಮಿ ಮೇಲೆ ಬದುಕುವಂತ ಪ್ರಾಣಿಗಳು. ಓಕೆ, ಸಿಂಗಾಮಿ ಅಕ್ಕರ್ಸ್ ಇನ್ಸೈಡ್ ದ ಬಾಡಿ ಆಫ್ ದ ಆರ್ಗಾನಿಸಮ್. ಇಲ್ಲೇನು ಫರ್ಟಿಲೈಸೇಷನ್ ಅಕ್ಕರ್ಸ್ ಇನ್ಸೈಡ್ ದ ಬಾಡಿ ಆಫ್ ದ ಆರ್ಗಾನಿಸಮ್. ಓಕೆ, ಇಲ್ಲಿ ಔಟ್ಸೈಡ್ ಇರಲ್ಲ, ಇನ್ಸೈಡ್ ದ ಬಾಡಿ ಆಫ್ ದ ಆರ್ಗಾನಿಸಮ್ ಇರುತ್ತೆ. ಸೊ ಹೆನ್ಸ್ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ as internal fertilization. In these organisms, egg is formed inside the female body. Egg itself is formed inside the female body. Okay, where they fuse with the male gamete. Okay, ಯಾವುದು ಎಕ್ಸ್ಟರ್ನಲ್ ಇರಲ್ಲ ಇದರಲ್ಲಿ, ಎಲ್ಲ ಇಂಟರ್ನಲ್. ಫರ್ಟಿಲೈಸೇಷನ್ ಇಂಟರ್ನಲ್, ಎಗ್ ಫಾರ್ಮೇಶನ್ ಇಂಟರ್ನಲ್ ಇರ್ತದೆ, ಎಲ್ಲ ಇಂಟರ್ನಲ್. ದ ಮೇಲ್ ಗ್ಯಾಮೆಟ್ ಇಸ್ ಮೊಟೈಲ್. ಇದರಲ್ಲಿ ಫಿಮೇಲ್ ಗ್ಯಾಮೆಟ್ ಇಸ್ ನಾಟ್ ಮೊಟೈಲ್. ಅಲ್ಲಿ ನಾವೇನ್ ಹೇಳಿದ್ವಿ, ಮೇಲ್ ಅಂಡ್ ಫಿಮೇಲ್ ಬೋತ್ ಆರ್ ಮೊಟೈಲ್. ಇಲ್ಲಿ ಮೇಲ್ gamete only is motile, whereas the female gamete is non-motile. The male gamete is motile and it has to reach the egg in order to fuse with it. Okay, in these organisms, number of the sperm produced is very large. Millions of sperms are produced. Okay, but there is reduction in the number of the egg produced. Egg produced only kadame eggs are produced. Okay, so in seed plants, ಈಗ ಸೀಡ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಇರುತ್ತಲ್ಲ, ಅದರಲ್ಲಿ ದ ನಾನ್ ಮೊಟೈಲ್ ಮೇಲ್ ಗ್ಯಾಮೆಟ್ಸ್ ಆರ್ ಕ್ಯಾರಿಡ್ ಟು ದ ಫಿಮೇಲ್ ಗ್ಯಾಮೆಟ್ ಬೈ ಪೋಲನ್ ಟ್ಯೂಬ್ಸ್. ಇಲ್ಲಿ ಮೇಲ್ ಫಿಮೇಲ್ ಗ್ಯಾಮೆಟ್ ಅನ್ನು ನಾನ್ ಮೊಟೈಲು, ಮೇಲ್ ಕೂಡ ನಾನ್ ಮೊಟೈಲು. ಸಿ ವಿ ಹ್ಯಾವ್ ಸೀನ್ ಅಕ್ವಾಟಿಕ್ ನಲ್ಲಿ ಎರಡೂ ಮೊಟೈಲ್, ಮೇಲ್ ಅಂಡ್ ಫಿಮೇಲ್. ಟೆರಿಸ್ಟ್ರಿಯಲ್ ಆರ್ಗಾನಿಸಮ್ಸ್ ನಲ್ಲಿ ಓಕೆ, ಹಿಯರ್ ದ ಮೇಲ್ ಇಸ್ ಮೊಟೈಲ್ ವೆರಾಸ್ ದ ಫಿಮೇಲ್ ಇಸ್ ನಾನ್ ಮೊಟೈಲ್. Whereas in the seed plants ಅಲ್ಲಿ ಸೀಡ್ ಕೊಡುವಂತ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ ಕೂಡ ಮೊಟೈಲ್, ನಾನ್ ಮೊಟೈಲ್, ಫಿಮೇಲ್ ಕೂಡ ನಾನ್ ಮೊಟೈಲ್. ಓಕೆ, ಸೊ ಮೇಲ್ ಗ್ಯಾಮೆಟ್ಸ್ ಅನ್ನ ಎತ್ತಿ ತಗೊಂಡು ಹೋಗಿ ಫಿಮೇಲ್ ಗ್ಯಾಮೆಟ್ ಹತ್ರ ಇಡಕ್ಕೆ ಫಾರ್ ಫರ್ಟಿಲೈಸೇಷನ್ ಪೋಲನ್ ಟ್ಯೂಬ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ನಾನು ತೋರಿಸಿದ್ನಲ್ಲ ಈಗ ನಿಮಗೆ ಪೋಲನ್ ಟ್ಯೂಬ್ಸ್ ಫಾರ್ಮ್ ಆಗಿರೋದು this way. Okay, ಇಲ್ಲಿಂದ ಒಂದು pollen tube ಫಾರ್ಮ್ ಆಗುತ್ತೆ and it there is a pollen grains reach to the ovum. Okay, for fertilization. Yes, right. Next is, ಈಗ ನಾವು ಫರ್ಟಿಲೈಸೇಷನ್ ಮುಗಿಸಿದ್ವಿ. we'll go to post fertilization events. Events in sexual reproduction after the formation of the zygotes are called as post fertilization events. Sorry. Yes, so ಇಲ್ಲಿ events in sexual reproduction after the formation of the zygote, ಇಲ್ಲಿ zygote formation ಆಯಿತು are called as post fertilization events. ಫರ್ಟಿಲೈಸೇಷನ್ ಅಲ್ಲೇನೆ zygote formation ಆಗ್ಬಿಟ್ಟಿರ್ತದೆ. ಓಕೆ, ಈಗ zygote formation ಆದ್ಮೇಲೆ ಮುಂದೆ ಏನು? ಓಕೆ, zygote in sexually reproducing organisms or organisms of internal fertilization, zygote is formed inside the body of the organism. ಎಲ್ಲಿ? ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಮ್ಯಾಮಲ್ಸ್, ಅದೆಲ್ಲ ನಾವೇನ್ ನೋಡಿದ್ವಿ, ಅದೆಲ್ಲ ಅಂದ್ರೆ ಇಂಟರ್ನಲ್ ಫರ್ಟಿಲೈಸೇಷನ್ ಎಲ್ಲಾಯ್ತು ಅಲ್ಲೆಲ್ಲ ಆಲ್ಮೋಸ್ಟ್ zygote is formed inside the body of the organism. In organisms with external fertilization, zygote is formed outside the body of the organism. Okay, note, formation of the diploid zygote is here. Diploid zygote ಅಂತಾನೆ ಯೂಸ್ ಮಾಡೋದು. ಹೌದಾ? haploid gamete, diploid zygote. Okay, yes.
Formation of the diploid zygote is universal in all sexually reproducing organisms. This is an important note. Formation of the diploid zygote is universal. Universal adu aglebeku. Okay, diploid zygote aglebeku in all sexually reproducing organism. Andre sexually reproducing organism nalli diploid zygote form aglebeku. Yavage fertilization ಆದ್ಮೇಲೆ. Okay. Every sexually reproducing organism including human being begin life as a single cell. Okay, the zygote. ಅಂದ್ರೆ ನಮ್ಮ ಲೈಫ್ ಕೂಡ ಸಿಂಗಲ್ ಸೆಲ್ ಅಂದ್ರೆ ಎಲ್ಲಾ ಸಿಂಗಲ್ ಸೆಲ್ನೇ even we are single celled organism ಯಾಕಂದ್ರೆ our life also begins from the single cell that is zygote. Okay, yes. Note, zygote is the vital link that ensures continuity of species between organism of one generation and the next generation. Right? What is the vital link? It is a zygote which is a vital link, okay, that ensures the continuity of species. Note, in organisms belonging to fungi and algae, zygote develops a thick wall that is resistant to the desiccation and damage. Okay, in organism belonging to fungi and algae, ಏನಾಗುತ್ತೆ zygote develop, zygote ಏನು ಅಂದ್ರೆ fungi ಮತ್ತು algae ನಲ್ಲಿ, okay, zygote develops a thick wall. ತನ್ನ ಸುತ್ತ ಒಂದು thick wall, ಈಗ ಅಮೀಬಾನಲ್ಲಿ ನೋಡಿದ್ವಲ್ಲ ಆ ತರ ಒಂದು thick wall build up ಮಾಡ್ಕೊಂಡ್ಬಿಟ್ಟು desiccation and damage ಆಗ್ಲಾರ್ದಂಗೆ ನೋಡ್ಕೊಳ್ತದೆ. Okay. It undergoes a period of rest before germination. ಅಂದ್ರೆ ಅದು it is for rest actually. ಅದೆಲ್ಲ ಆ ತರ ಅದೆಲ್ಲ ಇದನ್ನ ಮಾಡ್ಕೊಂಡ್ಬಿಟ್ಟು ಡ್ಯಾಮೇಜ್ ಆಗ್ಲಾರ್ದಂಗೆ it goes into the period of rest before germination. Okay. ಮತ್ತೊಂದು ನೋಟ್ ಇದೆ ನೋಡೋಣ. In organisms with haplontic life cycle, zygote divides by meiosis. ಈಗ haplontic life cycle ಅಂತಂದ್ರೆ gametes have to come to haploid. ಹೌದಾ, gametes are haploid ಅಂತ ಹೇಳ್ತೇವೆ ನಾವು. ಹೌದಾ, ಸೊ haploid ಆಗಬೇಕು ಅಂದ್ರೆ meiosis ಅದರಲ್ಲಿ. That is haplontic life cycle. ಅಂದ್ರೆ diploid ಇಂದ haploid ಬರೋದು. Okay, to form haploid spores that grow into haploid individuals. Okay, yes. Embryogenesis. Next is embryogenesis. Board ಗೆ important ಇದೆ ಇದು definition. What is embryogenesis? Embryogenesis refers to the process of development of embryo from the zygote. Simple it is, isn't it? The two important events of embryogenesis are, embryogenesis is the two important events ಯಾವುದು? 3 ಮಾರ್ಕಿಗೆ ಕೇಳಬಹುದು ಇದನ್ನ. ಇದು 1 ಮಾರ್ಕಿಗೆ. and write two important events of embryogenesis. ಎರಡೇ ಹೆಸರು ಬರೀಬೇಕಷ್ಟೇ, ಇದೆಲ್ಲ ಏನು ಬರೆಯೋದು ಬೇಕಾಗಿಲ್ಲ ನೀವು ಬೋರ್ಡಿಗೆ. embryogenesis definition ಇಷ್ಟು ಬರೆದು the two important events of embryogenesis are cell division and cell differentiation. ಇಷ್ಟೇ ಬರೆದ್ರೆ ಸಾಕು, 3 ಮಾರ್ಕ್ಸ್ ಸಿಕ್ಬಿಡ್ತದೆ ನಿಮಗೆ. yes. What is cell division? Cell division ಅಂದ್ರೆ ಏನು? ಮೈಟೋಸಿಸ್ ಆಗೋದು. ಹೌದಾ, cell division ಅಂದ್ರೆ ಮೈಟೋಸಿಸ್. ಮೈಟೋಸಿಸ್ ಅಂದ್ರೆ cell division, increase in the number of cells in the developing embryo. Okay, cell division ಏನು ಮಾಡುತ್ತೆ? It increases the number of cells in the developing embryo. Cells increase ಆಗ್ತಾ ಹೋಗುತ್ತೆ, that is cell division. Cell differentiation ಅಂದ್ರೆ ಏನು? ಎಷ್ಟೊಂದೀಗ ಇನ್ಕ್ರೀಸ್ ಆಯ್ತಾ ಸೆಲ್ಸ್, ಸೊ ಈಗ ಸೆಲ್ ಡಿಫ್ರೆನ್ಶಿಯೇಷನ್, ಸೆಲ್ಲು ಡಿಫ್ರೆಂಟ್ ಸೆಲ್ ಆಗುತ್ತೆ. ಓಕೆ, ಅಂದ್ರೆ ಈ ಸೆಲ್, ಈ ಗ್ರೂಪ್ ಆಫ್ ಸೆಲ್ಸ್ ಇದಕ್ಕೆ, ಈ ಗ್ರೂಪ್ ಆಫ್ ಸೆಲ್ಸ್ ಇದಕ್ಕೆ ಅಂತ. ಓಕೆ, ಒಂದಿಷ್ಟು ಗ್ರೂಪ್ ಆಫ್ ಸೆಲ್ಸ್ ಆಗುತ್ತೆ ನರ್ವಸ್ ಟಿಶ್ಯೂ ಆಗುತ್ತೆ, ಒಂದಿಷ್ಟು ಗ್ರೂಪ್ ಆಫ್ ಸೆಲ್ಸ್ ಆಗುತ್ತೆ ರೆಸ್ಪಿರೇಟರಿ ಟಿಶ್ಯೂ ಆಗುತ್ತೆ, ಮತ್ತೆ ಒಂದಿಷ್ಟು ಗ್ರೂಪ್ ಆಫ್ ಸೆಲ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ. ಓಕೆ, ಆ ತರ. ಓಕೆ, ಸೆಲ್ ಡಿಫ್ರೆನ್ಶಿಯೇಷನ್ ಅಂದ್ರೇನು? ಇಟ್ ಹೆಲ್ಪ್ಸ್ ಗ್ರೂಪ್ ಆಫ್ ದ ಸೆಲ್ಸ್ ಟು ಅಂಡರ್ಗೋ ಸರ್ಟನ್ ಮಾಡಿಫಿಕೇಶನ್ ಟು ಫಾರ್ಮ್ ಸ್ಪೆಷಲೈಸ್ಡ್ ಟಿಶ್ಯೂ. ಟಿಶ್ಯೂ ಅಂದ್ರೆ ಇಲ್ಲೇ ಸ್ಪೆಷಲೈಸ್ಡ್ ಟಿಶ್ಯೂ, ಓಕೆ, ಲೈಕ್ ಡೈಜೆಸ್ಟಿವ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಆ ತರ ಇದೆಯಲ್ಲ ಟಿಶ್ಯೂಸ್. ಓಕೆ, ಅಂಡ್ ಆರ್ಗನ್ಸ್ ಟು ಫಾರ್ಮ್ ಆನ್ ಆರ್ಗ್ಯಾನಿಸಮ್. Note, in flowering plants the zygote is formed inside the ovule. Okay, so ಇಲ್ಲಿ ನೋಡಿ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಯಾವ ತರ ಇದೆ ಅಂತಂದ್ರೆ the zygote is formed inside the ovule. ಹೌದಾ, ನೋಡಿದ್ವಿ ನಾವು ಫ್ಲವರಿಂಗ್ ಇಲ್ಲಿ. See, here we have seen, isn't it? Anthers ಇಂದ ಸ್ಟಿಗ್ಮಾ ಮೇಲೆ ಪೋಲನ್ ಬಂತು, ಪೋಲನ್ ಗ್ರೇನ್ ಒಳಗೆ ಹೋಗ್ಬೇಕು ಇಲ್ಲಿವರೆಗೂ ಅಂತಂದ್ರೆ ಪೋಲನ್ ಟ್ಯೂಬ್ ಫಾರ್ಮ್ ಆಯ್ತು, ಪೋಲನ್ ಟ್ಯೂಬ್ ಫಾರ್ಮ್ ಆಯ್ತು, ಒಳಗಡೆ ಹೋಯ್ತು, ಓವಮಿಗೆ ಕನೆಕ್ಟ್ ಆಯ್ತು. ಓಕೆ, ಫರ್ಟಿಲೈಸೇಷನ್ ಆಯ್ತು, ಝೈಗೋಟ್ ಫಾರ್ಮೇಶನ್ ಇಲ್ಲ ಆಗ್ಬಿಡ್ತು. ಹೌದಾ,
ಸೊ ಇಲ್ಲಿ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು ನಿಮಗೆ, ಹೌದಾ? ಎಸ್. ಸೊ ಇಲ್ಲಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ದ zygote is formed inside the ovule. After fertilization the sepals, petals and the stamens wither and fall. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ? ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ಸ್ ವಿದರ್ ಆಗ್ಬಿಡ್ತದೆ, ಬಿದ್ದೋಗ್ಬಿಡ್ತಾವೆಲ್ಲ. The zygote develops into the embryo and the ovule develops into the seed. Zygote develops into embryo and the ovule develops into the seed. ಅಷ್ಟೇ. ಓಕೆ, ovule develops into seed. ovary ಏನಾಗುತ್ತೆ? ಫ್ರೂಟ್ ಆಗುತ್ತೆ. ಓಕೆ, ovary develops into fruit, ovule develops into a seed. Yes. So next is ಬೋರ್ಡಿಗೆ ಇಂಪಾರ್ಟೆಂಟ್ ಇದೆ ಇದು. Difference between external fertilization and internal fertilization. External fertilization, fertilization that occurs outside the body of the parent is called as external fertilization. Internal fertilization, the fertilization that occurs inside the body of the parent is called as internal fertilization. Okay. Fertilization takes place in the external medium such as surrounding water. In this process, male gametes are released in the close vicinity of the female gamete inside the female body. ಇದು ನಿಮಗೆ 5 marks ಆನ್ಸರ್ ಆಕ್ಚುಲಿ ಇದರಲ್ಲಿ ಬರಲ್ಲ, ಬಟ್ ಸ್ಟಿಲ್ ಸಮಟೈಮ್ಸ್ ಕೇಳಿದ್ರು ಕೇಳಬಹುದು. ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಇಸ್ ಆಸ್ಕ್ಡ್ ಫಾರ್ 5 marks only. Okay. Yeah. Large number of gametes are released in the surrounding and hence large number of offsprings are produced. So here large number of sperms are produced, but number of the eggs produced are less. Hence only some offsprings are produced. ಇದೆಲ್ಲ ನೋಡಿದೆ ನಾವು, isn't it? We have read it in detail. The gametes or the offspring produced are more, okay, and vulnerable to predators. The gametes or the offspring produced are well protected up to certain age. So the example is in fish frog ನೋಡಿದ್ದೇವೆ last ಇದರಲ್ಲಿ. Here mammals, reptiles, birds. 1 2 3 4 5 ಪಾಯಿಂಟ್ಸ್ ಇದೆ. 5 marks ಗೆ ಓದ್ಕೊಳ್ಳಿ. ಓಕೆ, 5 marks ಆನ್ಸರ್ಸ್ ಬರಲ್ಲ, ಬಟ್ ಕೊಟ್ಟರು ಬಿಡೋಣ. ಓಕೆ, ಎಸ್. ನೆಕ್ಸ್ಟ್ ಇಸ್ this is the last point. Animals are oviparous and viviparous also. Okay, animals ಅನ್ನ oviparous ಕೂಡ ಅಂತಾರೆ, viviparous ಕೂಡ ಅಂತಾರೆ, based on development of the zygote. Okay, zygote ಯಾವ ತರ ಡೆವಲಪ್ ಆಗುತ್ತೆ, ಹೊರಗಡೆ ಆಗತ್ತಾ ಒಳಗಡೆ ಆಗತ್ತಾ, ಓಕೆ, ಯಾವ ತರ ಆಗುತ್ತೆ, ಸೊ ಅದರ ಮೇಲೆ it is divided into oviparous and viviparous. Oviparous ಅಂದ್ರೆ ಏನು? Development of the zygote takes place outside the body of the female parent. Okay, development of the zygote development it takes place outside the body of the female parent. Okay, ನೋಡಿ ಅರ್ಥ ಮಾಡ್ಕೊಳ್ಳಿ. Okay, development of the zygote takes place, isn't it? Okay, outside the body of the female parent. Development of the zygote takes place inside the body of the female parent. This is viviparous. ನೆನ್ಪಿಟ್ಕೊಳ್ಳಿ. ovi ಅಂತಂದ್ರೆ egg. ಓಕೆ, egg ನೆನ್ಪಿಟ್ಕೊಳ್ಳಿ. ಓಕೆ, vivi ಅಂತಂದ್ರೆ ವಿ, ನಾವು vivi ಅಂತ ನೆನ್ಪಿಟ್ಕೊಳ್ಳಿ. ಓಕೆ, viviparous ವಿ, ಮ್ಯಾಮಲ್ಸ್ ಎಲ್ಲ ನಾವೆಲ್ಲ ಬರ್ತೇವೆ ಇದರಲ್ಲಿ vivi ನಲ್ಲಿ. they lay fertilized eggs. ಇದೆಲ್ಲ ಫರ್ಟಿಲೈಸ್ಡ್ ಎಗ್ಸ್ ನ ಲೇ ಮಾಡ್ತವೆ. ಓಕೆ, ಬರ್ಡ್ಸು, ರೆಪ್ಟೈಲ್ಸು ಇದೆಲ್ಲ ಎಕ್ಸಾಂಪಲ್ ಇದಕ್ಕೆ. ಹಿಯರ್ viviparous they give birth to young ones, isn't it? We give birth to young ones, isn't it? We are mammals. So mammals ಇಲ್ಲಿ. So this is, ಇದು ಕೇಳಿಲ್ಲ oviparous viviparous, ಬಟ್ ಕೇಳ್ಬೋದು, ನೋಡ್ಕೊಳ್ಳಿ. ಓಕೆ, yes. So this completes the whole chapter. Read it thoroughly. ಎಲ್ಲಾನು ನೋಡಿ, ಎಲ್ಲ ಪಾಯಿಂಟ್ಸ್. Children, if you have not subscribed our channel, please subscribe. Okay, ಇದೇ ತರ ಎಲ್ಲ ಚಾಪ್ಟರ್ಸ್ ಮಾಡ್ತಾ ಹೋಗೋಣ. ಓಕೆ, ರೈಟ್. ಥ್ಯಾಂಕ್ ಯು.